मयो भवे च नमः शङ्कराय च मयस्कराय च नमः शिवाय च शिवतराय च। गुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯಿಂದ ನಡೀತಾ ಇರತಕ್ಕಂಥ ರುದ್ರಭಾಷ್ಯ ಪ್ರವಚನದಲ್ಲಿ ಇವತ್ತು 8ನೇ ಅನುವಾಕನ್ನು ನಾವು ಚರ್ಚಿಸ್ಕೋಬೇಕಾಗಿದೆ. ಈ 8ನೇ ಅನುವಾಕ ಅಂತಕ್ಕಂಥದ್ದು ರುದ್ರದಲ್ಲಿ ಹೃದಯ ಸ್ಥಾನದಲ್ಲಿದೆ. ಅಂದರೆ ಹೃದಯ ಶರೀರಕ್ಕೆ ಹೇಗೆ ತುಂಬ ಅತ್ಯವಶ್ಯಕವಾಗಿರತಕ್ಕಂಥ ಅಂಗಾನೋ ಅದೇ ಥರನೇ ಈ ಇಡೀ 11 ಅನುವಾಕಿನ ರುದ್ರದಲ್ಲಿ ಈ 8ನೇ ಅನುವಾಕ ಅಂತಕ್ಕಂಥದ್ದು ತುಂಬ ಅತ್ಯವಶ್ಯವಾಗಿರತಕ್ಕಂಥ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಅನುವಾಕ ಆಗಿದೆ. ಈ ಅನುವಾಕಿನಲ್ಲಿ ತುಂಬ ರಹಸ್ಯಮಯವಾಗಿರತಕ್ಕಂಥ ದೈವಿ ರಹಸ್ಯಗಳನ್ನೆಲ್ಲ ಚರ್ಚಿಸಲಾಗಿದೆ. ಪ್ರಿಯನಾದ ಪರಬ್ರಹ್ಮ ಪರಮಾತ್ಮನ ಬಗ್ಗೆ ಚರ್ಚಿಸಲಾಗಿದೆ. ಮೋಕ್ಷ ಅಂದರೆ ಏನು, ಮೋಕ್ಷ ಪ್ರದಾತಾರ ಯಾರು, ಭುಕ್ತಿ ಮುಕ್ತಿಗಳನ್ನು ಕೊಡ್ತಕ್ಕಂಥ ದೇವ ಯಾರು, ಅರ್ಧನಾರೀಶ್ವರ ತತ್ವ ಅಂದರೆ ಏನು, ನಾಮಸ್ಮರಣೆಯ ಮಹಿಮೆ ಅಂದರೆ ಏನು, ಇವೆಲ್ಲ ಕೂಡ ಈ ಒಂದು 8ನೇ ಅನುವಾಕಿನಲ್ಲಿ ನಾವು ಇವಾಗ ಚರ್ಚಿಸ್ಕೊಳ್ಳಿದ್ದೀವಿ. ಋಷಿಗಳು ನಮಗೆ ಇಷ್ಟೆಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಳ್ಳಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ಈ 8ನೇ ಅನುವಾಕಿನಲ್ಲಿ ನಾವು ಇವತ್ತು ಅಧ್ಯಯನ ಮಾಡ್ಕೋಬೇಕಾಗಿದೆ. ಈಗ 8ನೇ ಅನುವಾಕನ್ನು ಒಂದು ಸರಿ ನಾವು ಹೇಳ್ಕೊಂಬಿಡೋಣ. ಪೇಜ್ ನಂಬರ್ 14, ದೊಡ್ಡ ಪುಸ್ತಕದಲ್ಲಿ ಪೇಜ್ ನಂಬರ್ 14 ಎಲ್ಲರೂ ತೆಗೆದುಕೊಳ್ಳೋಣ. ಈಗ ಎಲ್ಲರೂ ಹೇಳೋಣ. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವದಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮ
ನಮಃ ಶಂಭವೇ ಚ ಮಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚೋತ್ತರಣಾಯ ಚ ನಮಃ ಆತಾರ್ಯಾಯ ಚ ರಾಧ್ಯಾಯ ಚ ನಮಃ ಷಷ್ಪ್ಯಾಯ ಚ ಫೇನ್ಯಾಯ ಚ ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ. ಇದು 8ನೇ ಅನುವಾಕು. ಅದ್ಭುತವಾಗಿರತಕ್ಕಂಥ ಅನುವಾಕಿದು. ಈ ಅನುವಾಕಿನ ಒಂದು ವಿಶೇಷತೆ ಏನು ಅಂತಂದರೆ ನಮಃ ಶಿವಾಯ ಅಂತಕ್ಕಂಥದ್ದು. ನಾವಿವಾಗ ಹೇಳ್ಕೊಂಡ್ವಿ ನಮಃ ಶಿವಾಯ ಚ ಶಿವತರಾಯ ಚ ಅಂತ. ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಷಡಕ್ಷರಿ. ಓಂಕಾರನ ತೆಗೆದುಬಿಟ್ರೆ ಪಂಚಾಕ್ಷರಿ ನಮಃ ಶಿವಾಯ ಅಂತಕ್ಕಂಥದ್ದು. ಈ ಪಂಚಾಕ್ಷರಿ ಈ ಷಡಕ್ಷರಿಗಳನ್ನು ನಾವು ಈ ಜಪಕ್ಕೆ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ತಾರಕ ಮಂತ್ರಗಳು ಅಂತ ಕರೀತಾರೆ ಇದನ್ನು. ಈ ತಾರಕ ಮಂತ್ರನ ತೆಗೆದುಕೊಂಡಿರ್ತಕ್ಕಂಥದ್ದು 8ನೇ ಅನುವಾಕಿನಿಂದ. ಹಾಗಾಗಿ ಜಪದ ಒಂದು ಮಹಾತ್ಮೆಯನ್ನು ಕೂಡ ಈ ಅನುವಾಕಿನಲ್ಲಿ ನಾವು ಚರ್ಚಿಸ್ಕೋಬೇಕಾಗಿದೆ. ಈಗ ಒಂದೊಂದೇ ನಾಮಾವಳಿಗಳನ್ನು ನಾವು ಚರ್ಚಿಸ್ತಾ ಹೋಗೋಣ. ಮೊದಲನೇ ನಾಮ ನಮಃ ಸೋಮಾಯ ಚ ರುದ್ರಾಯ ಚ ಅಂತ ಹೇಳ್ಬಿಟ್ಟು ಅಂತ. ನಮಃ ಸೋಮಾಯ ಚ ರುದ್ರಾಯ ಚ. ಹಿಂದೆ ನಾವು ಸೋಮ ಅಂತಕ್ಕಂಥ ನಾಮ ಬಂದಾಗ ಹಿಂದಿನ ಅನುವಾಕಗಳಲ್ಲಿ ನಾವೇನು ಮಾಡಿದ್ವಿ, ಚಂದ್ರ ಅಂತ ಚರ್ಚೆ ಮಾಡ್ಕೊಂಡಿದ್ವಿ. ಸೂರ್ಯ ಚಂದ್ರ, ಚಂದ್ರನನ್ನು ಸೋಮ ಅಂತ ಕರೀತಾರೆ. ಅತ್ರಿ ಮಹರ್ಷಿಗಳ ಪುತ್ರರಲ್ಲಿ ಅವರು ಒಬ್ಬರು ಸೋಮ ಅಂತಕ್ಕಂಥವ್ರು, ಸೋಮ ಋಷಿ. ಮತ್ತು ಇವರು ಯಾರು, ದೂರ್ವಾಸರು ಮತ್ತು ದತ್ತಾತ್ರೇಯರು, ಇವರು ಮೂವರು ಕೂಡ ಅತ್ರಿ ಗೋತ್ರೋತ್ಪನ್ನರಾಗಿ ದತ್ತತ ರೂಪದಲ್ಲಿ ಬ್ರಹ್ಮ ವಿಷ್ಣು ಶಿವಾತ್ಮಕರಾಗಿ ಇವರು ಸಿಕ್ಕಿರ್ತಕ್ಕಂಥವರು ಅತ್ರಿ ಮಹರ್ಷಿಗಳಿಗೆ. ಇದೆಲ್ಲ ಹಿಂದಿನ ಅನುವಾಕಗಳಲ್ಲಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಈಗ ಸೋಮಾಯ ಚ ಅಂತಂದರೆ ಸಾ ಉಮಾ, ಸಾ ಉಮಾ ಸೋಮ ಅಂತ. ಸಾ ಉಮಾ ಅಂತಂದರೆ ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರ ಅಂತ. ಸೋಮ ಅಂತಂದರೆ ಅಂದರೆ ಅರ್ಧನಾರೀಶ್ವರ ತತ್ವವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಉಮಾ ಸಹಿತನಾದ ರುದ್ರ ಅಂತ. ಸೋಮಾಯ ಚ ರುದ್ರಾಯ ಚ. ರುದ್ರ ಅಂದರೆ ಗೊತ್ತಲ್ವಾ, ರುದ್ರಾವಯತಿ ಇತಿ ರುದ್ರ ಅಂತೇಳ್ಬಿಟ್ಟು. ದುಃಖಗಳನ್ನು ಕಷ್ಟಗಳನ್ನು ಯಾರು ಹೋಗಲಾಡಿಸ್ತಾರೆ, ಯಾರು ದೂರಗೊಳಿಸ್ತಾರೆ ಅವರನ್ನು ರುದ್ರ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಅರ್ಧನಾರೀಶ್ವರ ತತ್ವವನ್ನು ಚರ್ಚೆ ಮಾಡ್ತಾ ಇದ್ದಾರೆ ವೇದಕಾರ ಮಹರ್ಷಿಗಳು. ಸಾ ಉಮಾ ಅಂತ. ಸಾ ಉಮಾ ಸೋಮ ಅಂತ ಹೇಳ್ಬಿಟ್ಟು ಅಂತ. ಉಮಾ ಅಂತಂದರೆ ಏನು ಅಂತಂದರೆ ಆ ಉ ಮ, ಆ ಉ ಮ ತ್ರಯ ಅಕ್ಷರಗಳಿಂದ ಕೂಡಿರತಕ್ಕಂಥ ಒಂದು ತಾರಕ ಮಂತ್ರ, ಅದನ್ನು ಉಮಾ ಅಂತ ಕರೀತಾರೆ. ಹಾಗಾಗಿ ಉಮಾ ಅಂತಂದ್ರೇನು, ಆ ಉಮ. ಆ ಉಮ ಇರತಕ್ಕಂಥದ್ದು ಅಂದರೆ ಏನು, ಪ್ರಣವಾಕ್ಷರ ಓಂಕಾರ ಅಂತ ಕರೀತಾರೆ. ಹಾಗಾಗಿ ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರ ಅಂತಂದರೆ ನಮಃ ಶಿವಾಯ. ಅದಕ್ಕೆ ಓಂಕಾರ ಸೇರಿಸಿದ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರನ ತಾರಕ ಮಂತ್ರವಾಗಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೋಮಾಯ ಚ ರುದ್ರಾಯ ಚ ಅಂತ. ದುಃಖಗಳು ನಿಮಗೆ ದೂರ ಆಗಬೇಕಾಗಿದ್ದರೆ, ಸುಖಗಳು ನಿಮ್ಮ ಹತ್ತಿರಕ್ಕೆ ಬರಬೇಕಾಗಿದ್ದರೆ, ಕಷ್ಟಗಳು ನಿಮ್ಮಿಂದ ದೂರ ಆಗಬೇಕಾಗಿದ್ದರೆ ಏನು ಮಾಡಬೇಕು, ನಾವು ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನನ್ನು ಆಶ್ರಯಿಸಬೇಕು. ಅಂದರೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರನ ಸದಾಕಾಲ ಯಾರು ಆಶ್ರಯಿಸಿರ್ತಾರೆ, ಯಾರು ಜಪ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತಾರೆ ಅಂಥವ್ರಿಗೆ ಸುಖ ಅಂತಕ್ಕಂಥದ್ದು, ಸಮೃದ್ಧಿ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉಮಾ ಅಂತಂದರೆ ಆ ಉಮ ಪ್ರಣವಾಕ್ಷರ ಓಂಕಾರ. ಅದನ್ನೇ ನಾವು ಇನ್ನೂ ಒಂದು ಹೆಸರಿನಲ್ಲಿ ಕರ್ಕೊತೀವಿ, ಸಾಂಬ ಸದಾಶಿವ ಅಂತ ನಾವೆಲ್ಲ ಕೇಳಿರ್ತೀವಿ. ಸಾಂಬ ಸಾಂಬ ಅಂತ. ಸಾಂಬ ಅಂದರೆ ಏನು ಅಂದರೆ ಸಾ ಅಂಬ ಅಂತ. ಸಾ ಅಂಬ, ಸಾ ಉಮಾ ಹೆಂಗೋ ಹಾಗೆ ಸಾ ಅಂಬ, ಅವನ್ನ ಸಾ ಅಂಬ ಅಂತ ಕರೀತಾರೆ. ಅಂದರೆ ಸಾ ಅಂಬ, ಅಂಬ ಅಂದರೆ ತಾಯಿ ಅಂತ. ತಾಯಿಯ ಸಹಿತನಾಗಿರತಕ್ಕಂಥ ಪರಮೇಶ್ವರ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಅರ್ಧನಾರೀಶ್ವರ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಂ ವ್ಯರ್ಥಂ ಮರಣ ಸಮಯೇ ಸಾಂಬ ಏಕ ಸಹಾಯಕ ಅಂತ ಹೇಳ್ಬಿಟ್ಟು ಇದು ಉಪನಿಷತ್ ವಾಣಿ. ಇದು ಸರ್ವಂ ವ್ಯರ್ಥಂ ಮರಣ ಸಮಯ ಅಂದರೆ ಮರಣ ಅಂತಕ್ಕಂಥದ್ದು ಸನ್ನಿಹಿತ ಆದಾಗ ಸರ್ವಂ ವ್ಯರ್ಥಂ, ಯಾವುದು ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಮರಣ ಸಮಯೇ. ಆವಾಗ ಕೈ ಹಿಡಿತಕ್ಕಂಥದ್ದು ಒಂದೇ ಒಂದು ಏನು ಅಂದರೆ ಸಾಂಬ ಏಕ ಸಹಾಯಕ, ಉಮಾ ಸಹಿತನಾಗಿರತಕ್ಕಂಥ ಅಂದರೆ ತಾಯಿಯಿಂದ ಕೂಡಿರ್ತಕ್ಕಂಥ, ತಾಯಿ ಜೊತೆಗೂಡಿರ್ತಕ್ಕಂಥ ಪರಮೇಶ್ವರ ಮಾತ್ರ
ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ನೋಡಿ, ಕಾಶಿ ಕ್ಷೇತ್ರದಲ್ಲಿ, ಕಾಶಿ ಮಹಾತ್ಮೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ ತತ್ರೈವ ನಿವಸ್ಯತೆ ಅಂತ ಹೇಳ್ಬಿಟ್ಟು ನಾವು ಮನಸ್ಸಿನಲ್ಲಿ ಪ್ರತಿದಿನ ಹೇಳ್ಕೊತಾ ಇರ್ಬೇಕಂತೆ. ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ ಅಂತಾರೆ, ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ಕೊಬೇಕಂತೆ. ಒಂದು ಸಲ ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡ್ರೆ ಕಾಶಿಗೆ ಹೋಗಿ ಬಂದ ಫಲಿತಾನ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರಂತೆ. ನೋಡಿ ಎಷ್ಟು ಈಸಿ. ನಾವು ರೈಲು ಹತ್ತಬೇಕಾದ್ದಿಲ್ಲ, ಟಿಕೆಟ್ ದುಡ್ಡು ಖರ್ಚು ಮಾಡಬೇಕಾದ್ದಿಲ್ಲ, ಬಸ್ ಹತ್ತಬೇಕಾದ್ದಿಲ್ಲ, ಶ್ರಮ ಪಡಬೇಕಾದ್ದಿಲ್ಲ, ಏನೂ ಇಲ್ಲ. ಕಾಶಿ ಖಂಡದಲ್ಲಿ ಮತ್ತು ಶಿವಪುರಾಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ ಪ್ರತಿದಿನ ಹೇಳ್ಕೊಬೇಕಂತೆ. ಅಂದರೆ ನಾನು ಕಾಶಿಗೆ ಹೋಗ್ತೀನಿ, ತತ್ರೈವ ನಿವಸಿಷ್ಯಸೆ ಅಂತ ಹೇಳ್ಬಿಟ್ಟು, ಅಲ್ಲೇ ನಾನು ನಿವಾಸ ಇರ್ತೀನಿ. ಕಾಶಿ ಕ್ಷೇತ್ರಕ್ಕೆ ಹೋಗ್ತೀನಿ, ಅಲ್ಲೇ ನಿವಾಸ ಇರ್ತೀನಿ. ಇಷ್ಟೇ, ಇಲ್ಲೇನು ಇರಬೇಕಾದ್ದಿಲ್ಲ, ಹೋಗ್ಬೇಕಾದ್ದಿಲ್ಲ. ಇಷ್ಟು ಹೇಳಿದ್ರೆ ಸಾಕಂತ ನಮ್ಮ ಅಕೌಂಟಿಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದ ಫಲಿತಾನ ಹಾಕ್ಬಿಡ್ತಾರಂತೆ. ಈ ಹೋಗಿ ಬಂದಿದ್ದ ಫಲಿತ ಏನು ಅಂತಂದರೆ, ಯಾರು ಕಾಶಿಗೆ ಹೋಗಿ ಬಂದಿರ್ತಾರೆ, ವಿಶ್ವನಾಥನ ದರ್ಶನ ಮಾಡಿರ್ತಾರೆ, ಕಾಶಿಗೆ ಹೋಗಬೇಕು ಅಂತಕ್ಕಂಥ ಇಚ್ಛೆ ಯಾರು ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ, ಅಕಸ್ಮಾತ್ ಅಂತ ಅವ್ರಿಗೆ ಏನನ್ನ ಮರಣಕಾಲ ಸನ್ನಿಹಿತ ಆದರೆ, ಅವ್ರು ಯಾವ ಮೂಲೆನಲ್ಲನ್ನ ಇರಲಿ, ಎಷ್ಟು ದೂರದಲ್ಲನ್ನ ಇರಲಿ, ಕಾಶಿ ಅವ್ರಿಗೆ ಶರೀರ ಬಿಡುವಂಥ ಸಮಯ ಬಂದಾಗ ಸಾಕ್ಷಾತ್ ಉಮಾಸಹಿತನಾಗಿರ್ತಕ್ಕಂಥ ಶಂಕರ ಅವ್ರ ಮುಂದೆ ಪ್ರಕಟ ಆಗ್ತಾನಂತೆ. ಪ್ರಕಟ ಆಗಿಬಿಟ್ಟು ಉಮೆ ಏನು ಮಾಡ್ತಾಳೆ ಅಂತಂದರೆ, ಹೋಗ್ತಾ ಇರ್ತಕ್ಕಂಥ ಆ ಜೀವಿಯ ಆ ಒಂದು ಪ್ರಾಣನ ಮೇಲಕ್ಕೆತ್ತಾಳಂತ. ಹೀಗೆ ಮೇಲಕ್ಕೆತ್ತಿದಾಗ ಆ ಜೀವಿಯ ಬಲಗಿಲಿನಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನಂತೆ ಪರಮೇಶ್ವರ. ಹಾಗಾಗಿ ಅವರು ಕಡಾಖಂಡಿತವಾಗಿ ಮೋಕ್ಷಕ್ಕೆ ಹೋಗ್ತಾರೆ, ಬೇರೆ ಎಲ್ಲೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತಕ್ಕಂಥದ್ದು ಒಂದು ಮಹಾತ್ಮೆ, ಆ ಒಂದು ಕ್ಷೇತ್ರ ಮಹಾತ್ಮೆ ಹೇಳುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ ತತ್ರೈವ ನಿವಾಸಸ್ಯತೆ ಅಂತ ಮನಸ್ಸಿನಲ್ಲಿ ಅನ್ಕೊತಾ ಇರ್ಬೇಕಂತೆ. ನಾನು ಪ್ರತಿದಿನ ಕಾಶಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತಕ್ಕಂಥದ್ದು. ಎಷ್ಟು ಸುಲಭ ನೋಡಿ, ನಾವೇನು ಕಷ್ಟಪಡಬೇಕಾದ್ದೇ ಇಲ್ಲ. ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಹೇಳ್ಬಿಟ್ಟು. ಗಂಗಾ ಅಂತ ಯಾರು ಸ್ಮರಣೆ ಮಾಡ್ತಾ ಇರ್ತಾರೆ ಅಂತ ಅವರು ಯೋಜನೆಗಳ ದೂರದಲ್ಲಿದ್ದರೂ ಕೂಡ ಅವರ ಪಾಪಗಳೆಲ್ಲ ತೊಳೆಯಲ್ಪಟ್ಟು ಅವರೇನು ಮಾಡ್ತಾರಂತೆ, ಮೋಕ್ಷಕ್ಕೆ ಅರ್ಹರಾಗ್ತಾರೆ, ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಶಾಸ್ತ್ರ ಪುರಾಣಗಳೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರ ಅಂತ ಹೇಳ್ಬಿಟ್ಟು ಇಲ್ಲಿ ಸೋಮಾಯಚ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಿಂದಿನ ಒಂದು ಪ್ರವಚನದಲ್ಲಿ ನಮ್ಮ ನಾಗರಾಜ ಶ್ರೇಷ್ಠಿಗಳು ಕೇಳಿದ್ರು, ಕರ್ಪೂರ ಗೌರಂ ಅದಕ್ಕೆ ಅರ್ಥ ಹೇಳಿಲ್ಲ ನೀವು, ಅದಕ್ಕೆ ಯಾವತ್ತನ್ನ ಅರ್ಥ ಹೇಳಿ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತು ಅದಕ್ಕೆ ಅವಕಾಶ ಅಂತಕ್ಕಂಥದ್ದು ಗೂಡು ಬಂದಿದೆ. ಏನು ಅಂತಂದರೆ, ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನನ್ನು ಆಶ್ರಯಿಸಬೇಕು ಅಂತ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಏನಂತ? ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ. ನಾವು ಯಾವಾಗ ಧ್ಯಾನ ಶ್ಲೋಕಗಳು ಹೇಳ್ಕೊಂಡಿದ್ವಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ಪೂರ ಗೌರಂ ಅಂದರೆ ಕರ್ಪೂರದಂತೆ ಶ್ವೇತವರ್ಣ. ಅವನು ಮೊದಲೇ ಇರ್ತಕ್ಕಂಥದ್ದೇ ಶ್ವೇತವರ್ಣ ಪರಮೇಶ್ವರ. ಅದು ಸಾಲದು ಅಂತ ಮೈಯೆಲ್ಲ ಏನು ಮಾಡ್ಕೊಂಡಿರ್ತಾನೆ, ಪವಿತ್ರವಾಗಿರತಕ್ಕಂಥ ಭಸ್ಮನ್ನು ಲೇಪನ ಮಾಡ್ಕೊಂಡಿರ್ತಾನೆ. ಮೊದಲೇ ಇರೋದೇ ಗೌರವರ್ಣ, ಅದರಲ್ಲಿ ಏನು ಮಾಡಿದ್ದಾನೆ, ಭಸ್ಮ ಲೇಪನ ಮಾಡ್ಕೊಂಡಿದ್ದಾನೆ. ಅವಾಗ ಹೆಂಗಿರ್ತಾನೆ ಪರಮೇಶ್ವರ? ನೋಡೋದಕ್ಕೆ ಬೆಳ್ಳಗಿರ್ತಾನೆ. ಅದನ್ನೇ ಕರ್ಪೂರ ಗೌರಂ. ಕರ್ಪೂರ ನೋಡಿದ್ದೀರಾ? ಕರ್ಪೂರನ್ನ ನೀವು ಒಂದು ಬಿಳ್ಳೆ ತೊಗೊಂಡ್ಬಿಟ್ಟು ಹಿಂಗೆ ಪುಡಿ ಮಾಡಿದಾಗ ಯಾವ ಬಣ್ಣ ಬರುತ್ತೋ ಆ ಬಣ್ಣದ ಪರಮೇಶ್ವರ ಅಂತೆ. ಆ ಬಣ್ಣದಲ್ಲಿ ಇರ್ತಾನಂತೆ ಪರಮೇಶ್ವರ. ಅಂದರೆ ಅಷ್ಟು ವೈಟ್, ಕ್ರಿಸ್ಟಲ್ ವೈಟ್, ಅಷ್ಟು ವೈಟಲ್ಲಿರ್ತಕ್ಕಂಥ ಪರಮೇಶ್ವರ. ಕರುಣಾವತಾರಂ. ಅವನೇನು ಕ್ರೂರಿನ ಅಥವಾ ಅವನೇನನ್ನ ಇವನ ಅಂತಂದರೆ ಅಲ್ಲ, ಅವನು ಕರುಣೆಯೇ ಮೂರ್ತಿವೆತ್ತ ರೂಪ ಪರಮೇಶ್ವರ. ಅವ್ನು ನೋಡಿ, ಅವನನ್ನು ನೋಡಿದ್ರೆ ಎಷ್ಟು ಮುಗ್ಧತೆ ಬರುತ್ತೆ. ಅದಕ್ಕೆ ಅವನನ್ನು ಬೋಲಾಶಂಕರ ಅಂತ ಕರೀತಾರೆ. ಎಲ್ಲರೂ ಬೋಳಾಶಂಕರ ಅಂತಾರೆ. ಬೋಳಾಶಂಕರ ಅಲ್ಲ, ಅದು ಉಚ್ಚಾರಣೆ ಲೋಪ, ಅದು ಹಂಗೆ ಅನ್ನಬಾರ್ದು ನಾವು. ಬೋಳಾಶಂಕರ ಅಲ್ಲ, ಬೋಲಾಶಂಕರ. ಬೋಲಾ ಅಂತಂದರೆ ಏನು ಅಂದರೆ ತುಂಬ ಅಮಾಯಕ ಅಂತ ಹೇಳ್ಬಿಟ್ಟು ಅಂತ. ತುಂಬ ಅಮಾಯಕನಾಗಿರ್ತಕ್ಕಂಥ ಪರಮೇಶ್ವರ ಅಂತ. ಅಂದರೆ ಅಷ್ಟು ಅಮಾಯಕ, ಅಷ್ಟು ಪ್ರೀತಿಗೆ ವಾತ್ಸಲ್ಯಕ್ಕೆ ಬಗ್ಗತಕ್ಕಂಥವನು. ಇಲ್ಲದೇ ರಾಕ್ಷಸರಿಗೆಲ್ಲ ವರ ಕೊಡ್ತಾ ಇದ್ನ, ಹೋಗ್ಬಿಟ್ಟು ಏನೇನು ಕೇಳಿದ್ರೆ ಅದನ್ನೆಲ್ಲ ಕೊಟ್ಬಿಡ್ತಾನೆ. ರಾವಣ ಹೋಗ್ಬಿಟ್ಟು ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಗೌರಿನ ಕೊಟ್ಬಿಡು ಅಂತಂದರೆ ಕೊಟ್ಬಿಡ್ತಾನೆ. ಆತ್ಮಲಿಂಗ ಕೊಡು ಅಂದರೆ ಕೊಟ್ಟು ಬಿಡ್ತಾನೆ. ಆಮೇಲೆ ಇವನು ಬಂದು ಯಾರು ಭಸ್ಮಾಸುರ ಬಂದುಬಿಟ್ಟು ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರೆಲ್ಲ ಭಸ್ಮ ಆಗಬೇಕು ಅಂತಂದರೆ ತಥಾಸ್ತು ಅಂದ್ಬಿಡ್ತಾನೆ. ಮುಂದೆ ಬರ್ತಾ ಇರ್ತಕ್ಕಂಥ ಆಪತ್ತನ್ನು ನೋಡ್ಕೊಂಡಿರ ಯಾರು ಏನು ವರಗಳನ್ನು ಕೇಳಿದ್ರೆ ಅವ್ರಿಗೆ ಕೊಟ್ಬಿಡ್ತಕ್ಕಂಥವನು. ಅದಕ್ಕೆ ಅವನು ಬೋಲಾಶಂಕರ ಅಂತ ಹೇಳ್ಬಿಟ್ಟಂತ. ಅಷ್ಟು ಸೀದಾ ಸಾದಾ ಗೋವಿನಂತಹ ಒಂದು ಮನಸ್ಸಿನವನು. ಹಾಗಾಗಿ ಅವನನ್ನು ಏನಂತ ಕರೀತಾರೆ? ಕರುಣಾವತಾರಂ. ಕರುಣೆಯೇ ಮೂರ್ತಿವೆತ್ತ ರೂಪ. ಅವನ ಹತ್ರ ಕರಗದೇ ಇರತಕ್ಕಂಥ, ಅಂದರೆ ಎಲ್ಲರ ಎಂಥ ಕಷ್ಟ ನಾವು ಹೇಳಿದ್ರು ಕೂಡ, ಎಂಥ ದುಷ್ಟರಾಗಿದ್ರೂ ಕೂಡ ಅವನ ಮನಸ್ಸು ಅಂತಕ್ಕಂಥದ್ದು ಅವ್ರ ವಿಚಾರದಲ್ಲಿ ಕರಗಿಬಿಡುತ್ತೆ. ಹಾಗಾಗಿ ಎಲ್ಲರನ್ನೂ ಕರುಣಿಸ್ತಕ್ಕಂಥವನಾಗಿರೋದ್ರಿಂದ ಕರುಣಾವತಾರಂ.
ಸಂಸಾರ ಸಾರಂ, ಇಡೀ ಸಂಸಾರ ಇದೆಲ್ಲ ನಿಸ್ಸಾರ. ನಾವೆಲ್ಲ ಕೇಳಿರ್ತೀವಿ ಸಂಸಾರ ಅಂತಕ್ಕಂಥದ್ದು ನಿಸ್ಸಾರ. ಸಂಸಾರ ಅಂದರೆ ಏನು ಅಂದರೆ ಹೆಂಡತಿ ಮಕ್ಕಳು ಅಂತ ತಿಳ್ಕೊಬಾರ್ದು. ಎಲ್ಲರೂ ತಪ್ಪು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನೀವು ಪ್ರವಚನಕ್ಕೆ ಹೋಗ್ಬೇಡ್ರಿ ಅಂತ ಗಲಾಟೆ ಮಾಡ್ತಾರಂತೆ ಹೆಂಡ್ತಿರ್ ಮನೆಯಲ್ಲಿ. ಯಾಕೆಂದರೆ ಅವರು ಸಂಸಾರ ದ್ವೇಷಿಗಳು. ಯಾವಾಗಲೂ ಏನು ಮಾಡ್ತಾರೆ, ಸಂಸಾರನ ಟೀಕೆ ಮಾಡ್ತಾ ಇರ್ತಾರೆ ಅಂತ ಬಿಟ್ಟಂತ. ಹಾಗಾಗಿ ಅದನ್ನು ತಪ್ಪು ತಿಳಿಬಾರ್ದು. ಸಂಸಾರ ಅಂತಂದರೆ ಹೆಂಡತಿ ಮಕ್ಕಳು ಅಂತಲ್ಲ. ಸಂಸ್ಕೃತದಲ್ಲಿ ಸಂಸಾರ ಅಂದರೆ ಸಂ ಸರತಿ ಇತಿ ಸಂಸಾರ ಅಂತ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಇದೊಂದು ರೋಗ. ಇದನ್ನು ಭವರೋಗ ಅಂತ ಕರೀತಾರೆ. ಈ ರೋಗದ ಬಗ್ಗೆ ವರ್ಣನೆ ಮಾಡ್ತಕ್ಕಂಥದ್ದನ್ನು ಸಂಸಾರ ಅಂತ ಕರೀತಾರೆ. ಅಂದರೆ ಸಂಸಾರ ಅಂದರೆ ಹುಟ್ಟಿ ಸಾಯ್ತಾ ಇರ್ತಕ್ಕಂಥ ಒಂದು ಕಾಯಿಲೆ ಅದು. ಆ ಸಂಸಾರ ಸಾರಂ. ಇದು ಈ ಸಂಸಾರ ಅಂತಕ್ಕಂಥದ್ದು ನಿಸ್ಸಾರ ಅಂತ ಹೇಳ್ತಾರೆ. ಇದರಲ್ಲಿ ಏನನ್ನ ಸಾರ ಇದೆಯಾ ಅಂತಂದರೆ ಹೌದು, ಪರಮೇಶ್ವರನ ಭಕ್ತಿ, ಪರಮೇಶ್ವರನ ನಾಮನೇ ಇದರಲ್ಲಿರ್ತಕ್ಕಂಥ ಸಾರ ಅಂತ ಹೇಳ್ಬಿಟ್ಟಂತ. ಇನ್ನು ಕೆಲವರು ಹೇಳ್ತಾರೆ ಸಂಸಾರ ತಾರಂ ಅಂತ ಹೇಳ್ಬಿಟ್ಟಂತ. ತಾರಂ ಅಂದರೆ ದಾಟಿಸ್ತಕ್ಕಂಥವನು ಅಂತ. ಸಂಸಾರನ ದಾಟಿಸ್ತಕ್ಕಂಥವನು ಪರಮೇಶ್ವರನೇ. ಈ ಸಂಸಾರದಲ್ಲಿ ನಿಸ್ಸಾರವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ಸಾರ ರೂಪವಾಗಿರ್ತಕ್ಕಂಥದ್ದು ಪರಮೇಶ್ವರನೇ. ಸಂಸಾರ ಸಾರಂ ಭುಜಗೇಂದ್ರ ಹಾರಂ. ಭುಜಗೇಂದ್ರ ಹಾರಂ ಅಂತಂದರೆ ನೋಡಿ, ಭುಜಗೇಂದ್ರ ಅಂತಂದರೆ ಸರ್ಪಗಳು ಅಂತ. ಸರ್ಪಗಳನ್ನೇ ಹಾರಗಳಾಗಿ ಧರಿಸಿರ್ತಕ್ಕಂಥ ಪರಮೇಶ್ವರ ಅಂತ ಹೇಳ್ಬಿಟ್ಟಂತ. ಸದಾ ವಸಂತಂ ಹೃದಯಾರವಿಂದೆ. ಸದಾ ವಸಂತಂ. ಶ್ರೇಷ್ಠಿಗಳೇ ಅರ್ಥ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ಇರಲಿ, ಅದು ಬಂತು, ಸಂದರ್ಭ ಬಂತು, ಹೇಳ್ತಾ ಇದ್ದೀನಿ. ಸದಾ ವಸಂತಂ. ವಸಂತ ಅಂದರೆ ಗೊತ್ತಾ ನಿಮಗೆ? ಈ ವಸಂತ ಕಾಲ ಬಂದಾಗ ಏನಾಗುತ್ತೆ, ಎಲ್ಲ ಕಡೆನೂ ಚಿಗುರು ಹೊಡೆಯುತ್ತೆ, ಫಲ ಪುಷ್ಪಗಳು ಬರುತ್ತೆ, ಎಲ್ಲ ಇಡೀ ಪ್ರಕೃತಿ ಆಹ್ಲಾದಮಯವಾಗಿರುತ್ತೆ. ಹಾಗೆ ನಿಸ್ಸಾರವಾಗಿರ್ತಕ್ಕಂಥ ನಮ್ಮ ಮನಸ್ಸು ಆಹ್ಲಾದಮಯವಾಗಿರಬೇಕು ಅಂತಂದರೆ ಪರಮೇಶ್ವರನ ಸ್ಮರಣೆ ಇರಬೇಕು. ಯಾವ ಮನಸ್ಸಿನಲ್ಲಿ ಪರಮೇಶ್ವರನ ನಾಮೋಚ್ಚಾರಣೆ ಇರುತ್ತೆ, ಯಾರ ಮನಸ್ಸಿನಲ್ಲಿ ಪರಮೇಶ್ವರನ ಸ್ಮರಣೆ ಇರುತ್ತೆ, ಅಂಥವ್ರ ಮನಸ್ಸು ಯಾವಾಗಲೂ ಕೂಡ ವಸಂತದ ರೀತಿಯಲ್ಲಿ ಚಿಗುರೊಡೆದು ಆಹ್ಲಾದಮಯವಾಗಿ ಇರುತ್ತೆ ಅವ್ರ ಮನಸ್ಸು ಅಂತ ಒಂದರ್ಥ. ಎರಡನೇದು ಸದಾ ವಸಂತಂ ಅಂತಂದರೆ ಸದಾ ಕಾಲ ನಿವಾಸ ಮಾಡ್ತಾ ಇರ್ತಕ್ಕಂಥ ಅವನು. ಇವನ ಪರ್ಮನೆಂಟ್ ಅಡ್ರೆಸ್, ಕೇರ್ ಆಫ್ ಅಡ್ರೆಸ್ ಅಲ್ಲ, ಪರ್ಮನೆಂಟ್ ಅಡ್ರೆಸ್. ಇವಾಗ ನಮ್ಗೆ 2 ಅಡ್ರೆಸ್ ಇರುತ್ತೆ. ಕೇರ್ ಆಫ್ ಅಡ್ರೆಸ್ಸು ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ತಾತ್ಕಾಲಿಕವಾಗಿ ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿ ನಿವಾಸ ಮಾಡ್ಕೊಂಡಿರ್ತೀವಿ. ಆದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನು ಅಂತಂದರೆ ನಮ್ದು ಯಾವುದೋ ಇರ್ತಕ್ಕಂಥ ಊರು ಹೆಸರು ಹೇಳ್ತೀವಿ. ನಾವು ಹುಟ್ಟಿ ಬೆಳೆದಿದ್ದ ಊರು, ನಮ್ಮ ತಂದೆ ತಾಯಿ ಇರ್ತಕ್ಕಂಥ ಊರು, ಇದು ನಮ್ಮ ಪರ್ಮನೆಂಟ್ ಅಡ್ರೆಸ್ಸು ಅಂತ ಹೇಳ್ತೀವಿ. ಹಾಗೆ ಪರಮೇಶ್ವರನಿಗೆ ಯಾವುದಾದ್ರೂ ಪರ್ಮನೆಂಟ್ ಅಡ್ರೆಸ್ ಇದೆಯಾ ಅಂದರೆ ಹೌದು, ಸದಾ ವಸಂತಂ ಅಂದರೆ ಪರ್ಮನೆಂಟ್ ಅಡ್ರೆಸ್. ಸದಾ ಕಾಲ ಅವನು ನಿವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಒಂದಿದೆ, ಹೃದಯಾರವಿಂದೆ. ಎಲ್ಲೂ ಹುಡ್ಕೋಕೆ ಹೋಗ್ಬೇಡ್ರಿ. ಕೈಲಾಸ ಅಂತ ಹುಡ್ಕೋಕೆ ಹೋಗ್ಬೇಡ್ರಿ, ವೈಕುಂಠ ಅಂತ ಹುಡ್ಕೋಕೆ ಹೋಗ್ಬೇಡ್ರಿ, ಅಥವಾ ಇನ್ಯಾವುದೋ ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು, ಅಯ್ಯೋ ಅಲ್ಲೇನೋ ಮಹಿಮೆ ಇದೆಯಂತೆ, ಇಲ್ಲೇನೋ ಮಹಿಮೆ ಇದೆಯಂತೆ, ಅಲ್ಲಿಗೆ ಹೋಗ್ಬೇಕಂತೆ, ಅಲ್ಲಿಗೆ ಹೋದರೆ ಮಾತ್ರ ಉದ್ಧಾರ ಆಗ್ತೀವಂತೆ, ಇವೆಲ್ಲ ನಾವು ಅಂದ್ಕೊಳ್ತಕ್ಕಂಥದ್ದು. ಆದರೆ ಪರಮೇಶ್ವರನ ಪರ್ಮನೆಂಟ್ ಅಡ್ರೆಸ್ ಯಾವುದು ಅಂತಂದರೆ ಸದಾ ವಸಂತಂ ಹೃದಯಾರವಿಂದೆ. ನಮ್ಮ ಹೃದಯದಲ್ಲೇ ಇದ್ದಾನೆ. ಜಾಸ್ತಿ ನಾವೇನು ಕಷ್ಟಪಡಬೇಕಾದ್ದೇ ಇಲ್ಲ. ಹೀಗೆ ಇರ್ತಕ್ಕಂಥ ದೃಷ್ಟಿಯನ್ನು ಹೀಗೆ ಮರಳಿಸ್ಕೊಂಡ್ರೆ ಸಾಕು. ನೋಡಿ, ಬೀಗ ಹಾಕೋದಕ್ಕೂ ಒಂದೇ ಕ್ರಿಯೆ, ತೆಗೆಯೋದಕ್ಕೂ ಒಂದೇ ಕ್ರಿಯೆ. ಬಲಕ್ಕೆ ತಿಪ್ಪಿದ್ರೆ ಬೀಗ ಹಾಕೊಂಡ್ಬಿಡತ್ತೆ, ಎಡಕ್ಕೆ ತಿಪ್ಪಿದ್ರೆ ಬೀಗ ತೆಕ್ಕೊಳುತ್ತೆ. ಹಾಗೆ ನಮ್ಮ ದೃಷ್ಟಿಯನ್ನು ಹೊರಗೆ ಪ್ರಪಂಚದ ಮೇಲಕ್ಕೆ ಬಿಟ್ಟರೆ ಬಂಧನಕಾರಕ. ನಮಗೇನಾಗುತ್ತೆ, ಬಂಧನವನ್ನು ಉಂಟು ಮಾಡಿಬಿಡುತ್ತೆ. ಅದನ್ನೇ ನಾವು ಒಳಕ್ಕೆ ತಿಪ್ಪಿಕೊಂಡ್ರೆ, ಅಂದರೆ ನಮ್ಮ ಮನಸ್ಸಿನ ಒಳಕ್ಕೆ ತಿಪ್ಪಿಕೊಂಡ್ರೆ ಭಾವನೆಗಳು ಹೇಳ್ತಾ ಇರ್ತಕ್ಕಂಥ ಜಾಗ ಇದೆ. ಭಾವನೆಗಳು ಅಂತಕ್ಕಂಥ ಅಲೆಗಳು ಎಲ್ಲಿಂದನೋ ಎದ್ದೇಳ್ತಾ ಬರ್ತಾ ಇದೆ. ಬರೀ ಅಲೆಗಳು ಮಾತ್ರ ಕಾಣಿಸ್ತಾ ಇದೆ ನಮಗೆ. ಎಲ್ಲಿಂದ ಈ ಭಾವನೆಗಳು ಎದ್ದೇಳ್ತಾ ಇದೆ ಅಂತಂದರೆ ಹೃದಯ ಅಂತಕ್ಕಂಥ ಒಂದು ಕೋಶದಿಂದ ಈ ಭಾವನೆ ಅಂತಕ್ಕಂಥ ಅಲೆಗಳು ಎದ್ದೇಳ್ತಾ ಇದೆ. ಅಲ್ಲಿ ಇದಾನೆ ಪರ್ಮನೆಂಟ್ ಅಡ್ರೆಸ್ ಭಗವಂತಂದು. ಅದು ಸದಾ ವಸಂತಂ ಹೃದಯಾರವಿಂದೇ. ಒಬ್ಬನೇ ಇದ್ದಾನ ಪಾಪ, ಏಕಾಂಗಿಯಾಗಿದ್ದಾನ ಅಂದರೆ ಇಲ್ಲ. ಭವಾನಿ ಸಹಿತಂ ನಮಾಮಿ. ಅವನು ಸಿಂಗಲ್ ಆಗಿಲ್ಲಪ್ಪ, ಭವಾನಿ ಸಹಿತನಾಗಿದ್ದಾನೆ. ಭವಂ ಅಂತಂದರೆ ಈ ಇಡೀ ಸೃಷ್ಟಿಗೆ ಕಾರಣ. ಭವ ಅಂದರೆ ಏನು ಅಂದರೆ ಸೃಷ್ಟಿ ಅಂತ. ಭವಂ ಇಡೀ ಸೃಷ್ಟಿಗೆ ಕಾರಕನಾಗಿರ್ತಕ್ಕಂಥ ಅವನು. ಇಡೀ ಸೃಷ್ಟಿ ಪ್ರೊಜೆಕ್ಷನ್ ಆಗ್ತದೆ. ಆ ಪ್ರೊಜೆಕ್ಟರ್ ಇರತಕ್ಕಂಥದ್ದು ಒಳಗಡೆ, ಇಲ್ಲಿ ಹೃದಯದೊಳಗಿದೆ. ಇಡೀ ಸೃಷ್ಟಿ ಪ್ರೊಜೆಕ್ಟ್ ಆಗ್ತಾ ಇದೆ. ದೃಷ್ಟಿಯಂತೆ ಸೃಷ್ಟಿ ಅಂತ ಕೇಳಿದ್ದೀವಿ. ಹಾಗಾಗಿ ಇದು ಪ್ರೊಜೆಕ್ಟ್ ಆಗ್ತಾ ಇರ್ತಕ್ಕಂಥ ಜಾಗ ಭವಂ ಒಳಗಡೆ ಇದೆ, ಹೃದಯದೊಳಗಿದೆ. ಭವಾನಿ ಸಹಿತಂ ನಮಾಮಿ. ಅವನು ಸಿಂಗಲ್ ಆಗಿಲ್ಲ,
ತಾಯಿಯೊಡನೆ ಜೊತೆಗೂಡಿಕೊಂಡು ಇದ್ದಾನೆ. ಆ ಭವಾನಿ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನನ್ನು ನಾನು ಆಶ್ರಯಿಸ್ತಾ ಇದ್ದೀನಿ, ನಮಸ್ಕಾರ ಮಾಡ್ತಾ ಇದ್ದೀನಿ, ನಮಾಮಿ ನಮಸ್ಕಾರ ಮಾಡ್ತಾ ಇದ್ದೀನಿ, ಶರಣಾಗತಿ ಮಾಡ್ತಾ ಇದ್ದೀನಿ ಅಂತ. ಯಾರಿಗೆ ಶರಣಾಗತಿ ಮಾಡಬೇಕು ಅಂದರೆ ಹೃದಯಾರವಿಂದದಲ್ಲಿರ್ತಕ್ಕಂಥ ಆ ಪರಬ್ರಹ್ಮ ಪರಮಾತ್ಮನಿಗೆ ಶರಣಾಗತಿ ಮಾಡಬೇಕು ಅಂತ. ಕರ್ಪೂರ ಗೌರಂ ಅಂದರೆ ಬೆಳ್ಳಗಿದ್ದಾನೆ. ಕರುಣಾವತಾರಂ ಕರುಣೆಯೇ ಮೂರ್ತಿ ರೂಪ ತಾಳಿ ಬಂದಿರತಕ್ಕಂಥ ಪರಮೇಶ್ವರ. ಸಂಸಾರ ಸಾರಂ ಇಡೀ ಸಂಸಾರಕ್ಕೆ ಸಾರಭೂತನಾಗಿದ್ದಾನೆ. ಭುಜಗೇಂದ್ರ ಹಾರಂ ಸರ್ಪಗಳ ಮಾಲೆಯನ್ನು ಧರಿಸ್ಕೊಂಡಿರ್ತಕ್ಕಂಥವನಾಗಿದ್ದಾನೆ. ಸದಾ ವಸಂತಂ ಯಾರು ಸ್ಮರಣೆ ಮಾಡ್ತಾ ಇದ್ರೆ ಅವ್ರ ಹೃದಯದಲ್ಲಿ ವಸಂತ ಕಾಲದಂತೆ ಆಹ್ಲಾದಮಯನಾಗಿರ್ತಕ್ಕಂಥವನು. ಮತ್ತು ಪರ್ಮನೆಂಟ್ ಆಗಿ ಅವನು ನಿವಾಸ ಮಾಡ್ತಾ ಇರತಕ್ಕಂಥ ಜಾಗ ಹೃದಯಾರವಿಂದ ಆಗಿರೋದ್ರಿಂದ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತಂ ನಮಾಮಿ. ಎಲ್ಲದಕ್ಕೂ ಮೂಲ ಕಾರಣನಾಗಿರತಕ್ಕಂಥ ಸೃಷ್ಟಿ ಮೂಲನಾಗಿರತಕ್ಕಂಥ ಪರಮೇಶ್ವರ ಭವಾನಿ ಸಹಿತನಾಗಿ ನಮ್ಮ ಹೃದಯಗಳಲ್ಲೇ ಇದ್ದಾನೆ, ನಮ್ಮ ಹೃದಯಗಳಲ್ಲೇ ಇದ್ದಾನೆ. ಹಾಗಾಗಿ ಆ ಪರಮೇಶ್ವರನನ್ನು ಆಶ್ರಯಿಸಬೇಕು ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ ಶ್ರೇಷ್ಠಿಗಳೇ. ಹಂಗಾಗಿ ಸೋಮಾಯಚ ಅನ್ನೋ ಇದಕ್ಕೆ ಹೇಳ್ತಾ ಇದ್ದೀನಿ. ನಮ ಸೋಮಾಯಚ ರುದ್ರಾಯಚ. ನಮ ಸೋಮಾಯಚ ರುದ್ರಾಯಚ ಅಂತಕ್ಕಂಥ ನಾಮಕ್ಕೆ ಅರ್ಥ ಏನು ಅಂದರೆ ಸಾ ಉಮಾ ಸಹಿತನಾಗಿರತಕ್ಕಂಥ ಪರಮೇಶ್ವರ. ಉಮಾ ಅಂದರೆ ಆ ಉಮಾ ಸಂಗಮವಾಗಿರತಕ್ಕಂಥ ಪ್ರಣವ ಸಹಿತನಾಗಿರತಕ್ಕಂಥ ಪರಮೇಶ್ವರ ಅಂತ ನೋಡಿ. ಶ್ವೇತಾಶ್ವತರ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ತಿನಲ್ಲಿ ಹೀಗೆ ಬರುತ್ತೆ, ಋಷಿಗಳೆಲ್ಲರೂ ಒಟ್ಟಾಗಿ ಸೇರಿ ಜಗತ್ಕಾರಣ ಯಾವುದು, ಬ್ರಹ್ಮ ಯಾವುದು, ಸೃಷ್ಟಿಯ ಮೂಲ ಯಾವುದು ಎಂದು ವಿಚಾರ ಮಾಡಿದರು. ಗಾಢ ಧ್ಯಾನ ಮಗ್ನರಾದ ಅವರಿಗೆ ಈ ಬ್ರಹ್ಮಶಕ್ತಿಯು ಕಂಡಿತು. ಪ್ರಪ್ರಥಮವಾಗಿ ಏನಾಯಿತು ಅಂದರೆ ಬ್ರಹ್ಮಶಕ್ತಿ ಕಂಡಿತಂತೆ. ಬ್ರಹ್ಮಶಕ್ತಿ ಅಂದರೆ ಯಾವುದು ಅಂದರೆ ಪ್ರಣವಾಕ್ಷರ ಓಂಕಾರ ಅಂತಕ್ಕಂಥದ್ದು ಫಸ್ಟು ಸಾಕ್ಷಾತ್ಕಾರ ಆಯಿತು. ಅದನ್ನು ಶಬ್ದ ಬ್ರಹ್ಮ ಅಂತ ಕರೀತಾರೆ. ಅದಕ್ಕೆ ಶಬ್ದ ಬ್ರಹ್ಮಾತಿ ವರ್ತತೆ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಶಬ್ದ ಬ್ರಹ್ಮವನ್ನು ಮೀರ್ತಾನೆ ಅಂತ. ಅಂದರೆ ಕೆಲವರು ಶಬ್ದ ಬ್ರಹ್ಮಕ್ಕೆ ನಿಂತು ಬಿಡ್ತಾರೆ. ಧ್ಯಾನ ಮಾಡುವಾಗ ಓಂಕಾರ ಸಾಕ್ಷಾತ್ಕಾರ ಆದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅಂದರೆ ನಾವು ಸಿದ್ಧಿ ಸಿಕ್ತು ಅಂತೇಳ್ಬಿಟ್ಟು, ಇಲ್ಲ ಅದಕ್ಕೂ ಮುಂದೆ ಹೋಗಬೇಕು ಅಂತ. ಹಾಗಾಗಿ ಫಸ್ಟು ಬ್ರಹ್ಮಶಕ್ತಿ ಕಂಡಿತು. ಇದನ್ನು ಆಶ್ರಯಿಸಿ ಅಂದರೆ ಆ ಓಂಕಾರವನ್ನು ಆಶ್ರಯಿಸಿಕೊಂಡು ಬ್ರಹ್ಮವನ್ನು ಕಂಡರು, ಅಂದರೆ ತತ್ವವನ್ನು ಅರ್ಥಕೊಂಡ್ರು, ತಿಳ್ಕೊಂಡ್ರು ಅಂತ ಹೇಳ್ಬಿಟ್ಟು ಅಂತ. ಹೀಗೆ ಶ್ವೇತಾಶ್ವತರ ಉಪನಿಷತ್ತು ಹೇಳ್ತಾ ಇದೆ. ಇನ್ನು ಕೇನೋಪನಿಷತ್ತಿನಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ನಾನು ಕತೆ ಹೇಳಿದ್ದೀನಿ. ಏನು ಅಂತಂದರೆ ಯಕ್ಷರೂಪದಲ್ಲಿ ಪ್ರಕಟ ಆಗಿಬಿಡ್ತಾನೆ ಪರಬ್ರಹ್ಮ. ಯಾಕೆಂದರೆ ದೇವತೆಗಳಿಗೆಲ್ಲ ಒಂದು ಅಹಂಕಾರ ಬಂದ್ಬಿಟ್ಟಿರುತ್ತೆ, ನಾನು ನನ್ನ ಶಕ್ತಿಯಿಂದ ಗೆಲ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅಂತ. ಆವಾಗ ಅದನ್ನು ಅವ್ರಿಗೆ ಬುದ್ಧಿ ಹೇಳಬೇಕು ಅಂತ ಪರಬ್ರಹ್ಮ ಏನು ಮಾಡುತ್ತೆ, ಯಕ್ಷರೂಪದಲ್ಲಿ ಪ್ರಕಟ ಆಗಿಬಿಡುತ್ತೆ. ವಾಯು ಹೋಗ್ತಾನೆ, ಅಗ್ನಿ ಹೋಗ್ತಾನೆ, ಇಂದ್ರ ಹೋಗ್ತಾನೆ, ಎಲ್ಲ ದೇವತೆಗಳು ಹೋಗ್ತಾರೆ. ಯಾರಿಗೂ ಕೂಡ ಆ ಯಕ್ಷ ಯಾರು ಅಂತ ಗೊತ್ತಾಗೋದಿಲ್ಲ. ಕಡೆಗೆ ಇಂದ್ರ ಏನು ಮಾಡ್ತಾನೆ, ಓಡೋಗಿ ಅದನ್ನು ತಬ್ಬಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಆ ತಬ್ಬಿಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಆ ಯಕ್ಷ ಕಣ್ಮರೆ ಆಗಿಬಿಡ್ತಾನೆ. ಆವಾಗ ಹೈಮವತಿ ಅಂತಕ್ಕಂಥ ರೂಪ ಅಲ್ಲಿ ಪ್ರಕಟ ಆಗುತ್ತೆ. ಆ ಹೈಮವತಿ ಅಂತಕ್ಕಂಥ ರೂಪ ಪರಬ್ರಹ್ಮದ ಕುರಿತಾಗಿ ತಿಳಿಸ್ಕೊಡುತ್ತೆ. ಆ ಹೈಮವತಿ ಅಂತಕ್ಕಂಥ ರೂಪನೇ ಉಮೆ ಅಂದರೆ ಗೊತ್ತಲ್ವ, ಸಾ ಉಮಾ ಅಂದರೆ ಪ್ರಣವಾಕ್ಷರ, ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ ಅದನ್ನು ಕರೀತಾರೆ. ಶಿವಗೀತೆ ಜಾಬಾಲ್ಯೋಪನಿಷತ್ತುಗಳಲ್ಲಿ ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನೇ ಶ್ರೀಹರಿ ಅಂತ ಹೇಳಿದೆ. ಜಾಬಾಲ್ಯೋಪನಿಷತ್ತು ಅಂತ ಇದೆ, ರುದ್ರಾಕ್ಷ ಜಾಬಾಲೋಪನಿಷತ್ತು, ಆಮೇಲೆ ಭಸ್ಮ ಜಾಬಾಲೋಪನಿಷತ್ತು, ಇದೆಲ್ಲ ಜಾಬಾಲೋಪನಿಷತ್ತುಗಳಿದೆ. ಆ ಉಪನಿಷತ್ತುಗಳದ್ದೇ ಒಂದು ಗುಂಪು ಜಾಬಾಲೋಪನಿಷತ್ತು ಅಂತ, ಜಾಬಾಲ ಮಹರ್ಷಿಗಳು ಹೇಳಿರತಕ್ಕಂಥದ್ದು. ಆ ಜಾಬಾಲೋಪನಿಷತ್ನಲ್ಲಿ ಶಿವಗೀತೆಯಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಶ್ರೀಹರಿ ಅಂದರೆ ಗೊತ್ತಲ್ವ, ಮಹಾವಿಷ್ಣು. ಶ್ರೀಹರಿ ಅಂತಕ್ಕಂಥ ಮಹಾವಿಷ್ಣು ಯಾರಪ್ಪ ಅಂತಂದರೆ ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರ. ಅಂದರೆ ಉಮೆಯನ್ನು ಪರಮೇಶ್ವರನನ್ನು ಮಿಕ್ಸ್ ಮಾಡಿಬಿಟ್ರೆ ಒಂದು ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಅದು ಯಾವುದಪ್ಪ ಅಂದರೆ ಶ್ರೀಹರಿ ಅಂತಕ್ಕಂಥ ಪ್ರಾಡಕ್ಟ್. ಉಮಾ ಅಂತಕ್ಕಂಥದ್ದು ಒಂದು ಮೆಟೀರಿಯಲ್ಲು, ಆಮೇಲಿಂದ ಪರಮೇಶ್ವರ ಅಂತಕ್ಕಂಥದ್ದು ಒಂದು ಮೆಟೀರಿಯಲ್ಲು. ಅಂದರೆ ಮೆಟೀರಿಯಲ್ ಅಂದ್ಕೊಳ್ಳಿ, ಎರಡೂ ಕೂಡ ಚೈತನ್ಯ ರೂಪಗಳೇ. ಇವೆರಡನ್ನು ಮಿಕ್ಸ್ ಮಾಡಿದಾಗ ನಮಗೆ ಶ್ರೀಹರಿ ಅಂತಕ್ಕಂಥ ಒಂದು ಬೈ ಪ್ರಾಡಕ್ಟ್ ಸಿಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಯಾವುದರಲ್ಲಿ? ಶಿವಗೀತೆ ಮತ್ತು ಜಾಬಾಲೋಪನಿಷತ್ನಲ್ಲಿ. ಹಾಗಾಗಿ ಮಹಾವಿಷ್ಣು ನೋಡಿದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾರಿದ್ದಾರೆ, ಜಗತ್ತಿಗೆ ತಂದೆ ತಾಯಿಯಾಗಿರ್ತಕ್ಕಂಥ ಉಮಾ ಮಹೇಶ್ವರರು ಇದ್ದಾರೆ ಅಂತ. ಅದಕ್ಕೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯಂ ವಿಷ್ಣು ವಿಷ್ಣುವಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಅಂದರೆ ಶಿವ ಕಂಡ್ರೆ ವಿಷ್ಣು ಕಂಡಂಗೆ, ವಿಷ್ಣು ಕಂಡ್ರೆ ಶಿವ ಕಂಡಂಗೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಶಿವನ ದೇವಸ್ಥಾನಕ್ಕೆ ಹೋದಾಗ ವಿಷ್ಣು ಸ್ತೋತ್ರ ಮಾಡಬೇಕಂತೆ, ಶಿವ ಬೇಗ ಒಲಿತಾನಂತೆ. ವಿಷ್ಣು ದೇವಸ್ಥಾನಕ್ಕೆ ಹೋದಾಗ ಶಿವಸ್ತೋತ್ರ ಮಾಡ್ಬೇಕಂತ, ಹರ ಹರ ಮಹಾದೇವ ಅನ್ಬೇಕಂತ ಅಲ್ಲಿ ಹೋದಾಗ. ಆವಾಗ ವಿಷ್ಣು ಬೇಗ ಒಲಿತಾನಂತೆ. ಯಾಕೆ ಅಂದರೆ ಒಬ್ಬನೇ ದೇವರ ಎರಡು ರೂಪಗಳಿವೆರಡು ಕೂಡ ಹರಿಹರೇಶ್ವರ ಅಂತ.
ಹಾಗಾಗಿ ಈ ಥರ ಹೇಳುತ್ತೆ. ಇನ್ನು ಕಾಳಿದಾಸ ಒಂದು ಕಡೆ ಬರೀತಾರೆ, ವಾಗರ್ತಾವಿವ ಸಂಪ್ಲುಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ವಾಕು ಅದರ ಅರ್ಥ, ಪುಸ್ತಕ ಅಂತಕ್ಕಂಥದ್ದು ವಾಕು. ಪುಸ್ತಕ ಅಂತಕ್ಕಂಥ ವಾಕಿನಿಂದ ಅದರ ಅರ್ಥನ ನಾವು ಬೇರೆ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಆ ಅರ್ಥ, ಆ ಪದದಲ್ಲೇ ಆ ಅರ್ಥ ಅಂತಕ್ಕಂಥದ್ದು ಅಡಗಿರುತ್ತೆ ಅಂತ ಹೇಳ್ಬಿಟ್ಟದ್ದು. ಬೆಕ್ಕು ಅಂತ ನಾನು ಹೇಳ್ತೀನಿ. ಬೆಕ್ಕು ಅಂದ ತಕ್ಷಣ ನಿಮಗೆ ಬೆಕ್ಕಿನ ಚಿತ್ರ ಬಂದ್ಬಿಡುತ್ತೆ. ಯಾಕೆಂದರೆ ಬೆಕ್ಕು ಅನ್ನೋ ವಾಕಿನಲ್ಲೇ ಬೆಕ್ಕು ಅಂತಕ್ಕಂಥ ವಸ್ತು ಇದೆ. ಹಾಗಾಗಿ ವಾಕು ಮತ್ತು ಅದರ ಅರ್ಥನ ನಾವು ಬೇರೆ ಮಾಡೋದಕ್ಕಾಗೋದಿಲ್ಲ. ವಾಕಿನ ಜೊತೆಯಲ್ಲೇ ಅದರ ಅರ್ಥ ಸೇರ್ಕೊಂಡಿರುತ್ತೆ, ಸಮ್ಮಿಳಿತವಾಗಿರುತ್ತೆ. ಅದೇ ಥರನೇ ಉಮಾ ಮಹೇಶ್ವರ ಇಬ್ಬರು ಕೂಡ ಸಮ್ಮಿಳಿತರಾಗಿರ್ತಾರೆ. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಇಡೀ ಜಗತ್ತಿಗೆ ಕಾರಣಕರ್ತರಾಗಿರ್ತಕ್ಕಂಥವರು, ತಂದೆ ತಾಯಿಗಳ ರೂಪದಲ್ಲಿರ್ತಕ್ಕಂಥವರು ಇಂತಹ ಪರಮೇಶ್ವರರು. ಇವರಿಬ್ಬರನ್ನು ನಾವು ಬೇರೆ ಮಾಡಿ ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಂತ ನೋಡಿ. ಇಲ್ಲಿ ಕೆಲವು ಉದಾಹರಣೆಗಳು ಕೊಡ್ತಾರೆ ಉಪನಿಷತ್ತಿನಲ್ಲಿ. ಏನು ಅಂತಂದರೆ, ಪರಮೇಶ್ವರ ಅಂತಕ್ಕಂಥವನು ತಟಸ್ಥ, ಸ್ಥಾಣು ಅಂತ ಕರೀತಾರೆ, ತಟಸ್ಥ ಅಂತ ಕರೀತಾರೆ, ಕೂಟಸ್ಥ ಅಂತೆಲ್ಲ ಕರೀತಾರೆ. ಅವನಿಗೆ ಚಲನೆ ಇಲ್ಲ, ಅಂದರೆ ಯಾವುದೇ ಚಲನೆಗಳಿಲ್ಲ. ಅವನು ಸುಖೈಕ ಸ್ವರೂಪನಾಗಿ, ಆನಂದ ಸ್ವರೂಪನಾಗಿ ಹಿಂಗೆ ಸುಮ್ಮನೆ ಇದ್ಬಿಟ್ಟಿದ್ದಾನೆ ತಟಸ್ಥವಾಗಿ. ಅವನಿಗೆ ಚಲನೆ ಬರಬೇಕು. ಚಲನೆ ಬರಬೇಕಾಗಿದ್ದರೆ ಆ ಬ್ರಹ್ಮಮಯವಾಗಿರ್ತಕ್ಕಂಥ ಒಂದು ಶಕ್ತಿ, ಆ ಪರಾಶಕ್ತಿ ಅಂತಕ್ಕಂಥದ್ದು ಬ್ರಹ್ಮದ ಜೊತೆಗೆ ಸೇರ್ಕೋಬೇಕು. ಆವಾಗ ಅದಕ್ಕೆ ಒಂದು ರೂಪ, ಒಂದು ಕ್ರಿಯೆ ಅಂತಕ್ಕಂಥದ್ದು, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಮಾಡೋದಕ್ಕೆ ಶುರುವಾಗುತ್ತೆ. ಈ ದುರ್ಗಾ ಸಪ್ತಶತಿ ಅಂತ ಇದೆ. ಆ ದುರ್ಗಾ ಸಪ್ತಶತಿನಲ್ಲಿ ಏನಾಗುತ್ತೆ ಅಂದರೆ, ಮಹಾವಿಷ್ಣು ಯೋಗ ಮಾಯೆಯನ್ನು ಆಶ್ರಯಿಸಿ ಯೋಗ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಆ ಮಹಾವಿಷ್ಣು ಕಿವಿಯಿಂದ ಒಂದು ಮಲ ಉತ್ಪತ್ತಿಯಾಗಿ ಆ ಮಲದಿಂದ ಮಧು ಕೈಟಭ ಅಂತಕ್ಕಂಥ ಇಬ್ಬರು ರಾಕ್ಷಸರು ಹುಟ್ಟುತ್ತಾರೆ. ಮಧು ಕೈಟಭ ತತ್ವತಃ ಏನು ಅಂತಂದರೆ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದ್ರೆ ಅದರಲ್ಲಿ ನಮ್ಗೆ ಆಸೆ ಉತ್ಪತ್ತಿ ಆಗುತ್ತೆ, ಅದೇ ಮಧು. ಕೈಟಭ ಅಂತಂದರೆ ಏನು ಅಂದರೆ, ಆ ವಸ್ತುವನ್ನು ಪಡಿಲೇಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟು ಆ ವಸ್ತುಗೋಸ್ಕರ ಏನು ಮಾಡೋದಕ್ಕೂ ನಾವು ರೆಡಿ ಆಗಿಬಿಡ್ತೀವಿ, ಅದನ್ನು ಕೈಟಭ ಅಂತ ಕರೀತಾರೆ. ಹಾಗಾಗಿ ತತ್ವತಃ ಅವರಿಬ್ಬರು ಉತ್ಪತ್ತಿ ಆದ್ರಂತೆ. ಇದೇನಪ್ಪ, ಮಹಾವಿಷ್ಣುಗೆ ನಮ್ಮ ಥರದ ಕಿವಿನಲ್ಲಿ ಮಲ ಎಲ್ಲ ಉತ್ಪತ್ತಿ ಆಗುತ್ತಾ? ಹಾಗಾದರೆ ಅವನಿಗೂ ನಮ್ಮ ಥರದ ದೇಹ ಇದೆಯಾ? ಹಿಂಗೆಲ್ಲ ತಿಳ್ಕೊಳ್ತೀವಿ. ಇಲ್ಲಿ ಏನೇ ಕತೆ ಬಂದರೂ ಕೂಡ ಅದೆಲ್ಲ ಕೂಡ ತತ್ವತಃ ಅರ್ಥ ಮಾಡ್ಕೋಬೇಕು ನಾವು. ಹಂಗಂಗೆ ಏನು ಕತೆ ಬಂದರೆ ಹಂಗೆ ಅರ್ಥ ಮಾಡ್ಕೊಂಡ್ರೆ, ನಮ್ಮ ಶರೀರ ಇರ್ತಾನೆ ಅವನ ಶರೀರನೂ, ಹಿಂಗೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ಈ ಮಧು ಕೈಟಭರು ಉತ್ಪತ್ತಿ ಆದ್ರಂತೆ. ಮಧು ಕೈಟಭರು ಉತ್ಪತ್ತಿ ಆಗಿಬಿಟ್ಟು ಇಡೀ ಲೋಕನ್ನ ಪೀಡಿಸೋದಕ್ಕೆ ಶುರು ಮಾಡಿದ್ರಂತೆ. ಇವರನ್ನ ಜಯಿಸೋದಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ, ಅಜೇಯರು ಇವರು ಹಿಂಗೆ ಮಾಡ್ತಾ ಇರಬೇಕಾಗಿದ್ರೆ ಕಡೆಗೆ ಏನಾಗುತ್ತೆ ಅಂತಂದರೆ, ಈ ಮಹಾವಿಷ್ಣು ಎದ್ದು ಏನನ್ನ ಮಧುಕೈಟಭರ ಸಂಹಾರನ ಮಾಡ್ತಾನ ಅಂತಂದರೆ, ಈ ಮಹಾವಿಷ್ಣು ಯೋಗ ಮಾಯೆನಲ್ಲಿ, ಅಂದರೆ ಯೋಗ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಆವಾಗ ಎಲ್ಲ ದೇವತೆಗಳು ಏನು ಮಾಡ್ತಾರೆ, ಯೋಗ ಮಾಯೆಯನ್ನು ಆಶ್ರಯಿಸ್ತಾರೆ. ಅಮ್ಮ, ನಿನ್ನನ್ನು ಆಶ್ರಯಿಸಿಕೊಂಡು ಮಹಾವಿಷ್ಣು ನಿದ್ದೆ ಮಾಡ್ತಾ ಇದ್ದಾನೆ, ಇವನನ್ನು ಎಚ್ಚರಗೊಳಿಸು ಅಂತ ಹೇಳ್ಬಿಟ್ಟು. ಯೋಗ ಮಾಯೆ ಅಂದರೆ ಯಾರು ಅಂದರೆ ಪರಾಶಕ್ತಿ. ಈ ಪರಾಶಕ್ತಿನ ಸ್ತುತಿ ಮಾಡಿದಾಗ ಆ ಪರಾಶಕ್ತಿ ಏನು ಮಾಡ್ತಾಳೆ, ಮಹಾವಿಷ್ಣುವಿನ ಒಳಗಡೆಗೆ ಪ್ರವೇಶ ಮಾಡ್ತಾಳೆ. ಅಲ್ಲಿವರೆಗೂ ಕೂಡ ತಟಸ್ಥವಾಗಿ ಮಲ್ಕೊಂಡಿದ್ದ ಮಹಾವಿಷ್ಣು ಏನು ಮಾಡ್ತಾನೆ, ಆ ಯೋಗಮಾಯ ಪ್ರವೇಶ ಮಾಡೋ ಅಷ್ಟೊತ್ತಿಗೆ ತಾನು ಎಚ್ಚರಗೊಳ್ತಾನೆ. ಎಚ್ಚರಗೊಂಡು ಬಾಹ್ಯ ಒಂದು ಇದಕ್ಕೆ ಬಂದು ಆ ಮಧುಕೈಟಭರು ಈ ಥರ ಉಪಟಳ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಡೆಗೆ ಮಧುಕೈಟಭರನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಕತೆ ಅದು ದುರ್ಗಾ ಸಪ್ತಶತಿನಲ್ಲಿ ಬರುತ್ತೆ. ಹಾಗಾಗಿ ಮಾಯೆ ಇಲ್ದಿರ ಯಾವ ಕ್ರಿಯೆನೂ ಕೂಡ ಪರಬ್ರಹ್ಮ ಮಾಡೋದಿಲ್ಲ. ಅಂದರೆ ಮಾಯಾಶಕ್ತಿ, ಆ ಶಕ್ತಿ ಇಲ್ದಿರ ಪರಮೇಶ್ವರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉಪನಿಷತ್ತುಗಳಲ್ಲಿ ಒಂದು ಕೆಲವು ಉದಾಹರಣೆಗಳು ಕೊಡ್ತಾರೆ. ಏನು ಅಂತಂದರೆ ನೋಡಿ, ಅಪರಂಜಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಅಂದರೆ ಪ್ಯೂರ್ ಬಂಗಾರ. ಅಪರಂಜಿ ಪ್ಲಸ್ ಧಾತು ಅಂದರೆ ಬೇರೆ ಧಾತು ಎರಡೂ ಸೇರಿದ್ರೆ ಏನಾಗುತ್ತೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಬಂಗಾರ ಆಗುತ್ತೆ. ನಾವೊಂದು ಉಂಗುರ ಮಾಡಬೇಕಾದ್ರೆ, ಡಾಬ್ ಮಾಡಬೇಕಾದ್ರೆ, ಚೈನ್ ಮಾಡಬೇಕಾಗಿದ್ರೆ ನಮ್ಗೇನು ಮಾಡಬೇಕು, ಅಪರಂಜಿನ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ, ಅದು ಪೀಸ್ ಆಗೋಗುತ್ತೆ, ಮುರಿದು ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ತಾಮ್ರನೋ ಬೆಳ್ಳಿನೋ ಮಿಕ್ಸ್ ಮಾಡ್ಕೋಬೇಕು. ಅದೇ ಥರನೇ ಪರಬ್ರಹ್ಮ ಅಂತಕ್ಕಂಥದ್ದು ನಮಗೆ ವ್ಯವಹಾರಕ್ಕೆ ಸಿಗಲ್ಲ. ವ್ಯವಹಾರಕ್ಕೆ ಸಿಗಬೇಕಾದ್ರೆ ಅದ್ರ ಜೊತೆಯಲ್ಲಿ ಪರಾಶಕ್ತಿ ಸಮ್ಮಿಳಿತವಾಗಿರಬೇಕು. ಆವಾಗ ಮಾತ್ರ ನಮಗೆ ಪರಬ್ರಹ್ಮ ಅಂತಕ್ಕಂಥದ್ದು ರೂಢಿಗತವಾಗುತ್ತೆ ಎಂದು. ಒಂದ್ಸರಿ ಆಂಜನೇಯ ಶ್ರೀರಾಮಚಂದ್ರನ ಒಂದು ರೂಪಲಾವಣ್ಯಗಳನ್ನು ನೋಡ್ತಾ ಕೂತ್ಕೊಂಡಿರ್ತಾನೆ. ಸೀತೆ ನಗತಾ ಕೇಳ್ತಾಳೆ, ಏನು ಆಂಜನೇಯ, ನೀನು ಯಾರನ್ನು ನೋಡ್ತಾ ಇದ್ದೀಯಾ ಅಂತ ಹೇಳ್ಬಿಟ್ಟು. ಅಮ್ಮ, ನಾನು ಶ್ರೀರಾಮಚಂದ್ರನ ರೂಪವನ್ನು ನೋಡ್ತಾ ಇದ್ದೀನಿ, ಆನಂದಿಸ್ತಾ ಇದ್ದೀನಿ ಅಂತ ಆಂಜನೇಯ ಹೇಳ್ತಾನೆ. ಸೀತೆ ನಗ್ತಾಳೆ. ಯಾಕಮ್ಮ ನಗ್ತಾ ಇದೆಯಾ ಅಂತ ಹೇಳಿದ್ರೆ, ನೀನು ಬರೀ ರೂಪವನ್ನು ಆಸ್ವಾದಿಸ್ತಾ ಇದೆಯಾ ಅಂತಂದರೆ ಅದು ಪರಾಶಕ್ತಿನ ಆಶ್ರಯಿಸ್ತಾ ಇದೆಯಾ, ರಾಮನ್ನಲ್ಲ ನನ್ನನ್ನು ಆಶ್ರಯಿಸ್ತಾ ಇದೆಯಾ. ಅಂದರೆ ಸೀತಾ ಅಂತಕ್ಕಂಥ ಶಕ್ತಿಯನ್ನು ನೀನು ಆಶ್ರಯಿಸ್ತಾ ಇದೆಯಾ. ಹಾಗಾಗಿ ರೂಪವನ್ನು ನೀನು ನಚ್ಕೋಬೇಡ.
ರಾಮನ್ನ ನಚ್ಕೊಳೋದಾದ್ರೆ ರಾಮನ್ನೇ ನಚ್ಕೋ, ರೂಪ ನೀನೇನು ನೋಡ್ತಾ ಇದೆಯಾ ಅದು ನನ್ನ ಮಾಯೆ ಅಂತ ಸೀತೆ ಹೇಳದಂತೆ. ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ. ಹಾಗಾಗಿ ಯಾವುದು ಪರಾಶಕ್ತಿ ಇಲ್ದಿರ ಯಾವ ಒಂದು ಅವತಾರ ವಿಶೇಷಗಳು ಪರಮಾತ್ಮನ ಲೀಲೆಗಳು ಅಂತಕ್ಕಂಥದ್ದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾವು ಮತ್ತು ಅದರ ಸೊಟ್ಟಗತಿ ಇದ್ದಂಗೆ. ಹಾವು ಅಂದ ತಕ್ಷಣ ನಮ್ಗೆ ಹೆಂಗೆ ಜ್ಞಾಪಕ ಬರುತ್ತೆ? ಕೋಲ್ತರ ಹಿಂಗೆ ನೆಟ್ಟಿಗಿರೋ ಹಾವೆಲ್ಲ ನಮ್ಗೆ ಜ್ಞಾಪಕಕ್ಕೆ ಬರುತ್ತಾ ಯಾರಿಗಾದ್ರೂ? ಇಲ್ಲ. ಹಾವು ಅಂದ ತಕ್ಷಣ ಅದು ಸೊಟ್ಟ ಗತಿ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಹಾವು ಅದರ ಮತ್ತು ಸೊಟ್ಟಗತಿ ಹೇಗೋ ಅದೇ ಥರನೇ ಪರಬ್ರಹ್ಮ ಮತ್ತು ಮಾಯಾಶಕ್ತಿ ಒಂದನ್ನು ಬಿಟ್ಟು ಒಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಮತ್ತು ಶಾಖ ಇದ್ದಂಗೆ. ಅಗ್ನಿ ಅಂದ ತಕ್ಷಣ ನಮ್ಗೇನು ಬರುತ್ತೆ? ಶಾಖ ಜ್ಞಾಪಕಕ್ಕೆ ಬರುತ್ತೆ. ಅದೇ ಥರ ನೀರು ಮತ್ತು ಸಲಿಲತ್ವ ಅಂದರೆ ರಸತ್ವ, ಹಿಂಗೆ ಹರಿಯೋ ಶಕ್ತಿ ಇದೆಯಲ್ಲ ಅದನ್ನು ನೀರಿಗೆ ಅದು ಕಾಮನ್ ಆಗಿರುತ್ತೆ. ನೀರು ಅಂದ ತಕ್ಷಣ ನಮ್ಗೆ ನೀರು ಹೆಂಗೆ ಜ್ಞಾಪಕ ಬರುತ್ತೆ? ಇಲ್ಲ ಹರಿತರ ನೀರು ಜ್ಞಾಪಕಕ್ಕೆ ಬರುತ್ತೆ, ಅದರಲ್ಲಿ ಹಿಂಗೆ ಅಲೆ ಬರ್ತಾ ಇರತಕ್ಕಂಥ ನೀರು ಜ್ಞಾಪಕಕ್ಕೆ ಬರುತ್ತೆ. ನೀರು ಮತ್ತು ಅದರ ಸಲಿಲತ್ವ. ಅದಕ್ಕೆ ರಸೋಹ ಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿರು ಸೂರ್ಯಯೋಹ ಅಂತ ಹೇಳ್ತಾನೆ. ಅಂದರೆ ನೀನು ನೀರನ್ನು ಥಿಂಕ್ ಮಾಡೋಕ್ಕೆ ಹೋಗ್ತೀಯಾ ಅರ್ಜುನ, ಆ ನೀರಲ್ಲಿ ನಾನು ಲಿಕ್ವಿಡ್ ಸ್ಟೇಟ್ ಇದೆಯಲ್ಲ ಆ ಲಿಕ್ವಿಡ್ ಸ್ಟೇಟ್ ನಾನೇ ಆಗಿದ್ದೀನಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹ. ಚಂದ್ರನನ್ನು ಸೂರ್ಯನನ್ನು ನೀನೇನು ಆ ರೂಪದಲ್ಲಿ ನನ್ನನ್ನು ನೋಡೋಕೆ ಹೋಗ್ತೀಯಾ? ತಗೋ, ಅದರಲ್ಲಿ ಇರ್ತಕ್ಕಂಥ ಬೆಳಕು ನಾನೇ, ಅದರಲ್ಲಿ ಬೆಳಕಿನ ರೂಪದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಬೆಳಕನ್ನು ನಾವು ಪಕ್ಕಕ್ಕೆ ತೆಗೆದುಬಿಟ್ರೆ ಸೂರ್ಯನ ಚಂದ್ರನ ನಾವು ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರನೇ ಪರಬ್ರಹ್ಮ ಮತ್ತು ಅವನ ಮಾಯಾಶಕ್ತಿ, ಹಾಲು ಮತ್ತು ಅದರ ಬಿಳುಪು, ಮತ್ತು ಸೂರ್ಯ ಮತ್ತು ಅವನ ಕಿರಣ, ಚಂದ್ರ ಮತ್ತು ಶೀತಲತೆ. ಚಂದ್ರ ಅಂತಂದರೆ ಶೀತಲತೆ ಜ್ಞಾಪಕಕ್ಕೆ ಬರುತ್ತೆ. ಅದೇ ಥರನೇ ಪರಬ್ರಹ್ಮ ಮತ್ತು ಮಾಯಾಶಕ್ತಿ ಅಂತಕ್ಕಂಥದ್ದು ಒಬ್ಬರನ್ನೊಬ್ಬರನ್ನು ನಾವು ಬೇರೆ ಮಾಡಿ ನೋಡೋದಕ್ಕಾಗಲ್ಲ. ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಎರಡೂ ಮಿಕ್ಸ್ ಆಗಿದ್ದರೆ ಮಾತ್ರನೇ ಸೃಷ್ಟಿ, ಸ್ಥಿತಿ, ಲಯ, ಪೋಷಣೆ, ಆಮೇಲೆ ನಮ್ಗೆ ಆಪತ್ತಿನಿಂದ ಪಾರು ಮಾಡ್ತಕ್ಕಂಥದ್ದು ಈ ಎಲ್ಲ ಲೀಲೆಗಳು ಪರಮಾತ್ಮ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಸೋಮಾಯಚ ರುದ್ರಾಯಚ ಅಂತಂದರೆ ಉಮಾ ಸಹಿತನಾಗಿರತಕ್ಕಂಥ ಪರಮೇಶ್ವರ ಅಂತ ಅರ್ಥ ಮಾಡ್ಕೋಬೇಕು. ಕಾರಣಶಕ್ತಿ ಅಂದರೆ ಅದನ್ನು ಪರಾಶಕ್ತಿ ಅಂತ ಕರೀತಾರೆ. ಕಾರಣಶಕ್ತಿ, ಕಾರ್ಯರೂಪ ಜಗತ್ತು. ಪರಾಶಕ್ತಿ ಸೇರಿರೋದ್ರಿಂದನೇ ಈ ಕಾರ್ಯರೂಪವಾಗಿರತಕ್ಕಂಥ ಜಗತ್ತು ಅಂತಕ್ಕಂಥದ್ದು ನಮಗೆ ಕಾಣಕ್ಕೆ ಸಿಗ್ತಾ ಇದೆ. ಈ ಪರಾಶಕ್ತಿ ಕಾರಣಶಕ್ತಿ ಇಲ್ಲದೆ ಇದ್ದಿದ್ರೆ ಈ ಜಗತ್ತು ಅಂತಕ್ಕಂಥದ್ದೇ ಇರ್ತಾ ಇರಲಿಲ್ಲ. ಹಾಗೇನೆ ನಮ್ಮ ಶರೀರಗಳು, ನಾವುಗಳು ಕೂಡ. ಸೌಂದರ್ಯ ಲಹರಿಯಲ್ಲಿ ಅಚಲನಾದ ಶಿವನೊಡನೆ ಶಕ್ತಿಯ ಸಂಯೋಗವಿದ್ದರೆ ಸಂಚಾಲಕನಾಗುವನು, ಇಲ್ಲದಿದ್ದರೆ ಸ್ಥಾಣು ಧ್ರುವ ಎನಿಸಿಕೊಳ್ಳುವನು ಅಂತ ಹೇಳಿದೆ. ಸೌಂದರ್ಯ ಲಹರಿನಲ್ಲಿ ಶ್ರೀ ಶಂಕರಾಚಾರ್ಯರು ಇದನ್ನು ಸ್ತೋತ್ರ ಮಾಡ್ತಾರೆ. ಅಚಲನಾದ ಶಿವನೊಡನೆ ಶಕ್ತಿಯ ಸಂಯೋಗವಿದ್ದರೆ ಮಾತ್ರ ಅವನು ಸಂಚಾಲಕನಾಗುವನು, ಅಂದರೆ ಕೆಲಸ ಮಾಡೋದಕ್ಕೆ ಅರ್ಹ ಆಗ್ತಾನೆ. ಇಲ್ಲದಿದ್ದರೆ ಅವನನ್ನು ಸ್ಥಾಣು ಧ್ರುವ ಅಂತಕ್ಕಂಥ ನಾಮಗಳಿಂದ ಅವನು ತಟಸ್ಥನಾಗ್ಬಿಡ್ತಾನೆ. ಅದಕ್ಕೆ ಗೌರಿ ಶಂಕರ, ಉಮಾಮಹೇಶ್ವರ ಅಂತೆಲ್ಲ ಕರೀತಾರೆ. ಶಂಕರಾಚಾರ್ಯರಿಗೂ ಕೂಡ ಮೊದಲು ಒಂದು ಸ್ವಲ್ಪ ತಾಟಿತ್ತಂತೆ. ಏನು ಅಂದರೆ ಇಲ್ಲ, ಶಕ್ತಿನೇ ಬೇರೆ, ಶಿವನೇ ಬೇರೆ, ಶಕ್ತಿ ಇಲ್ಲದೇ ಇದ್ರೂ ಕೂಡ ಶಿವನಿರಬಲ್ಲ ಅಂತ ವಾದಿಸ್ತಾ ಇದ್ರಂತೆ. ಒಂದ್ಸಲಿ ಕಾಶಿ ಕ್ಷೇತ್ರದಲ್ಲಿ ಬಂದಿದ್ದಾರಂತೆ. ಆ ಕಾಶಿಯ ಆಚೆ ದಡದಲ್ಲಿ ಅಂದರೆ ಗಂಗೆಯ ಆಚೆ ದಡದಲ್ಲಿ ಓಡಾಡ್ತಾ ಇದ್ರಂತೆ. ಇದ್ದಕ್ಕಿದ್ದಂಗೆ ನಿತ್ರಾಣರಾಗ್ಬಿಟ್ರಂತೆ. ವಿಪರೀತ ಬಿಸಿಲು, ಬಾಯಾರಿಕೆ, ಹಸಿವು ಇವುಗಳಿಂದ ನಿತ್ರಾಣರಾಗ್ಬಿಟ್ಟು ಅಲ್ಲೇ ಆ ಮರಳಿನ ದಂಡೆ ಮೇಲೆ ಮಲ್ಕೊಂಡ್ಬಿಟ್ರಂತೆ. ಅವ್ರಿಗೆ ಕೈ ಕಾಲು ಕದಲಿಸೋದಕ್ಕೂ ಕೂಡ ಶಕ್ತಿ ಆಗ್ತಾ ಇಲ್ವಂತೆ. ಅಷ್ಟೊತ್ತಿಗೆ ಅಲ್ಲಿ ಯಾರೋ ಒಬ್ಬರು ಆ ಗಂಗೆ ದಡದಲ್ಲಿ ಬಟ್ಟೆ ಒಗಿತಾ ನಿಂತಿದ್ಲಂತೆ. ಒಬ್ಬ ಸ್ತ್ರೀ ಬಟ್ಟೆ ಒಗಿತಾ ನಿಂತಿದ್ಲಂತೆ. ಶಂಕರಾಚಾರ್ಯರು ಕೂಗಿದ್ರಂತೆ, ಅಮ್ಮ ಎಂತೂ ಆ ನದಿ ದಡದಲ್ಲೇ ಇದೆಯಾ, ಸ್ವಲ್ಪ ಗಂಗಾಜಲನ ತಂದ್ಕೊಡಮ್ಮ, ನಿತ್ರಾಣನಾಗ್ಬಿಟ್ಟಿದ್ದೀನಿ ನಾನು, ಗಂಗಾಜಲನ ತಂದ್ಕೊಡಮ್ಮ, ಬಾಯಿಗೆ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಆವಾಗ ಬಟ್ಟೆ ಒಗಿತಾ ಇದ್ದಿದ್ದು ಸ್ತ್ರೀ ಹೇಳದಂತೆ, ಸ್ವಲ್ಪ ದೂರದಲ್ಲೇ ಇದ್ದೀರಲ್ಲ, ಬನ್ನಿ, ಬಂದು ನೀರು ನೋಡಿ ನದಿ ಇಲ್ಲೇ ಹರಿತದೆ, ಸ್ವಲ್ಪ ಕುಡ್ಕೊಂಡು ಹೋಗಿ ಅಂತ ಹೇಳದಂತೆ. ಅಮ್ಮ ನಾನು ನಿತ್ರಾಣನಾಗ್ಬಿಟ್ಟಿದ್ದೀನಮ್ಮ, ಅಷ್ಟು ದೂರ ನನಗೆ ಬರೋದಕ್ಕಾಗ್ತಾ ಇಲ್ಲ, ಶಕ್ತಿ ಇಲ್ಲ ನನಗೆ, ನಾನು ಹಿಂಗೆ ಬಿದ್ದೋಗ್ಬಿಟ್ಟಿದ್ದೀನಿ, ಹಾಗಾಗಿ ದಯವಿಟ್ಟು ನೀರನ್ನು ತಂದುಕೊಡು, ನಾನು ಅಲ್ಲಿವರೆಗೂ ಬರೋದಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಆವಾಗ ಬಟ್ಟೆ ಒಗಿತಾ ಇದ್ದ ಸ್ತ್ರೀ ಹೇಳಿದ್ರಂತೆ, ಏನಂತ ಅಂತಂದರೆ, ನೀನು ಹಿಂಗೆ ಹೇಳ್ತೀಯಲ್ಲ ಎಲ್ಲ ಕಡೆ ಮತ್ತೆ ಹೇಳ್ಕೊಂಡು ತಿರುಗ್ತಾ ಇದೆಯಾ, ಪರಬ್ರಹ್ಮ ಬೇರೆ, ಅವನ ಶಕ್ತಿ ಬೇರೆ, ಶಕ್ತಿ ಇಲ್ಲದೇ ಇದ್ರೂ ಕೂಡ ಪರಬ್ರಹ್ಮ ಇರಬಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದೆಯಾ, ಬಾ ಬಂದು ನೀರು ಕುಡಿ ನೋಡೋಣ ನೀನು ಅಂತ ಹೇಳಿದ್ರು. ಅಮ್ಮ ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ನನಗೀಗ ಅರ್ಥ ಆಗ್ತಾ ಇದೆ, ನೀನು ಸಾಮಾನ್ಯ ಸ್ತ್ರೀ ಅಲ್ಲ, ನೀನು ಜಗನ್ಮಾತೆಯಾಗಿರ್ತಕ್ಕಂಥ ವಿಶಾಲಾಕ್ಷಿನೇ, ಬೇರೆ ಯಾರೂ ಅಲ್ಲ. ನನ್ನ ತಪ್ಪನ್ನು ಕ್ಷಮಿಸ್ಬಿಟ್ಟು ನನಗೆ ಶಕ್ತಿ ಸಂಚಾಲನ, ನನಗೆ ಶಕ್ತಿಯನ್ನು ಕೊಡಮ್ಮ, ಅದಿದ್ದರೆ ಮಾತ್ರ ನಾನು ಬರೋದಕ್ಕೆ ಸಾಧ್ಯ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಯಾರನ್ನ? ವಿಶಾಲಾಕ್ಷಿ ತಾಯಿನ. ಆ ತಾಯಿ ಬೇರೆ ಯಾರೂ ಅಲ್ಲ, ಆ ಬಟ್ಟೆ ಒಗಿತಾ ಇದ್ದ ಸ್ತ್ರೀ ವಿಶಾಲಾಕ್ಷಿ. ಇವ್ರಿಗೆ ಬುದ್ಧಿ ಹೇಳೋದಕ್ಕೆ ಬಂದಿರ್ತಾಳೆ, ಅಂದರೆ ಶಕ್ತಿ ಇಲ್ಲದೆ ಇದ್ದರೆ ಏನೂ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟಂತ.
ಆವಾಗ ಅವರು ಸ್ತೋತ್ರ ಮಾಡಿದ್ದಾದ್ಮೇಲೆ ಆ ಶಕ್ತಿಯ ಸಂಚಾಲಕ ಅಂತಕ್ಕಂಥ ಅಂದರೆ ಶಕ್ತಿ ಸಂಚಾಲನೆಯನ್ನು ಆ ಶಂಕರಾಚಾರ್ಯರ ಶರೀರದಲ್ಲಿ ಮಾಡಿಕೊಟ್ಲಂತೆ ತಾಯಿ. ಆವಾಗ ಅವ್ರು ಎದ್ದು ಬಂದು ನೀರನ್ನು ಕುಡಿದು ಮತ್ತೆ ಅವರ ಶರಣಾಗತಿಯನ್ನು ಮಾಡಿದ್ರಂತೆ. ಇನ್ಯಾವತ್ತೂ ಈ ತಪ್ಪು ಮಾಡೋದಿಲ್ಲಮ್ಮ, ನಿನ್ನನ್ನು ಯಾವತ್ತೂ ನಾನು ಇದರಲ್ಲಿ ಏನೋ ಕೀಳಾಗಿ ನಾನು ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ, ಕರಾಗ್ರೆ ವಸತೆ ಲಕ್ಷ್ಮೀ. ನಾವು ದುಡ್ಡು ಎಣಿಸ್ಬೇಕಾದ್ರೆ ಒಂದು ನೋಟ್ ಎಣಿಸ್ಲಿ ಅಥವಾ ಒಂದು ಕಾಯಿನ ಎಣಿಸ್ಲಿ, ನಮ್ಗೆ ಏನಿರಬೇಕು, ಬೆರಳಿನ ತುದಿಗಳಿರಬೇಕು. ಅದಕ್ಕೆ ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ. ಪುಸ್ತಕ ಹಿಡ್ಕೋಬೇಕಾಗಿದ್ರೆ ಯಾವುದಾದ್ರೂ ಆಧಾರವಾಗಿದೆ ನಮಗೆ, ಕರ ಮಧ್ಯೆ ಅಂಗೈಗಳು ನಮ್ಗಿರ್ಬೇಕು. ಪುಸ್ತಕ ಹಿಡ್ಕೋಬೇಕಾಗಿದ್ರೆ ಕರ ಮೂಲೆ ಸ್ಥಿತವು ಗೌರಿ. ಶಕ್ತಿ ಬೇಕು ಅಂದರೆ ಕರ ಮೂಲೆ ಭದ್ರವಾಗಿರಬೇಕು ನಮಗೆ. ಇಲ್ಲ ಅಂತಂದರೆ ನಮಗೆ ಶಕ್ತಿ ಉಡ್ಗೋಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಕೆಲವರನ್ನು ಏನಂದರೆ ನೋಡೋದಕ್ಕೆ ಚೆನ್ನಾಗಿ ಯೌವನದಲ್ಲೇ ಇರ್ತಾರೆ, ಎಲ್ಲ ಥರದಲ್ಲೂ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣ್ತಾ ಇರ್ತಾರೆ. ಆದರೆ ಅವ್ರಿಗೊಂದು ಏನನ್ನ ಎತ್ತೋದಕ್ಕಾಗೋದಿಲ್ಲ. ಅಯ್ಯೋ ನನಗೆ ಆಗ್ತಾ ಇಲ್ಲ, ನಾನು ನಿತ್ರಾಣನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಯಾಕಂದರೆ ಶಕ್ತಿ ಒಳಗಡೆ ಕೆಲಸ ಮಾಡ್ತಾ ಇಲ್ಲ. ಕರಮೂಲೆ ಸ್ಥಿತವು ಗೌರಿ ಅಂತ ಹೇಳ್ಬಿಟ್ಟು ಅಂತ ಪ್ರಭಾತೆ ಕರದರ್ಶನಂ. ಹಾಗಾಗಿ ಶಕ್ತಿ ಸಂಚಾಲನೆ ಬೇಕು ಅಂದರೆ ಪರಾಶಕ್ತಿ ಸ್ವರೂಪವಾಗಿರತಕ್ಕಂಥ ಪರಬ್ರಹ್ಮ ಪರಮೇಶ್ವರಿ ಉಮಾ ಹೈಮವತಿಯನ್ನು ನಾವು ಆಶ್ರಯಿಸಲೇಬೇಕು. ಹಾಗಾಗಿ ಈ ನಾಮ ಹೇಳ್ತಾ ಇದೆ, ನಮಃ ಸೋಮಾಯ ಚ ರುದ್ರಾಯ ಚ. ದುಃಖವನ್ನು ನೀನು ದೂರ ಮಾಡ್ಕೋಬೇಕು ಅಂತಂದರೆ, ಕಷ್ಟಗಳಿಂದ ನೀನು ಪಾರಾಗಬೇಕು ಅಂತಂದರೆ ಉಮಾ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನನ್ನು ಆಶ್ರಯಿಸಬೇಕು ಅಂತಕ್ಕಂಥದ್ದು ಈ ನಾಮದ ಅರ್ಥ. ನಮಃ ಸೋಮಾಯ ಚ ರುದ್ರಾಯ ಚ, ನಮಸ್ತಾಮ್ರಾಯ ಚ ಅರುಣಾಯ ಚ. ಉದಯಾಸ್ತ ಸೂರ್ಯೋಪಾಸನೆಯನ್ನು ಇಲ್ಲಿ ವೇದಕಾರ ಮಹರ್ಷಿಗಳು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಉದಯ ಅಸ್ತ, ಉದಯ ಕಾಲದಲ್ಲಿ ಏನಾಗುತ್ತೆ, ನಮಸ್ತಾಮ್ರಾಯ ಚ. ಬೇಕಾದ್ರೆ ನೋಡಿ, ಬೆಳಗ್ಗೆ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯ ಹೆಂಗೆ ಕಾಣ್ತಾನೆ ಅಂತಂದರೆ ಕೆಂಪು ಫುಲ್ಲು ರೆಡ್ಡಿಶ್ ಆಗಿ ಕಾಣ್ತಾನೆ ಬೆಳಗ್ಗೆ. ಅಸ್ತಮಿಸ್ತಾ ಇರ್ತಕ್ಕಂಥ ಸೂರ್ಯ ಕಿತ್ತಳೆ ಬಣ್ಣದಲ್ಲಿ ಇರ್ತಾನೆ, ಕಿತ್ತಳೆ ಬಣ್ಣ. ಅದನ್ನು ಅರುಣ ಅಂತ ಕರೀತಾರೆ. ಅಂದರೆ ನಾವು ಕಾವಿ ಹಾಕ್ತೀವಲ್ಲ, ಆ ಕಾವಿ ಬಣ್ಣ ಅರುಣ ಬಣ್ಣದಲ್ಲಿ ಇರ್ತಾನೆ. ಸಂಜೆ ಬೆಳಗ್ಗೆ ಏನು ಮಾಡ್ತಾನೆ, ಕೆಂಪು ವರ್ಣದಲ್ಲಿ ಇರ್ತಾನೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ಕೆಂಪು ವರ್ಣದ ಸೂರ್ಯನ ದರ್ಶನ ಮಾಡ್ಕೊಳ್ಳಿ, ಸಾಯಂಕಾಲ ಅಸ್ತಮಿಸ್ತಾ ಇರತಕ್ಕಂಥ ಅರುಣ ವರ್ಣದ ಸೂರ್ಯನ ದರ್ಶನ ಮಾಡ್ಕೊಳ್ಳಿ. ಫ್ರೀಯಾಗಿ ಸಿಗ್ತಾ ಇದೆ ದರ್ಶನ. ನಾವೇನು ಖರ್ಚು ಮಾಡ್ತಾ ಇಲ್ಲ, ಕಷ್ಟಪಡ್ತಾ ಇಲ್ಲ. ಭಗವಂತ ಏನು ಮಾಡ್ತಾ ಇದ್ದಾನೆ, ನಾವು ಕೇಳದೇ ಇದ್ರೂ ಕೂಡ ಅವನ ದರ್ಶನವನ್ನು ಕೊಡ್ತಾ ಇದ್ದಾನೆ. ಒಂದ್ಸಲಿ ಅವನನ್ನು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಇದರ ಅರ್ಥ. ಉದಯಾಸ್ತ ಸೂರ್ಯೋಪಾಸನೆಯನ್ನು ವೇದವಹಿತವಾಗಿರತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕಷ್ಟಪಡದೆ ಸುಲಭವಾಗಿ ಪಡೆಯುವ ದರ್ಶನವಿದು ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಡದೆ ಸುಲಭವಾಗಿ ಪಡಿತಾ ಇರ್ತಕ್ಕಂಥ ದರ್ಶನ. ಹಾಗಾಗಿ ನಮಸ್ತಾಮ್ರಾಯ ಚ ಅರುಣಾಯ ಚ. ಉದಯ ಕಾಲದಲ್ಲಿ ಕಾಣ್ತಾ ಇರ್ತಕ್ಕಂಥ ಸೂರ್ಯ ಮತ್ತು ಅಸ್ತಮಿಸ್ತಾ ಇರ್ತಕ್ಕಂಥ ಕಾಲದಲ್ಲಿ ಕಾಣ್ತಾ ಇರ್ತಕ್ಕಂಥ ಸೂರ್ಯ, ಇವರಿಬ್ಬರ ದರ್ಶನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ನಾವು ಹಿಂದಿನ ಅನುವಾಕಗಳಲ್ಲಿ ಹೇಳ್ಕೊಂಡಿದ್ದೀವಿ. ಹುಟ್ಟುತ್ತಾ ಇರ್ತಕ್ಕಂಥ ಸೂರ್ಯನನ್ನು ಕೈ ಮುಗಿದು ನಮಸ್ಕಾರ ಮಾಡಿದ್ರೆ ನಮ್ಮ ಇಡೀ ಐಹಿಕವಾಗಿರತಕ್ಕಂಥ ಸುಖದ ಅಭಿಲಾಷೆಗಳೆಲ್ಲ ಕೂಡ ಪೂರ್ಣ ಮಾಡಿಬಿಡ್ತಾನೆ. ಏನಂತ ಹೇಳ್ತಾರೆ, ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೇಢಶೇ. ನಾವು ಇದುವರೆಗೆ ಆಲ್ರೆಡಿ ಹೇಳ್ಕೊಂಡಿದ್ದೀವಿ. ಅಥವಾ ಅಸ್ಯ ಸತ್ವಾನೋಹಂ ತೇಭ್ಯೋ ಕರಂ ನಮಃ ಅಂತ. ಯಾರು ಬೆಳಗ್ಗೆ ಹುಟ್ಟುತ್ತಾ ಇರ್ತಕ್ಕಂಥ ಸೂರ್ಯನನ್ನು ಆರಾಧನೆ ಮಾಡ್ತಾರೆ ಅವ್ರಿಗೆ ಮೊಗದು ಕೊಡ್ತಾನಂತೆ ಭೋಗ ಭಾಗ್ಯಗಳನ್ನು. ಭಗವಂತ ಎರಡೂ ಕೈಗಳಿಂದ ಮೊಗದು ಕೊಡ್ತಾನಂತೆ. ಅಸ್ತಮಿಸ್ತಾ ಇರ್ತಕ್ಕಂಥ ಸೂರ್ಯನನ್ನು ಯಾರು ನೋಡ್ತಾರೆ ಅಂತ ಅವರು ತನ್ನ ಸ್ವಂತ ಮನೆಗೆ ಹೆಂಗೆ ಧೀರೋದಾತ್ತವಾಗಿ ಅವ್ರ ಮನೆಯೊಳಗೆ ಪ್ರವೇಶ ಮಾಡ್ತಾರೆ, ಹಾಗೆ ಪರಮಾತ್ಮನ ತತ್ವದೊಳಗೆ ಮೋಕ್ಷಕ್ಕೆ ಧೀರೋದಾತ್ತವಾಗಿ ಪ್ರವೇಶ ಮಾಡ್ತಾರೆ ಅಂತ ಹಿಂದಿನ ಅನುವಾಕಗಳನ್ನು ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಸ್ತಾಮ್ರಾಯ ಚ ಅರುಣಾಯ ಚ ಅಂದರೆ ಈ ಎರಡೂ ಸೂರ್ಯನ ದರ್ಶನಗಳನ್ನು ಡೈಲಿ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಪ್ರಯತ್ನಪೂರ್ವಕವಾಗಾದರೂ ದರ್ಶನ ಮಾಡ್ಕೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ. ಮಧ್ಯಾಹ್ನತ್ತು ಮಹೇಶ್ವರ, ಯಾಕೆಂದ್ರೆ ಪ್ರಚಂಡ ಮಾರ್ತಾಂಡ ಅಂತ ಕರೀತಾರೆ. ನೆಡನೆತ್ತಿ ಮೇಲೆ ಸೂರ್ಯ ಇರೋದನ್ನ ಹೆಂಗಂತ ಕರೀತಾರೆ ಅಂದರೆ ಪ್ರಚಂಡ ಮಾರ್ತಾಂಡ. ಉದಯನ ಬ್ರಹ್ಮರೂಪಯಂ. ಇಡೀ ಸೃಷ್ಟಿ ಸಂಚಾಲನೆ ಆಗುತ್ತೆ. ಪಕ್ಷಿಗಳು ಕೂಗೋಕೆ ಶುರು ಮಾಡುತ್ತೆ, ಪ್ರಾಣಿಗಳೆಲ್ಲ ಎದ್ದು ತನ್ನ ಕೆಲಸಗಳನ್ನು ಮಾಡ್ಕೊಳೋದಕ್ಕೆ ಶುರು ಮಾಡುತ್ತೆ. ಉದಯನ ಬ್ರಹ್ಮರೂಪೋಯಂ. ಮಧ್ಯಾಹ್ನತು ಮಹೇಶ್ವರ, ಪ್ರಚಂಡ ಮಾರ್ತಾಂಡನಾಗಿ ನೆತ್ತಿ ಮೇಲೆ ಸುಡ್ತಾ ಇರ್ತಾನೆ ಸೂರ್ಯ, ಮಹೇಶ್ವರನ ಥರ ಇರ್ತಾನೆ. ಅಸ್ತಮಾನೇ ಸ್ವಯಂ ವಿಷ್ಣು, ಆಹ್ಲಾದಮಯವಾಗಿರ್ತಕ್ಕಂಥ ದರ್ಶನ ಸಂಜೆ ದರ್ಶನ. ಹಾಗಾಗಿ ಯಾಕೆಂದರೆ ಮೋಕ್ಷಕಾರಕನಾಗಿರ್ತಕ್ಕಂಥ ಮಹಾವಿಷ್ಣು ಸ್ವರೂಪ ಅದು. ತ್ರಯೀಮೂರ್ತಿ ದಿವಾಕರ ಅಂತ. ಹಾಗಾಗಿ ಈ ದರ್ಶನನ ಮಾಡ್ಕೊಳ್ಳಿ ಅಂತ ಇಲ್ಲಿ ವೇದಕಾರ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಮೂರನೇ ನಾಮ ನಮಃ ಶಂಗಾಯ ಚ. ಶಂ ಗಾ ಅಂತ ಎರಡು ವರ್ಡ್ ಅದು. ಶಂ ಗಾ. ಶಂ ಅಂದರೆ ಸುಖ ಆನಂದ,
ಅಂದರೆ ಕರೆದೊಯ್ಯುವವನು ಅಂತ. ಕೈ ಹಿಡ್ಕೊಂಡು ನಮ್ಮನ್ನು ಸುಖ ಮತ್ತು ಆನಂದಗಳ ಕಡೆಗೆ ಕರೆದುಕೊಂಡು ಹೋಗ್ತಾ ಇರತಕ್ಕಂಥವನು ಶಂಗಾಯಚ ಅಂತಂದರೆ ಸುಖದ ಕಡೆಗೆ ಆನಂದದ ಕಡೆಗೆ ನಮ್ಮನ್ನು ಕರ್ಕೊಂಡು ಇರತಕ್ಕಂಥವನು ಪರಮೇಶ್ವರ. ಹಾಗಾಗಿ ಶಂಗಾಯಚ. ಪಶುಪತಯೇಚ, ಯಜಮಾನ ಹೆಂಗೆ ಎತ್ತುಗಳನ್ನು ಪ್ರಾಣಿಗಳನ್ನು ಹಗ್ಗದಿಂದ ಕಟ್ಟಾಕಿರ್ತಾನೆ, ಹಾಗೆ ಪಶುಪತಿಯವನು. ನಾವೆಲ್ಲ ಪಶುಗಳು, ಇಡೀ ಜೀವಗಳು ಪಶುಗಳು. ನಮ್ಮನ್ನೇನು ಮಾಡಿದ್ದಾನೆ? ಪಾಶಗಳಿಂದ ಕಟ್ಟಾಕ್ಬಿಟ್ಟಿದ್ದಾನೆ. ಯಾವ್ಯಾವ ಪಾಶಗಳು? ರಾಗ ಅಂತಕ್ಕಂಥ ಪಾಶ, ದ್ವೇಷ ಅಂತಕ್ಕಂಥ ಪಾಶ, ನಾನು ಅನ್ನೋ ಅಹಂಕಾರದ ಪಾಶ, ಆಮೇಲೆ ಐಶ್ವರ್ಯ ಅಂತಕ್ಕಂಥದ್ದೊಂದು ಪಾಶ, ಹೆಂಡತಿ ಮಕ್ಕಳದೊಂದು ಪಾಶ, ಬಂಧು ಬಾಂಧವರದೊಂದು ಪಾಶ, ಕೆಲವರಿಗೆ ಅಧಿಕಾರದ ಪಾಶ, ಕೆಲವರಿಗೆ ಮನೆ ಮೋಹ ಅಂತಕ್ಕಂಥ ಪಾಶ, ಹೀಗೆ ನಾನಾ ಪಾಶಗಳಿಂದ ನಮ್ಮನ್ನು ಕಟ್ಟಿ ಕೆಡವಿಬಿಟ್ಟಿದ್ದಾನೆ. ಆಮೇಲೆ ನೋಡಿದ್ದೀರಾ, ಈ ಎತ್ತನ್ನು ಯಾರನ್ನ ಈ ಮನೆಗೆ ತೊಗೊಂಬರ್ತಾರೆ. ಇವಾಗ ಸಂತೆಗೆ ಹೋಗ್ತಾರೆ, ಎತ್ತನ್ನು ಅಥವಾ ಹಸುವನ್ನ ಕೊಡ್ಕೊಂಬರ್ತಾರೆ. ಆ ಮಾರಿರ್ತಕ್ಕಂಥವನು ಇವರು ಮಾರಿ ತೊಗೊಂಡು ಹೋದ್ಮೇಲೆ, ಅಂದರೆ ಸಂತೆಯಿಂದ ತೊಗೊಂಡೋದ್ಮೇಲೆ ಫೋನ್ ಮಾಡಿಬಿಟ್ಟು ಡೈಲಿ ಕೇಳ್ತಾ ಇರ್ತಾನೆ, ನಮ್ಮ ಎತ್ತಿಗೆ ನಮ್ಮ ಹಸುಗೆ ನೀವೇನು ತಿನ್ಸಿದ್ರಿ? ಬೆಳಗ್ಗೆ ಹಿಂಡಿ ಇಟ್ರಾ, ಆಮೇಲಿಂದ ಹುಲ್ಲು ಹಾಕಿದ್ರಾ, ನೀರು ಕೊಟ್ರಾ, ಅಥವಾ ಅದಕ್ಕೆನ್ನ ಮೈ ತಡುವುದ್ರಾ, ಸ್ನಾನ ಮಾಡಿಸಿದ್ರಾ ಅಂತೇನ ಕೇಳ್ಕೊತಾ ಇರ್ತಾನ? ಇಲ್ಲ. ಅವ್ನು ಕೊಟ್ಟ ಮೇಲೆ ಅವ್ನ ಕತೆ ಮುಗೀತು. ಕೊಂಡ್ಕೊಂಡು ಹೋಗಿದ್ದಾನೆ ಸಂತೆಯಿಂದ, ಅಷ್ಟೇ. ಅವ್ನು ಹೆಂಗೆ ನೋಡ್ಕೊಂಡ್ರೆ ಹಾಗೆ. ಮಾರ್ದವನು ಏನು ಮಾಡ್ದ? ಕೊಟ್ಟು ಸುಮ್ಮನೆ ಆಗ್ಬಿಟ್ಟ. ಕೊಂಡ್ಕೊಂಬಂದವನು ಏನು ಮಾಡ್ದ? ಆ ಎತ್ತನ್ನ ಅಥವಾ ಹಸುವನ್ನ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಅವ್ನು ಏನು ಹುಲ್ಲು ಹಾಕಿದ್ರೆ ಅದು ತಿನ್ನಬೇಕು, ಯಾವಾಗ ನೀರು ಇಟ್ಟರೆ ಅದು ಕುಡಿಬೇಕು, ಏನು ಕಷ್ಟನ ಅದ್ರ ಕೈನಲ್ಲಿ ಮಾಡಿಸಿದ್ರೆ ಅದು ಪಡಬೇಕು, ಮೈ ದಡುವಿದ್ರೆ ದಡವಿಸ್ಕೋಬೇಕು. ಈ ಥರ ಇರತಕ್ಕಂಥದ್ದು ಪಶು. ಆದರೆ ಪಶುವಿಗೆ ಒಂದು ಕೃತಜ್ಞತೆ ಇರುತ್ತಂತೆ. ನಾವು ಇವತ್ತಿನ ಕಾಲದಲ್ಲಿ ನೋಡೋಕ್ಕಾಗಲ್ಲ. ಹಿಂದಿನ ಕಾಲದಲ್ಲೆಲ್ಲ ಏನಾಗೋದು ಅಂದರೆ ಪಶುವಿನ ಕೊಟ್ಟಿಗೆಗಳು ಅಂತ ಇರೋದು. ಆ ಕೊಟ್ಟಿಗೆಗಳಲ್ಲಿ ಪಶುಗಳು ಮಲ್ಕೊಂಡಿರೋದು. ಯಜಮಾನನ ಎಷ್ಟು ಚೆನ್ನಾಗಿ ಗುರ್ತು ಹಿಡಿಯೋದು ಅಂತಂದರೆ, ಬೇರೆ ಯಾರನ್ನ ಬಂದರೆ ಗುಟ್ರು ಹಾಕೋದು. ಅದು ಗುಟ್ರು ಹಾಕುತ್ತೆ. ಅಂದರೆ ಯಾರೋ ಆಚೆ ಕಡೆಯವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಜೋರಾಗಿ ಉಸಿರು ಬಿಡುತ್ತೆ, ಗುಟ್ರು ಹಾಕುತ್ತೆ, ಇದೆಲ್ಲ ಕೆಲಸಗಳು ಮಾಡುತ್ತೆ. ಯಜಮಾನ ಬರೋ ಅಷ್ಟೊತ್ತಿಗೆ ಅವನು ಅರ್ಧ ರಾತ್ರಿನಲ್ಲಿ ಬಂದಿರಲಿ, ಬೆಳಗಿನ ಜಾವದಲ್ಲಿ ಬಂದಿರಲಿ, ಯಜಮಾನನ ವಾಯ್ಸ್ ಕೇಳಿಸ್ತು, ಅವನು ಬಂದ ಅಂತಂದರೆ ಮಲಗಿದ್ದು ಎತ್ತುಗಳು ಎದ್ದು ನಿಂತ್ಕೊಳುತ್ತೆ. ನೋಡಿದಿರಾ? ಅಬ್ಸರ್ವ್ ಮಾಡಿದಿರಾ? ಹಸುಗಳು ಎದ್ದು ನಿಂತ್ಕೊಳುತ್ತೆ. ಅಂದರೆ ಯಜಮಾನನಿಗೆ ಎಷ್ಟು ಮರ್ಯಾದೆ ಕೊಡುತ್ತೆ ಅಂತೇಳ್ಬಿಟ್ಟು. ಆದರೆ ಮನುಷ್ಯನಾಗಿರ್ತಕ್ಕಂಥವನು ಅವನ ಯಜಮಾನನಿಗೆ ಏನನ್ನ ಮರ್ಯಾದೆ ಕೊಡ್ತಾನ? ಅನ್ನ ಇಟ್ಟು ಮನೆಗೆ 2 ಬಗಿತಾನೆ, ತಿಂದ ಮನೆಗೆ ದ್ರೋಹ ಮಗಿತಾನೆ. ತಿನ್ನಿಂಟು ವಾಸ ಅಲ್ಲಿ ಲೆಕ್ಕಪಟ್ಟೆ ಇದೆ ಅಂತ ಹೇಳ್ಬಿಟ್ಟು ಅಂತ. ಯಾರ ಕರೆದು ಮನೆಗೆ ಊಟ ಹಾಕಿದ್ರೆ ಇವ್ರ ಮನೆ ದೊಬ್ಬೋದಕ್ಕೆ ಎಷ್ಟು ಇದಿದೆ, ಕಂಬಗಳಿದೆ, ಎಷ್ಟು ಮೇಲ್ಗಡೆ ಜಂತಿಕೆಗಳಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ತಾರಂತೆ. ಹಂಗಾಗಿ ಮನುಷ್ಯನಿಗೆ ಯಾರೋ ಕೆಲವರು ಎಲ್ಲರ ಕತೆ ಹೇಳ್ತಾ ಇಲ್ಲ, ಯಾರೋ ನಿಯತ್ತಿಲ್ಲದೆ ಇರ್ತಕ್ಕಂಥ ಮನುಷ್ಯರ ಕತೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಮನುಷ್ಯನಿಗೆ ನಿಯತ್ತು ಅಂತಕ್ಕಂಥದ್ದು ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಒಂದು ನಾಯಿ ನೋಡಿ, ಯಾವಾಗಲಾದರೂ ಒಂದು ಬಿಸ್ಕೆಟ್ ಒಂದು ಬನ್ನು ಹಾಕ್ಬಿಟ್ಟಿದ್ರೆ ಆ ವ್ಯಕ್ತಿ ಬರೋ ಅಷ್ಟೊತ್ತಿಗೆ ಬಾಲ ಅಲ್ಲಾಡ್ಸುತ್ತೆ, ಅವನನ್ನು ಕಂಡುಹಿಡಿಯುತ್ತೆ. ಅಂದರೆ ಯಾವಾಗಲೂ ನಂಗೆ ಊಟ ಕೊಟ್ಟು ಉಪಕಾರ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನೆನೆಸ್ಕೊತಾರೆ. ನಮ್ಮ ತಾಯಿ ಒಂದು ಮಾತು ಹೇಳೋರು, ಅಂಗೈನಲ್ಲಿ ಉಪ್ಪಿಟ್ರೆ 6 ತಿಂಗಳು ನೆನೆಸ್ಕೋಬೇಕು ಅಂತ. ಅಂಗೈನಲ್ಲಿ ಉಪ್ಪಿಡೋದು ಅಂತಂದರೆ ಊಟ ಕೊಡೋದು ಅಥವಾ ನಮಗೆ ಒಂದು ಉಪಕಾರ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಅರ್ಥ. ಅದನ್ನು ಮಾಡಿದರೆ 6 ತಿಂಗಳು ನೆನೆಸ್ಕೋಬೇಕಂತೆ. ಇದನ್ನು ಕೃತಜ್ಞತಾ ಭಾವ ಅಂತ ಕರೀತಾರೆ. ಯಾರ ಮನಸ್ಸಿನಲ್ಲಿ ಕೃತಜ್ಞತಾ ಭಾವ ಇರುತ್ತೆ ಅಂತ ಅವ್ರನ್ನ ಭಗವಂತ ಯಾವತ್ತೂ ಕೈ ಬಿಡಲ್ಲ, ಕಾಪಾಡ್ತಾನೆ. ಯಾರಿಗೆ ಮನಸ್ಸಿನಲ್ಲಿ ಕೃತಜ್ಞತಾ ಭಾವ ಇರಲ್ಲ, ಕೃತಜ್ಞತಾ ಭಾವ ಇರುತ್ತೆ ಅಂತಂದರೆ ಮಾಡಿದ ಉಪಕಾರನ ನೆನೆಸ್ಕೊಂಡೇ ಇರತಕ್ಕಂಥ ಭಾವ ಇರುತ್ತೆ ಅಂತ ಅವ್ರನ್ನ ನಡುವಿನಲ್ಲಿ ಭಗವಂತನೇ ಕೈ ಬಿಟ್ಟು ಮುಳುಗಿಸ್ಬಿಡ್ತಾನೆ. ಹಾಗಾಗಿ ಕೃತಜ್ಞತಾ ಭಾವ ಇರಬೇಕು. ತಾಯಿ ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಹೆತ್ತಿರ್ತಾಳೆ, ಸಾಕಿರ್ತಾಳೆ, ತನ್ನ ಸ್ತನ್ಯವನ್ನು ಕೊಟ್ಟಿರ್ತಾಳೆ, ತನ್ನ ಸುಖವನ್ನು ತ್ಯಾಗ ಮಾಡಿರ್ತಾಳೆ. ಆ ತಾಯಿಯನ್ನು ಏನು ಮಾಡ್ತೀವಿ? ವಯಸ್ಸಾದ್ಮೇಲೆ ಏನು ಮಾಡ್ತೀವಿ? ಎತ್ಕೊಂಡು ಹೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತೀವಿ. ಈ ತಾಯಿ ಯಾಕೆಂದರೆ ಅನುತ್ಪಾದಕಳು, ಅವಳಿಗೇನು ಪೆನ್ಷನ್ ಬರಲ್ಲ, ಏನೂ ಇಲ್ಲ, ಅವಳನ್ನು ನೋಡ್ಕೋಬೇಕಲ್ಲ ಅಂತ. ತಂದೆಯನ್ನ ವೇಸ್ಟ್ ಬಾಡಿಗಳು ಅಂತ ಹೇಳ್ಬಿಟ್ಟು ಅಂತ ತಂದೆ ತಾಯಿನ ನಾವೇನು ಮಾಡ್ತೀವಿ? ಕೀಳಾಗಿ ನೋಡ್ತೀವಿ, ಎಲ್ಲ ಇದು ಮಾಡ್ತೀವಿ. ಆಮೇಲೆ ಅಣ್ತಮ್ಮಂದ್ರಿದ್ರೆ ನೋಡಿ, ಈ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ. ಅದೇನು ಅಂತಂದರೆ, ಕಲಿಯುಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಧರ್ಮರಾಜ ಕೇಳದಂತೆ ಶ್ರೀಕೃಷ್ಣನನ್ನು. ಶ್ರೀಕೃಷ್ಣ ಹೇಳದಂತೆ, ನಾನೊಂದು ಬಾಣ ಬಿಡ್ತೀನಿ, ಆ ಬಾಣನ್ನು ಯಾರು ತೊಗೊಂಡು ಬಂದರೆ ಅಂದರೆ ನಾನು 4 ಬಾಣ ಬಿಡ್ತೀನಿ, 4 ಬಾಣವನ್ನು 4 ದಿಕ್ಕುಗಳಿಂದ ಒಬ್ಬೊಬ್ರು ಎತ್ಕೊಂಡ್ಬನ್ರಿ, ನೀವು ನೋಡಿರ್ತಕ್ಕಂಥ ವಿಶೇಷಣಗಳನ್ನು ಹೇಳ್ರಿ ಅಂತ ಹೇಳ್ಬಿಟ್ಟು ಅಂತ. ಹಾಗೆ 4 ಬಾಣಗಳನ್ನು ಬಿಟ್ಟಿರ್ತಾನೆ ಶ್ರೀಕೃಷ್ಣ. 4 ದಿಕ್ಕುಗಳಿಂದನೂ ಕೂಡ ಭೀಮ, ಅರ್ಜುನ, ನಕುಲ, ಸಹದೇವ ಇವ್ರು 4 ಜನ ಎತ್ಕೊಂಡ್ಬರ್ತಾರೆ ಧರ್ಮರಾಯ ಇರೋ ಕಡೆಗೆ. ಅಂದರೆ ಧರ್ಮರಾಯ ಶ್ರೀಕೃಷ್ಣನ ಹತ್ರ ಇರ್ತಾನೆ.
ಇವು 4 ಜನ ತೊಗೊಂಬರ್ತಾರೆ. ಒಬ್ಬೊಬ್ಬರು ಒಂದೊಂದು ವಿಶೇಷಣಗಳನ್ನು ಹೇಳ್ತಾ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ ಯಾರು ಭೀಮ ಹೇಳ್ತಾನೆ, ಸ್ವಾಮಿ ನಾನು ಪೂರ್ವ ದಿಕ್ಕಿಗೆ ಹೋಗಿದ್ದೆ, ಪೂರ್ವ ದಿಕ್ಕಿನಲ್ಲಿ ಒಂದು ವಿಶೇಷತೆಯನ್ನು ನೋಡಿದೆ. ಒಂದು ಹಸು ಕರುವನ್ನು ಹಾಕಿತ್ತು. ಆ ಕರುವಿನ ಮಮಕಾರಕ್ಕೆ ಅದನ್ನು ನೆಕ್ಕೋಕ್ಕೆ ಶುರು ಮಾಡ್ತು. ಸಾಮಾನ್ಯ ತಾನೇ, ಮಗು ಹುಟ್ಟಿದಾಗ ಕರು ನೆಕ್ಕತಕ್ಕಂಥದ್ದು, ಹಸು ನೆಕ್ಕತಕ್ಕಂಥದ್ದು ಸಾಮಾನ್ಯ. ನೆಕ್ಕಿ 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 ಅದರ ಮಾಂಸ ರಕ್ತಗಳನ್ನು ಕಡೆಗೆ ನೆಕ್ಕಿಬಿಟ್ಟು ಅದನ್ನು ಅಸ್ಥಿಪಂಜರ ಮಾಡಾಕ್ಬಿಡ್ತು. ಈ ವಿಶೇಷಣವನ್ನು ನಾನು ನೋಡಿದೆ ಅಂತ ಹೇಳ್ಬಿಟ್ಟು ಯಾರೋ ಭೀಮ ಬಂದು ಹೇಳದ್ನಂತೆ, ಯಾರಿಗೆ ಧರ್ಮರಾಜ ಮತ್ತು ಶ್ರೀಕೃಷ್ಣನಿಗೆ ಅರಗದ್ನಂತೆ. ಆಮೇಲೆ ದಕ್ಷಿಣಕ್ಕೆ ಅರ್ಜುನ ಹೋಗಿದ್ನಂತೆ. ದಕ್ಷಿಣದಲ್ಲಿ ನೀನೇನು ಅರ್ಜುನ, ನೀನೇನಪ್ಪ ನೋಡಿದೆ ಅಂತಂದರೆ, ಸ್ವಾಮಿ ನಾನೊಂದು ವಿಚಿತ್ರ ನೋಡಿದೆ. ಒಬ್ಬ ರೈತನ ಹತ್ರ 10 ಮಡಕೆಗಳಿವೆ. ಆ 10 ಮಡಕೆಗಳ ಜೊತೆಯಲ್ಲಿ ಒಂದು ದೊಡ್ಡ ಮಡಕೆ ಇದೆ. 10 ಮಡಕೆಗಳ ನೀರು ಆ ಒಂದು ಮಡಕೆಯಲ್ಲಿ ಹಿಡಿಸುತ್ತೆ. ಆದರೆ ಆ ಒಂದು ಮಡಕೆಯಲ್ಲಿ ಇರತಕ್ಕಂಥ ನೀರನ್ನು 10 ಮಡಕೆಗಳು ತುಂಬಿಸೋದಕ್ಕೆ ಆಗ್ತಾ ಇಲ್ಲ. ಈ ವಿಚಿತ್ರನ ನಾನು ನೋಡಿದೆ ಅಂತ ಅರ್ಜುನ ಹೇಳಿದ್ನಂತೆ. ಅದೇ ಥರನೇ ಇನ್ನೊಂದೇನೋ ವಿಚಿತ್ರ, 2 ವಿಚಿತ್ರಗಳೇನೋ ನಡೆಯುತ್ತೆ, ನಂಗೆ ನೆನಪು ಬರ್ತಾ ಇಲ್ಲ. ಆ ಥರ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಅವ್ರು ತೊಗೊಂಡು ಬಂದು ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಈ ಹಸು ಕರುವನ್ನ ನೆಕ್ಕಿ ನೆಕ್ಕಿ ಅಸ್ಥಿಪಂಜರ ಮಾಡಾಕ್ಬಿಡ್ತಲ್ಲ, ಅದನ್ನು ಶ್ರೀಕೃಷ್ಣ ವರ್ಣಿಸ್ತಾನೆ. ಕಲಿಯುಗದಲ್ಲಿ ತಂದೆ ತಾಯಿ ಹೇಗಿರ್ತಾರೆ ಅಂತಂದರೆ, ಮಕ್ಕಳನ್ನು ಬೆಳೆಸೋ ರೀತಿಯಲ್ಲಿ ಬೆಳೆಸಲ್ಲ. ಅತಿಯಾದ ಮಮಕಾರ. ಅವ್ರಿಗೇನು ಅಂತಂದರೆ ಅವ್ರು ತಿನ್ನೋದನ್ನು ಇವರೇ ಕಂಟ್ರೋಲ್ ಮಾಡೋದು. ಅಯ್ಯೋ ಅದು ತಿನ್ನಬೇಡ, ಇದು ತಿನ್ನಬೇಡ, ಹೀಗೆ ತಿನ್ನು, ಇಷ್ಟೇ ತಿನ್ನು ಅಂತ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಹೀಗೆ ಇರು, ಈ ಥರನೇ ಇರು ಅಂತ ಅವರ ಹಿಂದಿಂದೇನೆ ಹೋಗೋದು, ಅವ್ರ ಸ್ಕೂಲುಗಳಿಗೆಲ್ಲ ಹೋಗೋದು, ಅವ್ರ ಮೇಷ್ಟ್ರುಗಳನ್ನು ವಿಚಾರಿಸ್ತಕ್ಕಂಥದ್ದು. ತೀರಾ ಓವರಾಗಿ ಆಡಿಬಿಟ್ಟು ಏನಾಗುತ್ತೆ ಅಂದರೆ ಅವರ ಸ್ವತಂತ್ರತೆಯನ್ನು ಇವ್ರು ಕಿತ್ಕೊಂಡ್ಬಿಡ್ತಾ ಇರ್ತಾರೆ. ಕಡೆಗೆ ಏನಾಗುತ್ತೆ ಅಂದರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಕ್ಕಾಗ್ದಿರಾ, ಅವ್ರು ಸ್ವತಂತ್ರವಾಗಿ ಅವ್ರು ಬದುಕೋಕ್ಕಾಗ್ದಿರಾ, ಹೆಂಗೆ ಕರುವನ್ನ ನೆಕ್ಕಿ ನೆಕ್ಕಿ ಹಸು ಅಸ್ಥಿಪಂಜರ ಮಾಡಾಕ್ಬಿಡ್ತೋ ಹಂಗೆ ಮಕ್ಕಳನ್ನ ಶುಷ್ಕರನ್ನಾಗಿ ಮಾಡಾಕ್ಬಿಡ್ತಾ ಇದ್ದಾರೆ ಈ ತಂದೆ ತಾಯಿಗಳು. ಯಾವಾಗ? ಕಲಿಯುಗದಲ್ಲಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ವರ್ಣಿಸದ್ನಂತೆ. ಆಮೇಲೆ ಇನ್ನೊಂದು ಹೇಳದ್ನಲ್ಲ, 10 ಮಡಕೆಗಳ ಕತೆ. ಒಂದು ಮಡಕೆಯಲ್ಲಿರ್ತಕ್ಕಂಥ ನೀರು 10 ಮಡಕೆಗಳಿಗೆ ತುಂಬುತ್ತಾ ಇದ್ದಾರೆ. ಆದರೆ 10 ಮಡಕೆಗಳ ನೀರು ಒಂದು ಮಡಕೆಯನ್ನು ತುಂಬಿಸೋದಕ್ಕೆ ಆಗ್ತಾ ಇಲ್ಲ. ಇದು ಯಾರಪ್ಪ ಅಂತಂದರೆ 10 ಜನ ಮಕ್ಕಳಿರ್ತಾರೆ ಅಂದ್ಕೊಳ್ಳಿ ತಂದೆ ತಾಯಿಗೆ. ಅಂದರೆ ತಂದೆ ತಾಯಿ ಅಂತಕ್ಕಂಥವ್ರು 10 ಜನ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಅಭಿವೃದ್ಧಿಗೆ ತಗೊಂಡ್ಬರ್ತಾರೆ. ಆದರೆ ತಂದೆ ತಾಯಿ ಅಂತಕ್ಕಂಥವ್ರನ್ನ ಮಕ್ಕಳು ಇದು 10 ಜನ ಸೇರಿ ಕೂಡ ಪೋಷಿಸೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಸತ್ಯನ ಅಲ್ಲಿ ಹೇಳ್ತಾರೆ. ಹಂಗಾಗಿ ತಂದೆ ತಾಯಿಗಳನ್ನು ನಾವು ಕಡೆಗಣಿಸ್ತಾ ಇದ್ದೀವಿ, ಕೃತಜ್ಞರಾಗ್ಬಿಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಬದುಕಿರೋವಾಗ ಏನು ಮಾಡ್ತಾರೆ, 4 ಜನ ಅಣ್ಣ ತಮ್ಮಂದಿರಿದ್ದಾರೆ ಅಂದರೆ ಬದುಕಿರೋವಾಗ ತಂದೆಯನ್ನ ತಾಯಿನ ಹಂಚ್ಕೊತಾರೆ. ಅದು ಎಷ್ಟು ಟ್ಯಾಲೆಂಟಾಗಿ ಹಂಚ್ಕೊತಾರೆ ಅಂದರೆ, ತಾಯಿ ಏನನ್ನ ಗಟ್ಮುಟ್ಟಿಯಾಗಿದ್ದಾಳೆ ಅಂತಂದರೆ ನಮ್ಮ ಮಕ್ಕಳನ್ನ ನೋಡ್ಕೊಳೋದಕ್ಕೆ ಬೇಕಾಗುತ್ತೆ, ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಬೇಕಾಗುತ್ತೆ, ಮನೆಯಲ್ಲಿ ಪಾತ್ರೆ ಪಗಡಿ ಇವೆಲ್ಲ ಮಾಡೋದಕ್ಕೆ ಬೇಕಾಗುತ್ತೆ. ತಾಯಿ ನಂಗೆ ಬೇಕು, ನಂಗೆ ತಾಯಿ. ತಂದೆ ನೀನು ಇಟ್ಕೊ, ಅವನು ಅನುತ್ಪಾದಕ, ಸುಮ್ಮನೆ ಎಲ್ಲ ಪೇಪರ್ ಹೊತ್ಕೊಂಡು ಕೂತ್ಕೊಂಡಿರ್ತಾನೆ, ಅವನಿಂದ ನಮಗೇನು ಉಪಯೋಗ ಇಲ್ಲ ಅಂತೇಳಿ. ಒಂದು ವೇಳೆ ತಾಯಿ ರೋಗಿಷ್ಠಿ ಆಗಿದ್ದು ತಂದೆ ಏನನ್ನ ಗಟ್ಮುಟ್ಟಿಯಾಗಿದ್ದಾನೆ ಅಂತಂದರೆ ತಂದೆ ನನಗೆ ಬೇಕು, ಕೊಡು, ತಾಯಿ ನೀನೇ ಇಟ್ಕೊ. ಯಾಕೆಂದರೆ ಅವಳ ಹಾಸ್ಪಿಟ್ಲ್ಗಳ ಖರ್ಚುಗಳು ಅದೆಲ್ಲ ನಾನು ಬರ್ಸೋದಕ್ಕಾಗಲ್ಲ. ತಂದೆ ಆದರೆ ಏನೋ ಹಾಲು ಮೊಸರು ತರೋದಕ್ಕಾದರೂ ಆಚೆ ಕಡೆ ಓಡಾಡ್ಕೊಂಡಿರ್ತಾನೆ ಅಂತ. ಹಿಂಗೆ ಸ್ವಾರ್ಥ. ಬದುಕಿರೋವಾಗ ಏನು ಮಾಡ್ತಾರೆ, ತಂದೆ ತಾಯಿನ ಹಂಚ್ಕೊತಾರೆ. ಸತ್ತ ಮೇಲೆ ಏನು ಮಾಡ್ತಾರೆ, ತಿಥಿನ ಹಂಚ್ಕೊತಾರೆ. ಈ ವರ್ಷ ನಮ್ಮನೆಗೆ ತಿಥಿ, ನೆಕ್ಸ್ಟ್ ಇಯರ್ ನಿಮ್ಮನೆಗೆ ತಿಥಿ. ಇಲ್ಲ ಅಂತಂದರೆ ಅಮ್ಮನ ತಿಥಿ ನಾನು ಮಾಡ್ತೀನಿ, ಅಪ್ಪನ ತಿಥಿ ನೀನು ಮಾಡು ಅಂತ ಹೇಳ್ಬಿಟ್ಟು ಸತ್ತ ಮೇಲೆ ತಿಥಿಗಳನ್ನು ಹಂಚ್ಕೊತಾರೆ. ಬದುಕಿರೋವಾಗ ತಂದೆ ತಾಯಿನ ಹಂಚ್ಕೊತಾರೆ. ಹಂಗಾಗಿ ಇದು ಕೃತಜ್ಞತಾ ಭಾವ. ಅದೇ ಥರನೇ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳನ್ನ ಕೃತಜ್ಞತೆ ಇಲ್ದಿರ ಮರೀತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ನಮ್ಮನ್ನು ಎಷ್ಟೋ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಹಿರಿಯರೆಲ್ಲ ಇರ್ತಾರೆ, ಅಕ್ಕಪಕ್ಕ ಜನಗಳಿರ್ತಾರೆ, ಉಪಕಾರ ಮಾಡಿರ್ತಕ್ಕಂಥ ಜನಗಳಿರ್ತಾರೆ, ನಮ್ಮನ್ನು ಪಾಲನೆ ಪೋಷಣೆ ಮಾಡಿರ್ತಕ್ಕಂಥವ್ರು ಇರ್ತಾರೆ, ನಮ್ಮ ಒಂದು ಏಳಿಗೆಗೆ ಕಾರಣಕರ್ತರು ಇರ್ತಾರೆ. ಅವ್ರನ್ನೆಲ್ಲ ನಾವು ಮರೀತಾ ಇದ್ದೀವಿ. ಈ ಕೃತಜ್ಞತಾ ಭಾವ, ಯಾರಿಗೆ ಈ ಕೃತಜ್ಞತಾ ಭಾವ ಇರುತ್ತೋ, ಆ ಉಪಕಾರನ ನೆನೆಸ್ಕೊತಕ್ಕಂಥ ಒಂದು ಭಾವನೆ ಇಲ್ವೋ ಅಂತ ಅವರನ್ನು ಭಗವಂತ ಬಿಟ್ಟು ಬಿಡ್ತಾನೆ ಅಂತಕ್ಕಂಥದ್ದು. ಅದೇ ಥರನೇ ಭಗವಂತನ ಬಗ್ಗೆನೂ ಕೃತಜ್ಞತಾ ಭಾವ ಇರಬೇಕು. ಏನು ಮಾಡಿದ್ದಾನೆ ಭಗವಂತ, ನನಗೆ ಏನು ಕೊಟ್ಟಿದ್ದಾನೆ ಅಂತ ಕೇಳ್ತಾ ಇರ್ತಾರೆ. ಯಾರೋ ಒಬ್ಬರು ಕೇಳಿದ್ರಂತೆ, ಏನು ಮಾಡಿದ್ದಾನೆ, ನಂಗೆ ಏನು ಕೊಟ್ಟಿದ್ದಾನೆ, ನಾನು ಹುಟ್ಟಿದಾಗಿಂದ ಬರೀ ಬಡತನದಲ್ಲೇ ಸಾಯ್ತಾ ಇದ್ದೀನಿ, ನನಗೇನು ಕೊಟ್ಟಿಲ್ಲ ಭಗವಂತ ಅಂತ ಹೇಳಿದಂತೆ. ಆವಾಗ ಅವ್ರು ಯಾರೋ ಹಿರಿಯರು ಕೇಳಿದ್ರಂತೆ, ಹೌದಪ್ಪ ನಿಂಗೇನು ಕೊಟ್ಟಿಲ್ವಾ, ಒಂದು ಕೆಲಸ ಮಾಡು, ನೀನು 2 ಕಣ್ಣು ಕೊಟ್ಬಿಡು, ನಿಂಗೆ 10 ಲಕ್ಷ ಕೊಡ್ತೀನಿ. ನೀನು 2 ಕಿಡ್ನಿ ಕೊಟ್ಬಿಡು, ನಿಂಗೆ 20 ಲಕ್ಷ ಕೊಡ್ತೀನಿ. ನಿನ್ನ ಮೈನಲ್ಲಿರ್ತಕ್ಕಂಥ ರಕ್ತ ಎಲ್ಲ ತೆಗೆದು ಕೊಟ್ಬಿಡು, ನಿಂಗೊಂದು 30 ಲಕ್ಷ ಕೊಡ್ತೀನಿ. ಹಿಂಗೆ ಪಾರ್ಟ್ಗಳೆಲ್ಲ, ಬಾಡಿ ಪಾರ್ಟ್ಗಳು, ಹಾರ್ಟ್ ಕೊಟ್ಬಿಡು, ಇನ್ನೊಂದು ಕೊಟ್ಬಿಡು ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡೋದಂತೆ. ಅವ್ರು ಹೇಳಿದ್ರಂತೆ, ನಾನು ಯಾಕೆ ಕೊಡಲಿ ಅಂತ ಹೇಳ್ಬಿಟ್ಟು ಅಂತ. ಹೂನಪ್ಪ, ಮೇಲೆ ತಿಂದಿದ್ದ ಆಹಾರ, ಮೇಲೆ ಕುಡಿದಿದ್ದ ನೀರು, ಬೆಳಗ್ಗೆ ಎದ್ದು ಕೆಳಗಡೆ ಬರದೇ ಇದ್ದರೆ ಕರೆಕ್ಟಾಗಿ ನೀನು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಲಕ್ಷಗಳು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು. ತಿಂದ ಅನ್ನ ಅರಗದೇ ಇದ್ದರೆ ಲಕ್ಷಗಳು ಖರ್ಚು ಮಾಡಬೇಕು.
ಆಮೇಲೆ ನಾವು ಮಾತಾಡೋದಕ್ಕಾಗದೇ ಇದ್ದರೆ ಎಷ್ಟು ಕಷ್ಟಪಡಬೇಕು. ಆಮೇಲೆ ನೋಡಿ ಆರ್ಟಿಫಿಷಿಯಲ್ಲೇ ಒರಿಜಿನಲ್ಲೇ ನಾವು ನೋಡಿ ಹಲ್ಲು ಎಷ್ಟು ಗಟ್ಟಿಯಾಗಿರುತ್ತೆ. ಬಟಾಣಿ ಬೇಕಾದ್ರೆ ತಿಂತೀವಿ, ಎಷ್ಟು ಗಟ್ಟಿಮುಟ್ಟಿಯಾಗಿರುತ್ತೆ. ಹಲ್ಲಿದ್ದವ್ರಿಗೆ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಹಲ್ಲೇನನ್ನ ಡ್ಯಾಮೇಜ್ ಆಗಿಬಿಟ್ರೆ, ಒಂದು ಹುಳ್ಕಲ್ಲಾಗ್ಬಿಟ್ಟು ಹಲ್ಲೇನನ್ನ ಡ್ಯಾಮೇಜ್ ಆಗಿಬಿಟ್ರೆ, ಸಮ್ ಟಾರ್ಚರ್ಸ್ ಆರ್ ಫಿಸಿಕಲ್, ಸಮ್ ಟಾರ್ಚರ್ಸ್ ಆರ್ ಮೆಂಟಲ್, ಬೋತ್ ಇನ್ ಡೆಂಟಲ್ ಅಂತ ಹೇಳ್ಬಿಟ್ಟು ಅಂತ. ಸಮ್ ಟಾರ್ಚರ್ಸ್ ಆರ್ ಫಿಸಿಕಲ್, ಸಮ್ ಟಾರ್ಚರ್ಸ್ ಆರ್ ಮೆಂಟಲ್, ಬೋತ್ ಇನ್ ಡೆಂಟಲ್ ಅಂತ ಹೇಳ್ಬಿಟ್ಟು ಅಂತ. ಹಲ್ಲೇನೋ ರಿಪೇರಿ ಆಯಿತು, ಹೋಗ್ತೀವಿ, ಆತ ಏನು ಮಾಡ್ತಾನೆ, ಮಲ್ಕೋಪ ಅಂತ ಹೇಳ್ತಾನೆ. ಅದು ಯಾವುದೋ ಒಂದು, ಅದು ಹಾಸಿಗೆನೂ ಅಲ್ಲ, ಚೇರು ಅಲ್ಲ, ಅಂತ ಕಡೆ ಹಿಂಗೆ ಮಲಗಿಸ್ತಾನೆ. ಹೆಣ ಬಿದ್ದಂಗೆ ಬೀಳ್ತೀವಿ. ಅವನೇನು ಮಾಡ್ತಾನೆ, ಒಂದು ಸೂಜಿ ಎತ್ಕೊಂಡು ಬರ್ತಾನೆ. ಎಲ್ಲರೂ ಚುಚ್ತೀರಾ ಸ್ವಾಮಿ, ನಮಗೇನ ಕೈ ಕೊಡ್ತೀರಾ ಅಂತಂದರೆ, ಇಲ್ಲ ನೀನು ಹೊಸಡಿಗೆ ಚುಚ್ತೀವಿ ಅಂತ ಹೇಳ್ತಾನೆ. ಅವಾಗೇನಾಗುತ್ತೆ, ಭಯ ಆಗುತ್ತೆ ನಮಗೆ. ಸಾಲದಕ್ಕೆ ಭಯ ಅಂತ, ಆಯ್ತಪ್ಪ ಚುಚ್ಚು, ಎಲ್ಲೋ ಅಂತ ಇಲ್ಲಿ ಚುಚ್ತಾರೆ ಏನೋ ಮಾಡ್ತಾರೆ, ಸ್ವಲ್ಪ ಮಾನಸಿಕವಾಗಿ ಭಯ ಆಗುತ್ತೆ. ಅಷ್ಟೇನಾ ಅಂತಂದರೆ ಒಂದು ಪಟ್ಕಾರಿ ಎತ್ಕೊಂಡ್ಬರ್ತಾನೆ ಕಿತ್ತಾಕೋದಕ್ಕೆ. ನಿನಗೆ ಉಳ್ಕಲ್ಲಾಗೋಗ್ಬಿಟ್ಟಿದೆ, ಇದನ್ನು ಎಳೆದಾಕ್ಬಿಡ್ತೀನಿ ಅಂತೇಳ್ಬಿಟ್ಟು. ಸಾಲದಕ್ಕೆ ಒಂದು ಸಣ್ಣ ಸುತ್ತಿಗೆ ಬೇರೆ ಇಟ್ಕೊಂಡಿರ್ತಾನೆ, ಅದು ನಿಂಗೆ ಹಿಂಗೆ ಹೊಡಿಯೋದಕ್ಕೆ ಅಂತೇಳ್ಬಿಟ್ಟು. ಈತನಿಗೆ ಏನಾಗ್ತಾ ಇರುತ್ತೆ, ಒಂದು ಕಡೆ ನೋವು, ಒಂದು ಕಡೆ ಮೆಂಟಲ್ ಟಾರ್ಚರ್. ಹಾಗಾಗಿ ಸಮ್ ಟಾರ್ಚರ್ಸ್ ಆರ್ ಫಿಸಿಕಲ್, ಸಮ್ ಟಾರ್ಚರ್ಸ್ ಆರ್ ಮೆಂಟಲ್, ಬೋತ್ ಇನ್ ಡೆಂಟಲ್ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನೋಡಿ, ನಮ್ಮ ಹಲ್ಲಿರೋವರೆಗೂ ನಮ್ಗೆ ಆ ನೋವು ಗೊತ್ತಾಗುತ್ತಾ, ಎಷ್ಟು ಆರಾಮಾಗಿರ್ತೀವಿ. ಕಡೆಗೆ ಹಲ್ಲೆಲ್ಲ ಹೋಗುತ್ತೆ, ಆಮೇಲೆ ಒಂದು 2-3 ಹಲ್ಲು ಕಳ್ಕೊಂಡಿರ್ತೀವಿ. ಗಿಪ್ಪೋ ಹಾಕಿ ಯಾವುದೋ ಒಂದು ಆರ್ಟಿಫಿಷಿಯಲ್ ಹಲ್ಲುಗಳು ತಗಲಿಸ್ತಾರೆ. ಒಂದು 2-3 ತಿಂಗಳು ಹಂಗೂ ಹಿಂಗೂ ಕಳಿತೀವಿ. ಏನೋ ತಿನ್ನೋವಾಗ ಒಳಗೆ ಸೇರ್ಕೊಂಡ್ಬಿಟ್ಬಿಟ್ಟು ಅಲ್ಲಿ ಕ್ಯೂ ಬಿಡ್ಬಿಡುತ್ತೆ, ಓಸುಡಿಸ್ ದಪ್ಪ ಊದ್ಕೊಂಡ್ಬಿಡುತ್ತೆ. ಆವಾಗ ಏನು ಹೇಳ್ತಾರೆ, ಇದಾಗೋಗಿದೆ, ಇದ್ರ ಕತೆ ಮುಗೀತು, ಇನ್ನೊಂದು 10,000 ಖರ್ಚು ಮಾಡ್ಕೊಳ್ಳಿ, ಇನ್ನು ವೆರೈಟಿ ಆಗಿರ್ತಕ್ಕಂಥ ಇನ್ನೊಂದು ಹಲ್ಲು ಹಾಕ್ತೀವಿ ಅಂತ ಹೇಳ್ತಾರೆ. ಎಲ್ಲನೂ ಅಷ್ಟೇ, ನಮ್ಗೆ ಒಳಗಿರ್ತಕ್ಕಂಥ ಯಾವುದೇ ಬಾಡಿ ಪಾರ್ಟು ನ್ಯಾಚುರಲ್ಲೇ, ಒರಿಜಿನಲ್ಲೇ. ಇದೆಲ್ಲ ಕೊಟ್ಟಿರ್ತಕ್ಕಂಥವನು ಯಾರು? ಪರಮೇಶ್ವರ. ನಾವೇನೋ ಕೃತಜ್ಞತೆ ಮಾಡ್ತಾ ಇದೀವ ಭಗವಂತನ ಮೇಲೆ? ಪ್ರೈಸ್ಲೆಸ್. ಹೌದು, ಅಮೂಲ್ಯ. ನಾವು ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಅಂತಹ ಒಂದು ಇದು ನಮ್ಗೆ ಅದ್ರ ಬೆಲೆ ಗೊತ್ತಾಗ್ತಾ ಇಲ್ಲ ನೋಡಿ. ಅನಾರೋಗ್ಯದಲ್ಲಿರ್ತಕ್ಕಂಥವನನ್ನು ಹೋಗಿ ಕೇಳಬೇಕಂತೆ, ಆರೋಗ್ಯದ ಬೆಲೆ ಏನು ಅಂತ ಹೇಳ್ಬಿಟ್ಟು. ಅವಾಗ ತಾನೇ ಟ್ರೈನ್ ಮಿಸ್ ಮಾಡ್ಕೊಂಡಿರ್ತಾನೆ ನೋಡಿ, ಅವನು ಹೋಗಿ ಕೇಳಬೇಕಂತೆ, ಸಮಯದ ಬೆಲೆ ಏನು ಅಂತ ಹೇಳ್ಬಿಟ್ಟು. ಅಯ್ಯೋ, ಇನ್ನೊಂದು 2 ನಿಮಿಷ ನಾನು ಮುಂಚೆ ಬಂದಿದ್ದಿದ್ರೆ ನಂಗೆ ರೈಲ್ ಸಿಗ್ತಾ ಇತ್ತು, 2 ನಿಮಿಷ ನಾನು ಲೇಟ್ ಮಾಡ್ಕೊಂಡ್ಬಿಟ್ಟೆ, ಸಮಯದ ಬೆಲೆ ಏನು ಅಂತ ಹೇಳ್ಬಿಟ್ಟು ರೈಲ್ ಮಿಸ್ ಮಾಡ್ಕೊಂಡಿರ್ತಕ್ಕಂಥವನನ್ನು ಕೇಳಬೇಕಂತೆ. ಆರೋಗ್ಯ ಕೆಟ್ಟಿರೋನ್ನ ಹೋಗಿ ಕೇಳಬೇಕಂತೆ, ಆರೋಗ್ಯದ ಬೆಲೆ ಏನು ಅಂತ ಹೇಳ್ಬಿಟ್ಟು ಅಂತ. ವಯಸ್ಸಾದವ್ರನ್ನ ಹೋಗಿ ಕೇಳಬೇಕಂತೆ, ಯೌವನದ ಬೆಲೆ ಏನು ಅಂತ ಹೇಳ್ಬಿಟ್ಟು ಅಂತ. ಅಯ್ಯೋ, ಯೌವನ ಎಲ್ಲ ಎಂತ ಇದು ಮಾಡ್ಕೊಂಡ್ಬಿಟ್ಟೆ ನಾನು. ಯಾವುದೋ ಕ್ರಿಕೆಟ್ ನೋಡ್ತಾ, ಯಾವುದೋ ಸೀರಿಯಲ್ಗಳು ನೋಡ್ತಾ, ಯಾವುದೋ ಕಾಡು ಹರಟೆ ಹೊಡಿತಾ ನನ್ನ ಯೌವನನ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತೇಳ್ಬಿಟ್ಟು. ಬಾಲ್ಯಾವಸ್ಥೆಯಲ್ಲಿ ಆಡುವ ಚಪಲ, ಯೌವನದಲ್ಲಿ ಯುವತಿಯ ಚಪಲ, ವೃದ್ಧಾಪ್ಯದಲ್ಲಿ ಚಿಂತೆಯ ಸಂತೆ, ಇರದೊಬ್ಬನಿಗೂ ದೈವದ ಚಿಂತೆ ಅಂತ ಹೇಳ್ಬಿಟ್ಟು. ಗೋವಿಂದನನೆ ಎಲೆಮೂಡ, ಸನ್ನಿಹಿತವಾಗಲು ಮರಣದ ಕಾಲ, ರಕ್ಷಿಸ ನಿನ್ನದು ಡುಕುರಂಕರಣ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಭಜಗೋವಿಂದಂ. ಹಂಗಾಗಿ ನಮಗೇನು ಅಂತಂದರೆ, ಬಾಲ್ಯಾವಸ್ಥೆನಲ್ಲೆಲ್ಲ ಗೊತ್ತಿಲ್ದಿರ ಆಟ ಆಡಿ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಯೌವನದಲ್ಲೆಲ್ಲ ಏನು ಅಂತಂದರೆ, ನಮಗೆ ಯೌವನ ಅಂದರೆ ಏನು, ವಿವೇಕಾನಂದರ ಒಂದು ವಾಣಿಗಳನ್ನೆಲ್ಲ ಕೇಳ್ತೀವ, ಆದರ್ಶವಂತವಾಗಿರ್ತಕ್ಕಂಥ ಜೀವನನ ನಡೆಸ್ತೀವ ಅಂತಂದರೆ, ಯೌವನ ಎಲ್ಲ ಕೂಡ ಯಾವಳ್ದೋ ಅದನ್ನು ಹೆತ್ತವ್ರಿಗೆ ಹೆಗ್ಣ ಮುದ್ದಂತೆ, ಕೂಡ್ದವ್ರಿಗೆ ಕೋಡಂಗಿ ಮುದ್ದಂತೆ. ಅಂದರೆ ಹೆತ್ತವ್ರಿಗೆ ಹೆಗ್ಣ ಮುದ್ದಂತೆ. ಹೆತ್ತವ್ರಿಗೆ ಎಂಥ ಮಗು ಹುಟ್ಟಿದ್ರು ಕೂಡ ಅವ್ರಿಗೆ ಮುದ್ದು, ಅಯ್ಯೋ ಚಿನ್ನ ಕನ್ನ ರೊನ್ನ ಪೊನ್ನ ಅಂತೇಳ್ಬಿಟ್ಟು ಮುದ್ದಾಡ್ತಾ ಇರ್ತಾರೆ, ಯಾಕೆಂದರೆ ಅವ್ರಿಗೆ ಮುದ್ದಾಗೆ ಕಾಣ್ತಾರೆ. ಕೂಡ್ದವ್ರಿಗೆ ಕೋಡಂಗಿ ಮುದ್ದಂತೆ. ನೋಡಿ, ಒಂದು ಗ್ರೀನ್ ಏಜ್ ಅಂತ ಕರೀತಾರೆ. ಟೀನೇಜ್ ಈಸ್ ಎ ಗ್ರೀನ್ ಏಜ್ ಅಂತ ಹೇಳ್ಬಿಟ್ಟು. ಟೀನೇಜ್ ಅಂದರೆ ಏನು ಅಂದರೆ 13, 14, 15 ಇವೆಲ್ಲ ಟೀನೇಜ್. ಎಲ್ಲಿವರೆಗೂ ಕೂಡ 19ವರೆಗೂ ಕೂಡ ಟೀನೇಜ್. ಎಲ್ಲರೂ ದಾರಿ ತಪ್ಪೋದು ಯಾವಾಗ ಅಂದರೆ ಈ 13ಇಂದ 19ವರೆಗೂ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಜೀವನ ಅಂದ್ರೇನು, ಕಷ್ಟ ಅಂದ್ರೇನು, ಸುಖ ಅಂದರೆ ಏನು ಅಂತ ಬಿಟ್ಟು. ಈ ಟೀನೇಜ್ನಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಗ್ರೀನ್ ಏಜ್ ಅಂತ ಕರೀತಾರೆ. ಟೀನೇಜ್ ಈಸ್ ಎ ಗ್ರೀನ್ ಏಜ್ ಅಂತ ಬಿಟ್ಟು ಅಂತ. ನಮಗೆಲ್ಲ ಏನಾಗುತ್ತೆ ಅಂತಂದರೆ, ಎಲ್ಲ ಲೋಕ ಎಲ್ಲ ಒಂದು ಆನಂದಮಯವಾಗಿ ಕಾಣುತ್ತೆ. ಇಲ್ಲೆಲ್ಲ ಬರೀ ಸುಖನೇ ತುಂಬಿಕೊಂಡಿದೆ ಅಂತ ಕಾಣುತ್ತೆ. ಆರಾಮಾಗಿದ್ದೀವಿ ಅಂತಕ್ಕಂಥ ಒಂದು ಊಹೆ. ಯಾಕೆಂದರೆ ಅಪ್ಪ ಏನೋ ತಂದು ಹಾಕ್ತಾ ಇರ್ತಾನೆ, ಫೀಸ್ ಕಟ್ತಾನೆ, ಅಮ್ಮ ಏನೋ ಬಾಕ್ಸ್ಗೆ ಮಾಡಿ ಹಾಕ್ತಾ ಇರ್ತಾಳೆ. ನಮಗೆ ಕಷ್ಟದ ಬೆಲೆ ಏನು ಅಂತ ಗೊತ್ತಿರೋದಿಲ್ಲ. ನೋಡಿದವರೆಲ್ಲ ನಮಗೆ ಮುದ್ದಾಗಿ ಕಾಣ್ತಾರೆ. ಆ ಹುಡುಗಿನ ನೋಡು, ಈ ಹುಡುಗಿನ ನೋಡು, ಯೌವನದಲ್ಲಿ ಯುವತಿಯ ಚಿಂತೆ ಅಂತ ಹೇಳ್ಬಿಟ್ಟು ಅಂತ. ಏನು ಜೀವನ ಅಂದರೆ ಏನು ನಮಗೇನು ಗೊತ್ತಿರಲ್ಲ. ಆ ಲವ್ ಮಾಡಿದೆ ಅಂತ ಹೋಗೋದು, ಅಲ್ಲೇನೋ ಎಡವಟ್ಟುಗಳು ಮಾಡ್ಕೊಳೋದು, ಎಷ್ಟೆಲ್ಲ ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ. ಹಾಗಾಗಿ ಯೌವನನ್ನೆಲ್ಲ ಕೂಡ ಇವರು ಹಾಳು ಮಾಡ್ಕೊತಾ ಇದ್ದಾರೆ. ವೃದ್ಧಾಪ್ಯದಲ್ಲಿ ಚಿಂತೆಯ ಸಂತೆ. ಕೋಡಲು ತಿಟ್ಟ, ಕೂతురు ಕೊಟ್ಟ, ಕೊಡುಕು ಕಸ್ಸು ಮನಿ ಬೈಟಿಗೆ ನೆಟ್ಟ ಅಂತ ಹೇಳ್ಬಿಟ್ಟು.
ಕಳ್ಳು ಕನಬಡಕ చెవువిన బడక వృద్ధాప్యమున వెతలు ತುಂಡಗ ಅಂದು ಏಮಿ ಫಲಮು ಲೇದು ಜ್ಞಾನಂ ಏಮಿ ಒಂಟಬಹುದು ಅಂತ ಹೇಳ್ಬಿಟ್ಟಂದು ಹಂಗಾಗಿ ಏನಾಗುತ್ತೆ, ನಾವೇನು ಮಾಡಿರ್ತೀವಿ, ಮಕ್ಕಳನ್ನ ನಂಬ್ಕೊಂಡಿರ್ತೀವಿ, ಹೆಂಡ್ತಿನ ನಂಬ್ಕೊಂಡಿರ್ತೀವಿ, ಅಣ್ಣ ತಮ್ಮಂದ್ರನ್ನ ನಂಬ್ಕೊಂಡಿರ್ತೀವಿ, ಸಮಾಜನ ನಂಬ್ಕೊಂಡಿರ್ತೀವಿ, ನಮ್ಮಲ್ಲಿರ್ತಕ್ಕಂಥ ಐಶ್ವರ್ಯನ ನಂಬ್ಕೊಂಡಿರ್ತೀವಿ. ಒಂದೊಂದೇ ಕೈ ಕೊಡೋದಕ್ಕೆ ಶುರು ಆಗುತ್ತೆ. ಆವಾಗೇನಾಗುತ್ತೆ, ಚಿಂತೆಗಳ ಸಂತೆ ಅಂತಕ್ಕಂಥದ್ದು ತಲೆ ಒಳಗೆ ತುಂಬ್ಕೊಳಕ್ಕೆ ಶುರು. ಅವ್ರನ್ನ ನಂಬ್ಕೊಂಡು ಕೆಟ್ಟನೇ, ಇವ್ರನ್ನ ನಂಬ್ಕೊಂಡು ಕೆಟ್ಟನೇ, ಇವ್ರು ನಮ್ಮ ಕೈ ಹಿಡಿತಾರೆ ಅಂತ ಅಂದ್ಕೊಂಡ್ವೆ, ಅವ್ರು ನಮ್ಮ ಕೈ ಹಿಡಿತಾರೆ ಅಂತ ಅಂದ್ಕೊಂಡ್ವೆ. ನಮ್ಮನ್ನ ಕೈ ಯಾರು ಹಿಡಿದ್ರು? ಯಾರೂ ಹಿಡಿಯಲಿಲ್ಲ. ಎಲ್ಲೆಲ್ಲಿ ನಮ್ಮ ಭರವಸೆಗಳು, ಎಲ್ಲೆಲ್ಲಿ ನಮ್ಮ ನಂಬಿಕೆಗಳನ್ನು ಇಟ್ಟೋದಕ್ಕೆ ಹೋದ್ವೋ ಅಲ್ಲೆಲ್ಲ ಕೂಡ ಸುತ್ತಿ ಪೆಟ್ಟು ಅಂತಕ್ಕಂಥದ್ದು. ಅದಕ್ಕೆ ಮೋಹ ಮುದ್ಗರ ಅಂತ ಕರೀತಾರೆ. ಮೋಹಕ್ಕೆ ಮುದ್ಗರ ಯಾವುದು? ಭಜಗೋವಿಂದಂ ಸ್ತೋತ್ರ. ಮುದ್ಗರ ಅಂದರೆ ಸುತ್ತಿಗೆ ಅಂತ. ಸುತ್ತಿಗೆಯ ಏಟು ಯಾವುದಕ್ಕೆ? ಮೋಹಕ್ಕೆ. ಅಪ್ಪ ನೀನು ಹೆಂಡತಿ ಮಕ್ಕಳನ್ನ ನಂಬ್ಕೊಳೋದಕ್ಕೆ ಹೋಗಬೇಡ, ಈಗ ತಗೋ ಸುತ್ತಿಗೆ ಪೆಟ್ಟು, ನಿಂಗೆ ಇದನ್ನ ನೆಕ್ಸ್ಟು ಆಗೋದಿಲ್ಲ. ಅಣ್ಣ ತಮ್ಮಂದ್ರನ್ನ ನೀನು ನಚ್ಕೊಳೋದಕ್ಕೆ ಹೋಗಬೇಡ, ಅವರು ಕೂಡ ಕೈ ಬಿಡ್ತಾರೆ. ನಿನ್ನಲ್ಲಿರ್ತಕ್ಕಂಥ ಯೌವನನ್ನ, ಶಕ್ತಿಯನ್ನ ನಂಬ್ಕೊಳೋದಕ್ಕೆ ಹೋಗಬೇಡ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲತ್ ಸರ್ವಂ. ನಿಮಿಷ ಕಾಲದಲ್ಲಿ ಕಾಲ ಎಲ್ಲದನ್ನು ಕೂಡ ಹಾಳು ಮಾಡಿಬಿಡತ್ತೆ. ಮಕ್ಕಳಾಟವು ಚಂದ, ಮತ್ತೆ ಯೌವನ ಚಂದ. ಮುಪ್ಪಿನಲ್ಲಿ ಚಂದ ನರೆಗಡ್ಡ ಅಂತ ಹೇಳ್ಬಿಟ್ಟು. ಮುಪ್ಪಿನಲ್ಲಿ ಚಂದ ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಅಂತ ಹೇಳ್ಬಿಟ್ಟು. ಮಕ್ಕಳ ಆಟವು ಚಂದ ಅಲ್ವಾ? ಮಕ್ಕಳಲ್ಲಿ ನಾವು ಎಷ್ಟೆಲ್ಲ ಆಟಗಳು ಆಡಿರ್ತೀವಿ. ಚಂದ ಬಾ ಅಂದರೆ ಮತ್ತೆ ಬರುತ್ತಾ? ಅದು ನಮಗೆ ಬರೋದಿಲ್ಲ. ಮತ್ತೆ ಯೌವನ ಚಂದ. ಯೌವನದಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿರ್ತೀವಿ. ಯಯಾತಿ ರಾಜ ಏನು ಮಾಡ್ತಾನೆ, 200 ವರ್ಷಗಳ ಕಾಲ ತನ್ನ ಯೌವನನ್ನ ಹಿಂಪಡ್ಕೊತಾನೆ. ಆದರೆ ಯೌವನನ್ನ ಹಿಂಪಡ್ಕೊಂಡು ಅವನು ಅನುಭವಿಸಿದ್ದೇನು ಅಂತಂದರೆ, ಈ ಯೌವನದಿಂದ ನನಗೇನು ಸಿಕ್ಕಲಿಲ್ಲ ಅಂತಕ್ಕಂಥದ್ದು. ಮತ್ತೆ ಯೌವನ ಚಂದ. ಆ ಯೌವನ ನಮಗೆ ಮತ್ತೆ ಬರುತ್ತಾ? ಬರೋದಿಲ್ಲ. ಮುಪ್ಪಿನಲ್ಲಿ ಚಂದ ನೆರೆಗಡ್ಡ. ವಯಸ್ಸಾಗಿದೆ, ನೆರೆಗಡ್ಡ ಅಂದರೆ ಬಿಳಿ ಕೂದಲಿರ್ತಕ್ಕಂಥ ಗಡ್ಡ. ಇದು ತುಂಬ ಚೆನ್ನಾಗಿರುತ್ತಂತೆ ವಯಸ್ಸಾದವ್ರಿಗೆ. ಆದರೆ ಅದಕ್ಕೆ ಕಲರ್ ಡೈ, ಕೂದಲಿಗೆ ಡೈ, ಮೀಸೆಗೆ ಡೈ, ಗಡ್ಡಕ್ಕೆ ಡೈ, ಏನು ಡೈಗಳಿವೆಲ್ಲ ಕೂಡ. ಯಾಕೆ? ಹೌದು, ಅದರಲ್ಲಿ ಅಮೋನಿಯಾ ಅಂತಕ್ಕಂಥದ್ದು ಏನೇನೋ ಇರುತ್ತೆ ಅಂತ ಹೇಳ್ತಾರೆ. ಅಲರ್ಜಿ, ಹೌದು, ಕ್ಯಾನ್ಸರ್ಗಳು ಬರುತ್ತೆ. ಅಮೋನಿಯಾ ಅಂತಕ್ಕಂಥದ್ದು ಇರುತ್ತೆ. ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ. ಕೆಲವ್ರು ಹೆಂಗಿರ್ತಾರೆ ಅಂದರೆ ಬೆಳ್ಳಗಿರ್ತಾರೆ. ಡೈ ಹಾಕೋಕೆ ಶುರು ಮಾಡೋಷ್ಟಿಗೆ ಇಲ್ಲಿರೋ ಕಲರ್ ಎಲ್ಲ ಮುಖಕ್ಕೆ ಬಂದ್ಬಿಡುತ್ತೆ, ಕರ್ರಗಾಗೋಗುತ್ತೆ ಮುಖ ಎಲ್ಲ ಕೂಡ. ಏನೇನೋ ಅವತಾರಗಳು ಯಾಕೆ ಬೇಕು? ಅದಕ್ಕೆ ಪುರಾಣಗಳಲ್ಲಿ ಒಂದು ಮಾತು ಬರುತ್ತೆ. ಈ ಯಮಧರ್ಮರಾಜ ಏನು ಮಾಡಿದಂತೆ, ಜೀವನ ಎಳ್ಕೊಂಡು ಹೋದಂತೆ ನರಕಕ್ಕೆ. ಈ ಜೀವ ಕಂಪ್ಲೇಂಟ್ ಮಾಡಿದಂತೆ. ನಮ್ಮ ಭಾರತದಲ್ಲಿ, ಇದರಲ್ಲಿ ನಮ್ಮ ಲೋಕದಲ್ಲಾದರೆ ಏನು ಮಾಡ್ತಾರೆ, ನಮಗೆ ಒಂದು 3 ನೋಟಿಸ್ ಕೊಡ್ತಾರೆ ಸ್ವಾಮಿ. ಫಸ್ಟ್ ನೋಟಿಸ್, ಸೆಕೆಂಡ್ ನೋಟಿಸ್, ಥರ್ಡ್ ನೋಟಿಸ್ ಕೊಡ್ತಾರೆ. ಆಮೇಲೆ ನಮಗೆ ಫೈನಲ್ಲು ನಮ್ಗೆ ಶಿಕ್ಷೆ ಆಗ್ತಕ್ಕಂಥದ್ದು. ಏನು ಸ್ವಾಮಿ ನಿಮ್ಮ ನರಕ ಲೋಕದಲ್ಲಿ ಏನೂ ಇಲ್ಲ, ಒಂದು ನೋಟಿಸನ್ನು ಕೊಡ್ದಿರೋ ನನ್ನನ್ನು ಎಳ್ಕೊಂಡು ಹೊಟ್ಟೋದ್ರಲ್ಲ ಅಂತ ಜೀವ ಕೇಳ್ತಾನಂತೆ. ಆವಾಗ ಯಮ ಹೇಳ್ತಾನಂತೆ, ಯಾಕಯ್ಯ ಕೊಡಲಿಲ್ಲ? ನೀನು ಇರ್ತಕ್ಕಂಥದ್ದು ಬಾಡಿಗೆ ಮನೆ, ನಿನ್ನ ಬಾಡಿಗೆ ಮನೆನ ನಿನ್ನ ಸ್ವಂತ ಮನೆ ಅಂತ ತಿಳ್ಕೊಂಡು ಆರಾಮಾಗಿ ಇದು ಬಿಟ್ಟಿದ್ದೆ. ನಾನು 3 ನೋಟಿಸ್ ಕಳಿಸ್ದೆ. ನೀನೇನು ಮನೆ ಬಿಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡ? ಇಲ್ಲ, ಅದಕ್ಕೆ ನಿನ್ನನ್ನು ಹೊರಗಡೆ ಎಳ್ಕೊಂಬಂದೆ ಅಂತ ಯಮ ಹೇಳ್ತಾರಂತೆ. ಯಾವ ಸ್ವಾಮಿ 3 ನೋಟಿಸು? ಮೊದಲನೇ ನೋಟಿಸ್ ಏನು ಅಂತಂದರೆ, ನಿನ್ನ ಕೂದಲು ನರೀತು ಅಂದರೆ ಬಿಳಿ ಕೂದಲಾಯಿತು. ಒಂದೊಂದೇ ಬಿಳಿ ಕೂದಲು ಏನನ್ನ ಬಂತು ಅಂತಂದರೆ ಅದು ಫಸ್ಟ್ ನೋಟಿಸ್. ತಗೋ, ನೀನಿರ್ತಕ್ಕಂಥ ಬಾಡಿಗೆ ಮನೆ ಬಿಡುವಂಥ ಕಾಲ ಬರ್ತಾ ಇದೆ, ಎಚ್ಚರಗೊಳ್ಳು ಅಂತ ಹೇಳ್ಬಿಟ್ಟು ಫಸ್ಟ್ ನೋಟಿಸು ಬರುತ್ತೆ. ಎರಡನೇ ನೋಟಿಸ್ ಏನು ಸ್ವಾಮಿ? ಕಣ್ಣಿಗೆ ಚತ್ವಾರಿ ಬರುತ್ತೆ. ನೋಡ್ತಾ ಇರ್ತಾನೆ, ಚೆನ್ನಾಗಿ ಓದ್ತಾ ಇರ್ತಾನೆ, ಇದ್ದಕ್ಕಿದ್ದಂಗೆ ಕಣ್ಣು ಮಂಜಾಗೋಕ್ಕೆ ಶುರು ಮಾಡುತ್ತೆ. ಹೀಗೆ ಹಿಡ್ಕೊಳೋದಕ್ಕೆ ಶುರು ಮಾಡ್ತಾನೆ. ದೂರದ್ದು ಕಾಣೋದಿಲ್ಲ. ಏನಾಗುತ್ತೆ, ನಾವೇನು ಮಾಡ್ತೀವಿ, ಎರಡನೇ ನೋಟಿಸ್ಗೆ ಏನನ್ನ ಜಗತೀವ, ಹೋಗ್ತೀವಿ, ಸ್ಪೆಕ್ಸ್ ತೊಗೊಂಬರ್ತೀವಿ. ಸ್ಪೆಕ್ಸ್ ಶೋಡಾ ಬುಡ್ಡಿಗಳು ಹಾಕ್ಕೊಂಡು 4 ಕಣ್ಣುಗಳನ್ನ ನೋಡಿಕೊಂಡು ಅಲ್ಲೂ ಕೂಡ ಹಿಂಗೆ ಮೆರ್ಕೊಂಡು ನನ್ನ ಸಮಾನ ಇಲ್ಲ ಅಂತ ಇರ್ತೀವಿ. ಇದು ಸೆಕೆಂಡ್ ನೋಟಿಸ್. ಥರ್ಡ್ ನೋಟಿಸ್ ಕಳಿಸ್ತಾನಂತೆ ಭಗವಂತ. ಏನಂದರೆ ಹಲ್ಲೆಲ್ಲ ಅಲ್ಲಾಡೋದಕ್ಕೆ ಶುರು ಮಾಡುತ್ತೆ, ಲೂಸ್ ಅಲ್ಲಾಡೋಕ್ಕೆ ಶುರು ಮಾಡುತ್ತೆ. ಸರಿಯಾಗಿ ಬಟಾಣಿ ಆಗ್ಯೋಕ್ಕಾಗಲ್ಲ, ಚಕ್ಲಿ ಆಗ್ಯೋಕ್ಕಾಗಲ್ಲ, ಒಂದೊಂದೇ ಹಲ್ಲುಗಳು ಏನೇನೋ ಸಮಸ್ಯೆಗಳಾಗುತ್ತೆ. ಇದು 3ನೇ ನೋಟಿಸ್ ಅಂತೆ. 4ನೇ ನೋಟಿಸ್ ಕಳಿಸ್ತಾನಂತೆ ಭಗವಂತ. ಫೈನಲ್ ನೋಟಿಸ್ ಏನು ಅಂತಂದರೆ ಕಾಲು ಊತ ಬರುತ್ತಂತೆ. ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಏನು ಅಂತಂದರೆ, ಎಲ್ಲಿವರೆಗೂ ಕಾಲು ಊತ ಬರಲ್ಲ ಅವನು ಫಿಟ್ ಆ್ಯಂಡ್ ಫೈನ್ ಅಂತ, ಅವ್ನಿಗೇನೂ ಸಮಸ್ಯೆ ಇಲ್ಲ ಅಂತ. ಮುಂಗಾಲುಗಳೇನೋ ಊತ ಬಂತು, ಕಡುಬುಗಳ ಥರ ಆಯಿತು ಅಂತಂದರೆ ಫೈನಲ್ ನೋಟಿಸ್, ಇವನು ಆಗೋಯ್ತು, ಹತ್ರದಲ್ಲೇ ಹೋಗೋದ್ರಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ 4ನೇ ನೋಟಿಸ್ ಕೊಡ್ತಾರಂತೆ. ಹಾಗಾಗಿ 4 ನೋಟಿಸ್ ಕೊಟ್ಟಿದ್ದೀನಪ್ಪ ನಾನು. ನಿನ್ನ ಲೋಕದಲ್ಲಿ 3 ನೋಟಿಸು, ನನ್ನ ಲೋಕದಲ್ಲಿ 4 ನೋಟಿಸು. 4 ನೋಟಿಸ್ ಕೊಟ್ಟರು ಕೂಡ ನೀನು ಎಚ್ಚೆತ್ಕೊಳ್ಳಿದ್ದೀರ ಇದ್ರೆ ನಾನೇನು ಮಾಡೋದಕ್ಕಾಗತ್ತೆ ಅಂತ ಹೇಳೋದಂತೆ. ಹಾಗಾಗಿ ನಾವು ಮೊದಲನೇ ನೋಟಿಸ್ ಬಂದಾಗ ಎಚ್ಚೆತ್ಕೋಬೇಕು, ಡೈ ಹಾಕೋಕೆ ಹೋಗ್ಬಾರ್ದು. ಕೂದಲು ಬೆಳ್ಳಗೆ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ಮೊದಲನೇ ನೋಟಿಸ್ ಬಂದಿದೆ ಅಂತ.
ಅವಾಗ ಏನು ಮಾಡಬೇಕು, ಅದಕ್ಕೆ ರಾಜರ್ಷಿ ಕಟ್ವಾಂಗ ಅಂತ ಇರ್ತಾನೆ, ಕೇಳಿದ್ರೆ ಭಾಗವತದಲ್ಲಿ ಬರ್ತಕ್ಕಂಥ ಕತೆ, ನೆಕ್ಸ್ಟ್ ಭಾಗವತ ಬಂದಾಗ ಅದರಲ್ಲಿ ಬರುತ್ತೆ. ರಾಜರ್ಷಿ ಕಟ್ವಾಂಗ ಅಂತ ಇರ್ತಾನೆ, ಅವನು ಇಕ್ಷ್ವಾಕು ವಂಶದ ದೊರೆ. ಅವನೇನು ಮಾಡ್ತಾನೆ, ಒಂದ್ಸಲಿ ದೇವದಾನವರಿಗೆ ಯುದ್ಧ ನಡೆಯುತ್ತೆ. ದೇವದಾನವರಿಗೆ ಯುದ್ಧ ನಡೆದಾಗ ಏನಾಗುತ್ತೆ, ಆ ದೇವತೆಗಳಿಗೆ ಸಹಾಯಕ್ಕೆ ಯಾರಾದರೂ ಒಬ್ಬರು ಬಲಶಾಲಿಗಳಾಗಿರ್ತಕ್ಕಂಥ ಒಂದು ಶಕ್ತಿ ಬೇಕಾಗಿರುತ್ತೆ. ಹಾಗಾಗಿ ಕಟ್ವಾಂಗ ಇಕ್ಷ್ವಾಕು ರಾಜ ಮಹಾಶಕ್ತಿವಂತ. ಕಟ್ವಾಂಗನ ಬಂದು ಕೇಳ್ಕೊತಾರೆ, ಅಪ್ಪ ನಾವು ದೇವದಾನವರಿಗೆ ನಡೀತದೆ, ಏನು ಯುದ್ಧ ನಡೀತಾ ಇದೆ, ನೀನು ಮಹಾ ಯೋಧ, ನೀನು ಬಂದು ನಮ್ಗೇನನ್ನ ಸ್ವಲ್ಪ ಸಪೋರ್ಟ್ ಮಾಡೋದಕ್ಕಾಗತ್ತಾ? ಅದಕ್ಕೇನಂತ ಸ್ವಾಮಿ ಬರ್ತೀನಿ ಅಂತ ಹೇಳ್ಬಿಟ್ಟು ದೇವತೆಗಳ ಪರವಾಗಿ ನಿಂತು ಯುದ್ಧ ಮಾಡೋದಂತೆ ಕಟ್ವಾಂಗ. ಕಡೆಗೆ ದೇವತೆಗಳಿಗೆಲ್ಲ ಜಯ ಸಿಕ್ತಂತೆ. ಸಾಕ್ಷಾತ್ ದೇವೇಂದ್ರ ಕೇಳದಂತೆ ಕಟ್ವಾಂಗಂಗೆ, ಅಪ್ಪ ನಿನಗೆ ಏನು ವರ ಬೇಕೋ ಕೇಳ್ಕೊ, ನೀನು ಏನು ವರ ಕೇಳಿದ್ರು ಕೊಡ್ತೀವಿ ಅಂತ. ಕಟ್ವಾಂಗ ಏನು ಕೇಳ್ಕೊಬೋದಾಗಿತ್ತು, ಸ್ವಾಮಿ ನನಗೆ ನಿಮ್ಮ ದೇವಲೋಕದ ಅಮೃತ ಅನ್ನೋ ಒಂದು ಗ್ಲಾಸ್ ಕೊಟ್ಬಿಡಿ, ಕುಡ್ಕೊಂಬಿಡ್ತೀನಿ ಆರಾಮಾಗಿ ಅಂತ ಕೇಳ್ಬೋದಾಗಿತ್ತು. ದೇವೇಂದ್ರ ಏನಿಲ್ಲ ಅಂತ ಇರಲಿಲ್ಲ, ಯಾಕೆಂದ್ರೆ ಅವನು ಮಾತು ಕೊಟ್ಟಿದ್ದ, ನೀನೇನು ಕೇಳಿದ್ರು ಕೊಡ್ತೀನಿ ಅಂತ. ಒಂದು ಗ್ಲಾಸ್ ಅಮೃತ ಇಸ್ಕೊಂಡು ಕುಡ್ದಾಕ್ಬಿಟ್ಟಿದ್ರೆ ಆಗೋಗಿರೋದು, ಶಾಶ್ವತವಾಗಿ ಅವನು ದೇವಲೋಕದಲ್ಲಿ ಇರ್ತಾ ಇದ್ದ. ಆದರೆ ಕಟ್ವಾಂಗ ಏನು ಕೇಳ್ಕೊತಾನೆ ಅಂದರೆ, ಅಪ್ಪ ನನ್ನ ಮರಣದ ಕಾಲ ಇನ್ನೆಷ್ಟು ದಿವಸ ಇದೆ ಅಂತ ಹೇಳಿಬಿಡು ಸಾಕು, ಯಾಕೆಂದರೆ ಭವಿಷ್ಯ ನಂಗೆ ಗೊತ್ತಾಗ್ತಾ ಇಲ್ಲ, ಯಾವಾಗ ನನ್ನ ಮರಣ ಬರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ ಅನಿತ್ಯಾಣಿ ಶರೀರಾಣಿ. ಉಪನಿಷತ್ ವಾಕ್ಯ ಇದು, ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ. ನೀನು ಎಷ್ಟು ವೈಭವೋಪೇತವಾಗಿ ಅದನ್ನು ನೋಡಿಕೊಂಡ್ರೂ ಕೂಡ ಅದು ನೀರಿನ ಗುಳ್ಳೆಗೆ ಬಂಗಾರದ ಸರಪಣಿ ಹಾಕಿ ಕಟ್ ಹಾಕದಂಗೆ. ವಿಭವೋ ನೈವ ಶಾಶ್ವತ, ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ನಮ್ಮ ಬೆನ್ನ ಹಿಂದೆನೇ ಮೃತ್ಯು ಅಂತಕ್ಕಂಥದ್ದು ಕುರಿಯನ್ನ ಕಾಯ್ತಾ ಇರತಕ್ಕಂಥ ತೋಳದ ಥರ ಇರುತ್ತಂತೆ. ಅಂದರೆ ಕುರಿಯನ್ನ ಹೊಂಚಾಕಿ ಕಾಯ್ತಾ ಇರುತ್ತೆ ತೋಳ, ಯಾವಾಗ ಬೇಕಾದ್ರೂ ಅದು ಗಬಕ್ಕಂತ ಕಚ್ಕೊಂಡು ಹೊಟ್ಟೋಗ್ಬೋದು. ಹಾಗೆ ಮೃತ್ಯು ಅಂತಕ್ಕಂಥದ್ದು ನಮಗೆ ಕಾಯ್ತಾ ಇರುತ್ತಂತೆ. ಮೊನ್ನೆ ನೋಡಿ ಪ್ಲೈನ್ ಆಕ್ಸಿಡೆಂಟು, ಯಾರಾದರೂ ಊಹೆ ಮಾಡಿದ್ರ? ಎಲ್ಲ ಆನಂದವಾಗಿ ಪ್ಲೈನ್ ಹತ್ತಿದ್ರು, ಎಷ್ಟು ನಿಮಿಷಾರ್ಧದಲ್ಲಿ ಹೊರಟೋದ್ರು. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ. ಹಾಗಾಗಿ ನಿಮ್ಮ ಕರ್ತವ್ಯಗಳು ಏನು ಅಂತಂದರೆ ಬೇಗ ಧರ್ಮವನ್ನು ಮಾಡ್ಕೊಳ್ಳಿ, ಏನನ್ನ ಒಂದು ಪುಣ್ಯದ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಮೃತ್ಯು ಅಂತಕ್ಕಂಥದ್ದು ನಮ್ಮ ಬೆನ್ನಿಂದೆ ಇರುತ್ತೆ. ರಾಜರ್ಷಿ ಕಟ್ವಾಂಗ ಕೇಳ್ತಾನೆ ಇಂದ್ರನ್ನು, ನನಗೆ ಇನ್ನೆಷ್ಟು ಮರಣದ ಕಾಲ ಇದೆ, ಅಂದರೆ ಮರಣಕ್ಕೆ ಇನ್ನೆಷ್ಟು ಟೈಮ್ ಇದೆ ಅದನ್ನು ಹೇಳಿಬಿಡಿ ಅಂತ ಕೇಳ್ತಾನೆ. ಎಂಥ ಒಳ್ಳೆ ವರ ನೋಡಿ. ಆವಾಗ ದೇವೇಂದ್ರ ಹೇಳ್ತಾನೆ, ನೀನು ನಿಜವಾಗ್ಲೂ ನೀನು ರಾಜರ್ಷಿ, ನೀನು ಇವತ್ತಿಗೆ ರಾಜರ್ಷಿ ಅನ್ನಿಸ್ಕೊಂಡಿದ್ದೀಯಾ, ತಗೋ ನಿಂಗೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಇನ್ನೂ ಒಂದು ಗಳಿಗೆ ಕಾಲ ಇದೆ. ಒಂದು ಗಳಿಗೆ ಅಂತಂದರೆ ಇನ್ನೊಂದು ಗಂಟೆ, ಇನ್ನು 1 hour ಮಾತ್ರ ಇದೆ ನಿನ್ನ ಮರಣ ಹೊಂದೋದಕ್ಕೆ. ಹಂಗಾಗಿ ಅಷ್ಟು ಟೈಮ್ ಇದೆ. ಸದ್ಯ ಇಷ್ಟು ಉಪಕಾರ ಮಾಡ್ದಲ್ಲ ಸಾಕು, ನಾನೀಗ ಇಮಿಡಿಯೇಟ್ ನಾನು ಭೂಲೋಕಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಭೂಲೋಕಕ್ಕೆ ಬಂದುಬಿಟ್ಟು ಹಿಮಾಲಯ ಪರ್ವತದಲ್ಲಿ ಬದ್ರಿಕಾಶ್ರಮದಲ್ಲಿ ಕೂತ್ಕೊಂಡು ಧ್ಯಾನಮಗ್ನನಾಗ್ಬಿಡ್ತಾನೆ. ಧ್ಯಾನಮಗ್ನನಾಗಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ತನ್ನ ಶರೀರನ್ನು ಬಿಟ್ಟುಬಿಡ್ತಾನೆ. ಯಾಕೆಂದ್ರೆ ಗೊತ್ತಾಗುತ್ತೆ, ಇಷ್ಟೇ ದಿವಸದಲ್ಲಿ ನನ್ನ ಮರಣ ಅಂತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ತನ್ನ ಶರೀರನ್ನು ಭಗವದ್ ಧ್ಯಾನ ಮಾಡ್ತಾ ಕಳೆದು ಬಿಡ್ತಾನೆ. ಕಡೆಗೇನಾಗುತ್ತೆ, ಮೋಕ್ಷಕ್ಕೆ ಹೋಗ್ತಾನೆ. ಪರೀಕ್ಷಿತನಿಗೆ ಎಂಥ ಒಳ್ಳೆ ಅದೃಷ್ಟ ಬಂತು. ಪರೀಕ್ಷಿತರಿಗೆ ಮೊದಲೇ ಭವಿಷ್ಯ ಗೊತ್ತಾಗೋಗಿತ್ತು, ಇನ್ನು 7 ದಿನಗಳಲ್ಲಿ ತಕ್ಷಕ ಕಚ್ಚಿ ಶರೀರ ಅಂತಕ್ಕಂಥದ್ದು ಹೋಗೋದು ಗ್ಯಾರಂಟಿ. ಯಾಕೆಂದರೆ ಶೃಂಗಿ ಶಾಪ ಅಂಥದ್ದು ಅಷ್ಟು ಭಯಂಕರವಾಗಿರ್ತಕ್ಕಂಥದ್ದು. ಅದಕ್ಕೇನು ಮಾಡ್ದ, ಏನೇನೋ ಮಾಡ್ದ, ಒಂಟಿ ಸ್ತಂಭದ ಮಹಲ್ ಕಟ್ಟಿಸ್ಕೊತಾನೆ, ಅಲ್ಲಿ ಏನೇನೋ ಮಾಡೋದಕ್ಕೆ ಹೋಗ್ತಾನೆ. ಕಡೆಗೆ ನಾರದ್ರು ಹೇಳ್ತಾರೆ, ಅಪ್ಪ ನೀನು ಎಲ್ಲಿದ್ದರೂ ಕೂಡ ಮೃತ್ಯು ಅಂತಕ್ಕಂಥದ್ದು ನಿನ್ನನ್ನು ಬಿಡೋದಿಲ್ಲ. ಹಾಗಾಗಿ ಭಾಗವತನ ಶ್ರವಣ ಮಾಡು, ಹರಿಕಥೆಯನ್ನು ಗಾನ ಮಾಡು ಅಂತೇಳ್ಬಿಟ್ಟು ಅಂತ. ಆವಾಗ ಏನು ಮಾಡ್ತಾನೆ, ಶುಕ ಮಹರ್ಷಿಗಳನ್ನು ಕರೆಸ್ಕೊಂಡು ಈ ಸಪ್ತಾಹ ಭಾಗವತ ಸಪ್ತಾಹನ ಕೇಳ್ತಾನೆ. ಕಡೆಗೆ ಭಾಗವತ ಸಪ್ತಾಹನ ಕೇಳಿ ಆ ಒಂದು ಮರಣ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಮರಣ ಅಂತಕ್ಕಂಥದ್ದು ಎಲ್ಲಿದ್ದರೂ ಬರುತ್ತೆ, ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಕೊಂಡಿದ್ರೂ ಬರುತ್ತೆ, ಮನೆ ಆಚೆಗಿದ್ರೂ ಬರುತ್ತೆ, ಎಲ್ಲಿದ್ದರೂ ಬಂದೇ ಬರುತ್ತೆ. ಹಾಗಾಗಿ ಅದನ್ನೇನು ಮಾಡ್ತಾನೆ, ಶ್ರದ್ಧಾಭಕ್ತಿಗಳಿಂದ ಭಾಗವತ ಕೇಳಿಬಿಟ್ಟು ಕಡೆಗೆ ಮರಣಾಸನ್ನ ಆದರೂ ಕೂಡ ಅವ್ನು ಭಯ ಬೀಳೋದಿಲ್ಲ, ಮೋಕ್ಷಕ್ಕೆ ಹೋಗ್ತಾನೆ. ಹಾಗಾಗಿ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತಾರೆ, ನಾವು ಕೃತಜ್ಞರಾಗಿರಬೇಕು ಭಗವಂತನಿಗೆ. ಅಪ್ಪ ನೀನು ಎಂಥ ಕರುಣಾಮಯ ಅಂತೇಳ್ಬಿಟ್ಟು ಒಂದು ಕೀರ್ತನೆ ಬರುತ್ತೆ, ದಾಸರು ಬರೆದಿದ್ದಾರೆ. ಅಂದರೆ ಎಷ್ಟು ಕರುಣಾಮಯ ನೀನು ಅಂತ ಹೇಳ್ಬಿಟ್ಟು ಅಂತ. ಭಗವಂತ ಅಪಾರ ಕರುಣಾಮಯ. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಕಣ್ಣಿಲ್ಲದೆ ಇರ್ತಕ್ಕಂಥವ್ರನ್ನ ನಾವು ನೋಡಿದಾಗ ನಮ್ಗೆ ಒಂದು ಸಂತೋಷ ಆಗುತ್ತೆ, ಭಗವಂತ ನನಗೆ 2 ಕಣ್ಣು ಕೊಟ್ಟಿದ್ದೀಯ. ಕೈ ಇಲ್ಲದೆ ಇರ್ತಕ್ಕಂಥವ್ರು ನೋಡಿದಾಗ ಕೈ ಕೊಟ್ಟಿದ್ದೀಯ.
ಕಾಲಿಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ, ನಡೆಯೋಕ್ಕಾಗದೇ ಇರೋರು ಎಷ್ಟು ಜನ ಇದ್ದಾರೆ, ಮಾತು ಬರದೇ ಇರೋರು ಎಷ್ಟು ಜನ ಇದ್ದಾರೆ, ತಿಂದಿದ್ದು ಅರಗದೇ ಇರತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಮಲಗಿದ್ರೆ ನಿದ್ದೆ ಬರದೇ ಇರತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಹೀಗೆ ಆಮೇಲೆ ಮರಣಾಸನ್ನವಾಗಿ ಬೆಡ್ ರಿಡನ್ ಆಗಿ ನರಳ್ತಾ ಇರ್ತಕ್ಕಂಥವ್ರು, ಬೆಡ್ ಸೋರುಗಳಾಗಿ ಕಷ್ಟಪಟ್ಟು ನರಳ್ತಾ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಕೋಮಾದಲ್ಲಿದ್ದಾರೆ ಕೆಲವರೆಲ್ಲ ಕೂಡ. ಹಾಗಾಗಿ ಅಂಥವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಭಗವಂತ ಗಟ್ಟಿಯಾಗಿರ್ತಕ್ಕಂಥ ಕೈ ಕಾಲು ಕೊಟ್ಟಿದ್ದೀಯಾ, ನೋಡೋದಕ್ಕೆ ಕಣ್ಣು ಕೊಟ್ಟಿದ್ದೀಯಾ, ಮಾತಾಡೋದಕ್ಕೆ ಬಾಯಿ ಕೊಟ್ಟಿದ್ದೀಯಾ. ಹಾಗಾಗಿ ಏನು ಹರಿಯ ಕರುಣೆಯೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಯಾರೋ ಪುರಂದರದಾಸರು ಹೇಳ್ತಕ್ಕಂಥದ್ದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ನದಿಗಳ ಹತ್ರ ಕೆರೆಗಳ ಹತ್ರ ಹೋದರೆ ಚೊಂಬಲ್ಲಿ ನೀರು ತೊಗೊಂಡು ನಾವೇನು ಮಾಡ್ತೀವಿ, ಆಚೆ ಚೆಲ್ತೀವ, ಅದೇ ನದಿಗೆ ಅದೇ ಕೆರೆಗೆ ಹಾಕ್ತೀವಿ, ನೀರನ್ನು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊತೀವಿ, ಅಮ್ಮ ಗಂಗೆ ಕಾಪಾಡು ಅಂತಬಿಟ್ಟು. ಆ ಕೆರೆ ನೀರನ್ನೇ ಕೆರೆಗೆ ಹಾಕ್ಬಿಟ್ಟು ನದಿ ನೀರನ್ನೇ ನದಿಗೆ ಹಾಕ್ಬಿಟ್ಟು ವರ ಕೇಳ್ಕೊತೀವಿ ನಾವು. ಅದೇ ಥರನೇ ಭಗವಂತ ಕೊಟ್ಟಿರತಕ್ಕಂಥ ಭಾಗ್ಯ, ಈ ಭಾಗ್ಯ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಅಂತ ಹೇಳ್ಬಿಟ್ಟು ಅಂತ. ಕೇಳೋದಕ್ಕೆ ಕಿವಿ ಕೊಟ್ಟಿದ್ದಾನೆ, ಮಾತಾಡೋದಕ್ಕೆ ಬಾಯಿ ಕೊಟ್ಟಿದ್ದಾನೆ, ಒಳ್ಳೆ ಜೀವನ ಕೊಟ್ಟಿದ್ದಾನೆ, ಒಳ್ಳೆ ಕೈಕಾಲು ಕೊಟ್ಟಿದ್ದಾನೆ. ಭಗವಂತನ ಸೇವೆಗೆ ಅದನ್ನು ವಿನಿಯೋಗಿಸಬೇಕು, ಆವಾಗ ಸಾರ್ಥಕತೆ ಅಂತಕ್ಕಂಥದ್ದಾಗುತ್ತೆ. ಇದನ್ನು ಕೃತಜ್ಞತಾ ಭಾವ ಅಂತ ಕರೀತಾರೆ. ಅದಕ್ಕೆ ಪಶುಪತಿ ಅನ್ನೋದಕ್ಕೆ ಹೇಳ್ತಾ ಇದ್ದೆ. ಏನಕ್ಕೆ ಅಂತಂದರೆ ಆ ಪಶುಗಳು ನೋಡಿ, ಯಾವಾಗ ಯಜಮಾನ ಬರಲಿ, ಬೆಳಗಿನ ಜಾವಕ್ಕೆ ಬರಲಿ, ರಾತ್ರಿಗೆ ಬರಲಿ, ಯಾವಾಗಾದರೂ ಬರಲಿ, ಯಜಮಾನನ ಮಾತು ಕೇಳೋ ಅಷ್ಟೊತ್ತಿಗೆ, ಯಜಮಾನ ಅಲ್ಲಿ ಬಂದ ಕೊಟ್ಟಿಗೆ ಹತ್ತಿರಕ್ಕೆ ಅನ್ನೋ ಅಷ್ಟೊತ್ತಿಗೆ ಮಲಗಿದ್ದಿದ್ದು ಎತ್ತುಗಳು ಹಸುಗಳು ಎದ್ದು ನಿಂತ್ಕೊಳ್ಳೋದು. ಅಂದರೆ ಯಜಮಾನ ಬಂದ, ಅವನಿಗೇನೋ ಕೆಲಸ ಇರುತ್ತೆ ಪಾಪ ನಮ್ಮಿಂದ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಸಿನ್ಸಿಯರ್ ಆಗಿರುತ್ತೆ ಪಶುಗಳು. ಇಲ್ಲಿ ಏನು ಅಂದರೆ ಪಶುಪತಯೇ ಚ ಅಂತಕ್ಕಂಥದ್ದು ಏನು ಹೇಳ್ತಾ ಇದೆ ಅಂದರೆ, ಭಗವಂತನ ವಿಚಾರದಲ್ಲಿ ನಾವು ಅಷ್ಟು ಸಿನ್ಸಿಯರ್ ಆಗಿರಬೇಕು. ಏನು ಇಟ್ಟ ಹಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು ಅಂತ ಬಿಟ್ಟು. ಆವಾಗ ನಾವು ಮತ್ತೆ ಇದು ಸಬೂಬುಗಳು ಹೇಳ್ಬಾರ್ದು. ಸ್ವಾಮಿಯೇ ನಮ್ಮ ಮನೆಯಲ್ಲಿ ಮದುವೆ ಸೆಟ್ ಆಗಿದೆ, ನನ್ನ ಮಗನಿಗೆ ಉಪನಯನ ಮಾಡ್ತಾ ಇದ್ದೀನಿ, ನನ್ನ ಮೊಮ್ಮಗನಿಗೆ ನಾಮಕರಣ ಇದೆ, ಬರ್ತ್ಡೇ ಇದೆ, ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಹಿಂಗೆಲ್ಲ ಹೇಳ್ಬಾರ್ದು. ಪರಶಿವನು ಕರೆದಾಗ ನಡಿಬೇಕು. ಯಾವಾಗ ಬಾ ಅಂತಂದರೆ ಆವಾಗ ಹೊರಟೋಗ್ತಾ ಇರಬೇಕು. ಅದನ್ನು ಇಲ್ಲಿ ಪಶುಪತಯೇಚ. ಆಮೇಲೆ ನಮ್ಗೆ ಇನ್ನೊಂದು ಏನು ಹೇಳ್ತಾ ಇದೆ ಸಂದೇಶ ಅಂತಂದರೆ, ಹೆತ್ತ ತಂದೆ ತಾಯಿಯನ್ನು, ವಿದ್ಯೆ ಕಲಿಸಿದ ಗುರುಗಳನ್ನು, ಆಮೇಲೆ ನಮಗೆ ಉಪಕಾರ ಮಾಡಿರ್ತಕ್ಕಂಥ ಸಮಾಜಕ್ಕೆ, ನಮಗೆ ಉಪಕಾರ ಮಾಡಿರ್ತಕ್ಕಂಥ ಪಶುಗಳಿಗೆ ನಾವೇನು ಮಾಡಬೇಕು, ಕೃತಜ್ಞತಾ ಭಾವದೆ. ಅದಕ್ಕೆ ಪಂಚಯಜ್ಞಗಳು ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ, ಪಂಚಯಜ್ಞಗಳು ಅಂತ ಕರೀತಾರೆ. ನೀವು ದೊಡ್ಡ ದೊಡ್ಡ ಅಶ್ವಮೇಧ ವಾಜಪೇಯ ಎಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ ಶಾಸ್ತ್ರಗಳು. 5 ಯಜ್ಞಗಳನ್ನು ಪ್ರತಿದಿನ ಮಾಡಿ ಅಂತ ಹೇಳ್ತಾರೆ. ಮೊದಲನೇದು ಬಂದು ದೇವಯಜ್ಞ. ಬೆಳಗ್ಗೆ ಎದ್ದು ದೇವತಾರಾಧನೆ ಮಾಡಿರಿ, ದೇವರನ್ನು ಸ್ಮರಣೆ ಮಾಡಿರಿ, ಅದು ದೇವಯಜ್ಞ. ನೆಕ್ಸ್ಟು ಋಷಿಯಜ್ಞ. ಋಷಿಗಳು ಕೊಟ್ಟಿರ್ತಕ್ಕಂಥ ಶಾಸ್ತ್ರಗಳನ್ನು, ಪುರಾಣಗಳನ್ನು ಸ್ವಲ್ಪ ಆದರೂ ಅಧ್ಯಯನ ಮಾಡಿರಿ, ಅದನ್ನು ಅನುಷ್ಠಾನಕ್ಕೆ ಇಟ್ಕೊಳ್ರಿ, ಅದನ್ನು ಋಷಿಯಜ್ಞ ಅಂತಕ್ಕಂಥದ್ದಾಗುತ್ತೆ. ಆಮೇಲಿಂದ ಮನುಷ್ಯಯಜ್ಞ. ಮನುಷ್ಯಯಜ್ಞ ಅಂದರೆ ನಾವು ಎಷ್ಟೋ ಜನರ ಉಪಕಾರದಿಂದ ಬೆಳೆದು ಬಂದಿರ್ತೀವಿ. ಹಾಗಾಗಿ ಮನುಷ್ಯಯಜ್ಞ ಅಂತಕ್ಕಂಥದ್ದು ಅಂದರೆ ಆ ಉಪಕಾರ ಮಾಡಿರ್ತಕ್ಕಂಥ ಜನಗಳಿಗೆ ನಾವು ಉಪಕಾರ ಮಾಡೋದನ್ನು ಕಲಿಬೇಕು, ಪ್ರತ್ಯುಪಕಾರ ಮಾಡೋದನ್ನು ಕಲಿಬೇಕು. ಹಾಗಾಗಿ ಅದು ಏನಂತಾರೆ, ಧೀಯತೆ ಅನುಪಕಾರಿಣೆ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಅಂದರೆ ಯಾರಿಗೂ ಉಪಕಾರ ಮಾಡಬೇಕು ಅಂತಂದರೆ, ನೀನು ನನಗೆ ಇದು ಮಾಡಿದ್ಯಾ, ನಾನು ನಿನಗೆ ಇದು ಮಾಡ್ತೀನಿ, ಆ ಥರದ ಉಪಕಾರ ಅಲ್ಲ. ಧೀಯತೆ ಅನುಪಕಾರಿಣೆ. ನಮ್ಗೆ ಯಾರು ಏನು ಉಪಕಾರನೇ ಮಾಡೋದಿಲ್ಲ ಅಂಥವ್ರಿಗೆ ಉಪಕಾರ ಮಾಡೋದನ್ನು ಕಲ್ತ್ಕೋಬೇಕು ಅಂದ್ಬಿಟ್ಟು. ಕೆಲವ್ರು ಹೆಂಗೆ ಅಂದರೆ ಕೊಟ್ಟು ತೊಗೊಳ್ತಕ್ಕಂಥ ಒಂದು ಇದು ಈ ಅನಂತ ಪದ್ಮನಾಭ ಸ್ವಾಮಿ ವರ್ತಕತೆಯಲ್ಲಿ ಒಂದು ಬರುತ್ತೆ. ಏನು ಅಂದರೆ ಪಾಪ ಪುಣ್ಯ ಅಂತಕ್ಕಂಥ 2 ಸರೋವರಗಳಿರುತ್ತೆ. ಆ ಸರೋವರಗಳು, ಪಾಪದ ಸರೋವರದಿಂದ ನೀರು ಪುಣ್ಯದ ಸರೋವರಕ್ಕೆ ಹರಿತಾ ಇರುತ್ತೆ, ಪುಣ್ಯದ ಸರೋವರದಿಂದ ನೀರು ಪಾಪದ ಸರೋವರಕ್ಕೆ ಹರಿತಾ ಇರುತ್ತೆ. ಅಕ್ಕ ತಂಗಿಯರ ಕೊಳಗಳು ಅಂತ ಕರೀತಾರೆ ಅದನ್ನು. ಆವಾಗ ಆ ಅನಂತ ಪದ್ಮನಾಭ ಸ್ವಾಮಿನ ಕೇಳ್ತಾನೆ ಕೌಂಡಿನ್ಯ ಮಹರ್ಷಿ, ಇದು ಯಾವುದಿದು ಈ ಸರೋವರ ಅಂತ ಹೇಳ್ಬಿಟ್ಟು ಅಂತ. ಅಪ್ಪ ಇವರಿಬ್ಬರು ಅಕ್ಕ ತಂಗಿರು, ಇವರಿಬ್ಬರಿಗೂ ಗಂಡಂದ್ರು ಇರ್ತಾರಲ್ಲ, ಅಂದರೆ ಬಾವ ಇದಂದ್ರು, ಅಂದರೆ ಏನಂತಾರೆ ಷಟ್ಕಗಳು, ಇವರಿಬ್ಬರು ಇವರೇನನ್ನ ದಾನ ಕೊಡಬೇಕಾದ್ರೆ ಅವ್ರಿಗೆ ಕೊಡೋದು, ಅವರೇನನ್ನ ದಾನ ಕೊಡಬೇಕಾದ್ರೆ ಇವ್ರಿಗೆ ಕೊಡೋದು, ಹುಡ್ಕೊಂಡು ಹೋಗಿ ಇವ್ರ ದಾನ ಅವ್ರಿಗೆ ಕೊಡೋದು, ಅವ್ರ ದಾನ ಇವ್ರಿಗೆ ಕೊಡೋದು, ಬೇರೆ ಅವ್ರಿಗೆ ದಾನ ಕೊಡ್ತಾ ಇರೋದಿಲ್ಲ ಅವರು. ಯಾರಿಗಲ್ಲ, ಬೇರೆ ವಾಳ್ಕೆ ಮಾವಾಳ್ಕೆ ಇದ್ದಾಮ ಅಂತ ಹೇಳ್ಬಿಟ್ಟು ಅಂತ, ಮನಕೆ ಉಂಟಂದು ಈ ಕಡೆ ಉಂಟಂದು ಅಂತ ಹೇಳ್ಬಿಟ್ಟು ಅಂತ. ಹಿಂಗೆ ಕೊಳ್ಳೋ ಒಂದು ಇದಿರುತ್ತಲ್ಲ, ನೇಚರ್ ಇರುತ್ತಲ್ಲ, ಅಲ್ಲಿ ಇವ್ರು ಅವ್ರಿಗೆ ದಾನ ಕೊಡೋದು, ಅವ್ರು ಇವ್ರಿಗೆ ದಾನ ಕೊಡೋದು. ಈ ದಾನಗಳನ್ನು ಯಾರು ಮಾಡ್ತಾ ಇದ್ದಾರೋ ಅವರಪ್ಪ ಅಕ್ಕ ತಂಗಿ ಕೊಳಗಳಾಗಿ, ಪಾಪ ಪುಣ್ಯಗಳ ಕೊಳಗಳಾಗಿ ಹುಟ್ಟಿದ್ದಾರೆ. ಅದಕ್ಕೆ ಆ ಸರೋವರದ ನೀರು ಈ ಸರೋವರಕ್ಕೆ ಕರೆಯುತ್ತೆ, ಈ ಸರೋವರದಿಂದ ನೀರು ಆ ಸರೋವರಕ್ಕೆ ಕರೆಯುತ್ತೆ. ಇಷ್ಟು ಬಿಟ್ರು ಅದರಲ್ಲಿ ಏನು
ಒಂದು ಕಾರಂಡವ ಪಕ್ಷಿಗಳಿರಲ್ಲ, ಒಂದು ಕ್ರೌಂಚ ಪಕ್ಷಿಗಳಿರಲ್ಲ, ಒಂದು ಒಳ್ಳೆ ತಾವರೆ ಹೂಗಳಿರಲ್ಲ, ಏನೂ ಇರಲ್ಲ, ಬರೀ ಬರಡು ನೀರು ಅಷ್ಟೇ. ನೀರಿರ್ತಕ್ಕಂಥ 2 ಸರೋವರಗಳು ಹಂಗಾಗಿ ಹುಟ್ಟಿರ್ತಾರಂತೆ. ಹಂಗಾಗಿ ಏನು ಅಂತಂದರೆ ಈ ಕೃತಜ್ಞತಾ ಭಾವ ಅಂತಕ್ಕಂಥದ್ದು ಭಗವಂತನ ವಿಚಾರದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ದಾನ ಕೊಡೋದು ಕೂಡ ಮನುಷ್ಯ ಯಜ್ಞ. ಯಾರಾದರೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮಾತಿನ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಯಾರಿಗಾದ್ರೂ ಕೈ ಹಿಡಿತಕ್ಕಂಥದ್ದು, ಈ ಥರ ಎಲ್ಲ ಕೂಡ ಮನುಷ್ಯ ಯಜ್ಞ. ಇದು 3ನೇ ಯಜ್ಞ. ಪಶು ಯಜ್ಞ ಅಂತ, ಭೂತ ಯಜ್ಞ ಅಂತ ಕರೀತಾರೆ ಇದನ್ನು. ಅಂದರೆ ನಮಗೆ ಉಪಕಾರ ಮಾಡಿದ ಪಶುಗಳಿಗೆ ಒಂಚೂರು ಹುಲ್ಲು ನೀರು ಇಡ್ತಕ್ಕಂಥದ್ದು, ಆಚೆ ಇರ್ತಕ್ಕಂಥ ಪಕ್ಷಿಗಳಿಗೆ, ಕೋತಿಗಳಿಗೆ ಏನನ್ನ ಆಹಾರನ ಕೊಡ್ತಾ ಇರ್ತಕ್ಕಂಥದ್ದು, ಇದು ಪಶು ಯಜ್ಞ ಅಂತ ಅನಿಸ್ಕೊಳುತ್ತೆ. ಭೂತ ಯಜ್ಞ ಅಂತ ಹೇಳ್ಬಿಟ್ಟು ಅಂತ. ಇನ್ನೊಂದು ದೇವಯಜ್ಞ, ಋಷಿಯಜ್ಞ, ಇನ್ನೊಂದು ಪಿತೃಯಜ್ಞ ಅಂತ ಹೇಳ್ಬಿಟ್ಟು. ಪಿತೃಯಜ್ಞ ಅಂದರೆ ತಂದೆ ತಾಯಿ ಬದುಕಿದ್ರೆ ತಂದೆ ತಾಯಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಿಗೆ ಅನುಕರಿಸ್ಕೊಂಡು ನಡೀತಕ್ಕಂಥದ್ದು, ಅವ್ರಿಗೆ ಗೌರವವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ತಂದೆ ತಾಯಿಗಳಿಲ್ವಾ, ಅವ್ರಿಗೆ ಪಿತೃಲೋಕಗಳಲ್ಲಿ ಸದ್ಗತಿ ಸಿಕ್ಕಲಿ, ಪುಣ್ಯ ಲೋಕಗಳು ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿನಲ್ಲಿ ಏನಾರ ದಾನ ಧರ್ಮ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಅವ್ರ ಹೆಸರಿನಲ್ಲಿ ಏನಾರ ಪುಣ್ಯ ಕಾರ್ಯಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ಪ್ರತಿದಿನ ಒಂದ್ಸಲಿನಾದ್ರೂ ಅವ್ರ ಹೆಸರನ್ನು ನೆನೆಸ್ಕೊತಕ್ಕಂಥದ್ದು. ಎಷ್ಟೋ ಜನರ ಮನೆಯಲ್ಲಿ ಏನು ಅಂತಂದರೆ ಕೆಲವರು ಈ ಎಲ್ಬೋರ್ಡ್ ಇವರು ಇರ್ತಾರೆ, ಯಾರು ಶಾಸ್ತ್ರವೇತ್ತರು, ಅವರೆಲ್ಲ ಕೂಡ ಕೆಲವರೆಲ್ಲ ಬರ್ತಾ ಇರ್ತಾರೆ ಎಲ್ಬೋರ್ಡ್ಗಳು. ಅವ್ರೇನು ಶಾಸ್ತ್ರಗಳು ಅವ್ರು ಹೇಳ್ತಾರೆ, ಸತ್ತಿರೋರ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದಪ್ಪ, ಮಹಾ ಪಾಪ. ದೇವ್ರ ಮನೇಲಿ ಇಟ್ಕೋಬಾರ್ದು, ಮನೆಯಲ್ಲಿ ಹಾಲಲ್ಲಿ ಇಟ್ಕೋಬಾರ್ದು, ದೇವ್ರ ಫೋಟೋ ಜೊತೆಯಲ್ಲಿ ಪಿತೃಗಳ ಫೋಟೋಗಳನ್ನು ಸೇರಿಸಬಾರ್ದು. ಅವ್ರನ್ನ ಕರೆಯೋದೇ ಪಿತೃ ದೇವತೆಗಳು ಅಂತ. ದೇವ್ರ ಫೋಟೋ ಜೊತೆಯಲ್ಲಿ ಪಿತೃದೇವತೆಗಳನ್ನು ಸೇರಿಸಬಾರ್ದು. ಕಾಣೋ ಥರ, ಎದುರುಗ ಕಾಣೋ ಥರ ಪಿತೃ ಫೋಟೋಗಳನ್ನೆಲ್ಲ ಹಾಕ್ಕೋಬಾರ್ದು. ದೇವ್ರ ಮನೆಯಲ್ಲಿ ಫೋಟೋಗಳನ್ನು ಇಟ್ಕೋಬಾರ್ದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸತ್ತವ್ರ ಫೋಟೋಗಳು ಮನೆಯಲ್ಲಿ ಇಟ್ಕೊಳ್ಳೇಬಾರ್ದು. ಯಾಕೆಂದರೆ ನೆನಪಿಸ್ಕೋಬಾರ್ದು. ಅವ್ರು ಆಗೋಯ್ತು, ಶರೀರ ಹೋಯ್ತು ಅಂತಂದರೆ ಅವ್ರನ್ನ ನೆನೆಸ್ಕೋಬಾರ್ದು. ಅವನ ಅಪ್ಪನೇ ಆಗಿರಲಿ, ಅಮ್ಮನೇ ಆಗಿರಲಿ, ಯಾವನನ್ನ ಆಗಿರಲಿ ಹಿಂಗೆಲ್ಲ ಹೇಳಿ ದಾರಿ ತಪ್ಪಿಸ್ತಾರೆ. ಹಾಗಾಗಿ ಪಿತೃಗಳನ್ನು ಪ್ರತಿದಿನ ನೆನೆಸ್ಕೋಬೇಕು. ಯಾಕೆಂದರೆ ಈ ಶರೀರ ಕೊಟ್ಟೋರವರು, ನಮ್ಮನ್ನು ಬೆಳೆಸಿದವರವರು, ನಮ್ಮನ್ನು ಸಾಕಿ ಸಲಹಿದವರವರು. ಹಾಗಾಗಿ ಪಿತೃದೇವತೆಗಳನ್ನು ನೆನೆಸ್ಕೋಬೇಕು. ಬದುಕಿದ್ರೆ ಅವ್ರಿಗೆ ಸೇವೆ ಮಾಡಬೇಕು, ಅವ್ರ ಮಾತುಗಳಿಗೆ ತಕ್ಕಂತೆ ನಡ್ಕೋಬೇಕು. ಅಥವಾ ಅವ್ರು ತೀರ್ಕೊಂಡಿದ್ರೆ ಅವ್ರಿಗೆ ನಾವು ಸೇವೆಯನ್ನು ಮಾಡಬೇಕು. ಇದು ಪಿತೃಯಜ್ಞ ಅಂತ. ಈ ಪಂಚಯಜ್ಞಗಳನ್ನು ನಾವು ಪ್ರತಿದಿನ ಮಾಡಬೇಕು. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಈ 5 ಯಜ್ಞಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೃತಜ್ಞತೆ ಅಂತಕ್ಕಂಥದ್ದು ನಮಗೆ ಭಗವಂತನ ವಿಚಾರದಲ್ಲಿ ಇರಬೇಕು ಅಂತ. ಪಶುಪತಯೇ ಚ ನಮ ಉಗ್ರಾಯ ಚ, ಸರ್ವೋತ್ಕೃಷ್ಟ. ಉಗ್ರ ಅಂದರೆ 2 ಅರ್ಥ ಇದೆ. ಒಂದು ತುಂಬ ಭಯಂಕರ ಅಂತ ಒಂದು ಅರ್ಥ, ಮತ್ತು ಗ್ರ ಅಂದರೆ ತುಂಬ ಶ್ರೇಷ್ಠನಾಗಿರ್ತಕ್ಕಂಥವನು, ಹೈ ಲೆವೆಲ್ನಲ್ಲಿ ಇರ್ತಕ್ಕಂಥವನು ಅಂತ. ಇಲ್ಲಿ ಉಗ್ರಾಯ ಚ ಅಂದರೆ ಸರ್ವೋತ್ಕೃಷ್ಟ, ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಅವನು ಅಂತಕ್ಕಂಥ ಅರ್ಥ ಇದೆ. ಆಮೇಲೆ ಭೀಮಾಯ ಚ ಅಂದರೆ ಭಯಂಕರನು ಅಂತ, ಅತಿ ಭಯಂಕರ. ಇವನಿಗೆ ಎಲ್ಲರೂ ಹೆದರಿ ನಡೀತಾರೆ. ಅದಕ್ಕೆ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಈ ಥರ ಹೇಳ್ತಾನೆ, ಯಾವನಿಗೆ ಹೆದರಿ ಗಾಳಿ ಬೀಸುವುದೋ, ಗಾಳಿ ಬೀಸ್ತಾ ಇದೆ ಅಂತಂದರೆ ಯಾರಿಗೆ ಹೆದರ್ಕೊಂಡು ಬೀಸ್ತಾ ಇದೆ? ಭಗವಂತನಿಗೆ ಹೆದರ್ಕೊಂಡು ಬೀಸ್ತಾ ಇದೆ. ಯಾವನಿಗೆ ಹೆದರಿ ಅಗ್ನಿ ದಹಿಸುವುದೋ, ಅಗ್ನಿ ಉರಿಬೇಕು ಅಂತಂದರೆ ಭಗವಂತನ ಭಯದಿಂದ ಉರಿತಾ ಇರ್ತಕ್ಕಂಥದ್ದು. ಯಾವನಿಗೆ ಹೆದರಿ ಸೂರ್ಯಚಂದ್ರರು, ಗ್ರಹತಾರೆಗಳು ತಮ್ಮ ಕಕ್ಷೆಗಳಲ್ಲಿರುವವೋ, ಯಾವನಿಗೆ ಹೆದರಿ ಸೂರ್ಯಚಂದ್ರರು, ಗ್ರಹ ತಾರೆಗಳು ಎಲ್ಲ ಕೂಡ ತಮ್ಮ ಕಕ್ಷೆಗಳಲ್ಲಿ ಸುತ್ತಾ ಇರ್ತಕ್ಕಂಥದ್ದು. ಯಾವನಿಗೆ ಹೆದರಿ ಮೃತ್ಯುದೇವತೆಯಾದ ನಾನು ಅಂದರೆ ಯಮ, ಮೃತ್ಯುದೇವತೆಯಾದ ನಾನು ಹೆದರಿ ಓಡುವೆನೋ, ಯಾವನಿಗೆ ಹೆದರಿ ಭಗವಂತ ಯಾರು ಮೃತ್ಯುದೇವತೆಯಾಗಿರ್ತಕ್ಕಂಥ ಯಮ ಓಡೋಗ್ಬಿಡ್ತಾನೆ. ಯಾಕೆಂದರೆ ಅಜಾಮಿಳೋಪಾಖ್ಯಾನ ಕೇಳಿದ್ದೀವಿ ನಾವು, ಆ ಥರದ್ದು ಎಷ್ಟೋ ಉಪಾಖ್ಯಾನಗಳು, ಮಾರ್ಕಂಡೇಯಂದು ಉಪಾಖ್ಯಾನ ಕೇಳಿದ್ದೀವಿ. ಹಾಗಾಗಿ ಭಗವಂತ ಯಾರು ಯಮ ಕೂಡ ಓಡೋಗ್ಬಿಡ್ತಾನೆ ಭಗವಂತನಿಗೆ ಹೆದರಿ. ಇಡೀ ಹೆದರಿ ಓಡುವೆನೋ ಹೇ ನಚಿಕೇತ, ಅದೇ ಇದು. ಅಂದರೆ ನೀನು ಕೇಳ್ದಲ್ಲ ಆತ್ಮ ಅಂದರೆ ಏನು ಅಂತ ಹೇಳ್ಬಿಟ್ಟು ಅಂತ, ಅದೇ ಇದು. ಆ ಪರಮಾತ್ಮನ ನೀನು ಹುಡ್ಕೋದಕ್ಕೆಲ್ಲೋ ಹೋಗಬೇಡ, ನಿನ್ನ ಹೃದಯದಲ್ಲೇ ಇದ್ದಾನೆ, ಹುಡುಕೋ ಅಂತ ಹೇಳ್ಬಿಟ್ಟು. ಇಡೀ ಸೃಷ್ಟಿ ಯಾವನಿಗೆ ಅನ್ನವಾಗಿದೆಯೋ, ಇಡೀ ಸೃಷ್ಟಿ ಭಗವಂತನಿಗೆ ಅನ್ನ ಅಂತೆ. ಮೃತ್ಯುದೇವತೆಯಾದ ಯಮ ಅವನಿಗೆ ನಂಚಿಕೊಳ್ಳುವ ಉಪ್ಪಿನಕಾಯಿ. ಇಡೀ ಸೃಷ್ಟಿ ಅವನಿಗೆ ಊಟ ಅಂತೆ ಭಗವಂತನಿಗೆ, ಆದರೆ ಯಮ ಅವನಿಗೆ ನಂಚ್ಕೊಳ್ಳೋ ಉಪ್ಪಿನಕಾಯಿ ಅಂತೆ. ಅಂದರೆ ಅಷ್ಟು ಯಕ್ಕಚ್ಚಿತ್ತಂತ ಹಂಗಂತಾನೆ ಅಷ್ಟೇ ಅವನು ತಿನ್ನುವಾಗ. ಅಷ್ಟು ನಂಚಿಕೊಳ್ಳೋ ಉಪ್ಪಿನಕಾಯಿಗೆ ಸಮಾನನ ಮೃತ್ಯು. ಹೇ ನಚಿಕೇತ, ಅದೇ ಇದು. ಅಂದರೆ ನೀನು ಕೇಳಿರ್ತಕ್ಕಂಥ ಆತ್ಮ ಅಂತ ಕೇಳ್ದಲ್ಲ, ಆ ಆತ್ಮತತ್ವನೇ ನಿನ್ನ ಹೃದಯದಲ್ಲಿದೆ ನಚಿಕೇತ, ನೀನೆಲ್ಲಿ ಹುಡ್ಕೋಕೆ ಹೋಗ್ಬೇಡ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮ ತತ್ವ ನಿನ್ನ ಹೃದಯದಲ್ಲಿದೆ ಅಂತ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ. ಹಾಗಾಗಿ ಭೀಮಾಯ ಚ, ಅಷ್ಟು ಭಯಂಕರನಾಗಿರ್ತಕ್ಕಂಥ ಅವನು.
ನಮೋ ಅಗ್ರೇ ವಧಾಯ ಚ. ಅಗ್ರೇ ವಧಾಯ ಚ ಅಂದರೆ ಭಕ್ತನಿಗೆ ಸಂಬಂಧಪಟ್ಟವನಾಗಿ, ಭಗವಂತ ಅಂದರೆ ನಮಗೆ ಸಪೋರ್ಟರ್ ಅಂತ, ಭಕ್ತನಿಗೆ ಸಂಬಂಧಪಟ್ಟವನಾಗಿ, ಭಕ್ತ ರಕ್ಷಕನಾಗಿ, ಭಕ್ತನ ಮುಂದೆ ನಿಂತು, ಅಗ್ರೆ ಅಂದರೆ ಮುಂದೆ ಅಂತ, ಭಕ್ತನ ಮುಂದೆ ನಿಂತು ಶತ್ರುಗಳನ್ನು ಸಂಹರಿಸುವವನು, ಸುತ್ತ ಬಂದ ದುರಿತಗಳನ್ನು ಕತ್ತರಿಸಿ ಕಡಿದು ಹಾಕುವಂತ, ಹೆತ್ತ ತಾಯಿ ತಂದೆ ತವರು ಹತ್ತಿರಿದ್ದಾನೆ, ನಮ್ಮ ಮುಂದ್ಗಡೆನೇ ನಿಂತ್ಕೊಂಡಿದ್ದಾನೆ, ನಮಗೆ ಶೀಲ್ಡ್ ಅಂಡ್ ಶೆಲ್ಟರ್ ಅವನೇ. ಏನಂತ ನಾವು ಯಾವುದೋ ಒಂದು ನಾಮದಲ್ಲಿ ಹೇಳ್ಕೊಂಡ್ವಿ, ಎರಡನೇ ಅನುವಾಕದಲ್ಲಿ ಅಂತ ಕಾಣುತ್ತೆ. ಭವಸ್ಯ ಹೇತ್ಯೈ ಜಗತಾಂಪತ ಏನಮ, ಅದರಲ್ಲಿ ಹೇಳ್ಕೊಂಡ್ವಿ. ಭವಸ್ಯ ಹೇತ್ಯ ಅಂದರೆ ಭವದ ಪೆಟ್ಟುಗಳೇನನ್ನ ಬೀಳೋಕ್ಕೆ ಶುರುವಾದಾಗ ಶೀಲ್ಡು ಮತ್ತು ಶೆಲ್ಟರ್ ಆಗಿ ಭಗವಂತ ನಿಂತ್ಕೊಂಡ್ಬಿಡ್ತಾನೆ, ಅಂದರೆ ಮೇಲ್ಛಾವಣಿಯಾಗಿ ಮತ್ತು ಶೀಲ್ಡ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಯುದ್ಧದಲ್ಲಿ ಈ ಬಾಣಗಳನ್ನು ಬಿಡೋರಂತೆ, ಗುಂಪು ಗುಂಪು ಬಾಣಗಳು ಬಂದಾಗ ಏನು ಮಾಡೋರಂತೆ, ಕೆಲವರು ಶೀಲ್ಡ್ಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿರೋರಂತೆ. ಅವ್ರೇನು ಮಾಡೋರಂತೆ, ರಾಜನಿಗೆ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ಮುಂದ್ಗಡೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೇಲ್ಗಡೆ ಅವರು ಕವಚನ ನಿರ್ಮಾಣ ಮಾಡಿಬಿಡೋರಂತೆ. ನಾವು ನೋಡಿದ್ದೀವಿ ಬಾಹುಬಲಿ ಚಿತ್ರದಲ್ಲೆಲ್ಲ ಆ ಬಾಣಗಳು ಬರೋ ಅಷ್ಟೊತ್ತಿಗೆ ಹೇಗೆ ಅವ್ರು ಶೀಲ್ಡ್ಗಳನ್ನು ಅಡ್ಡ ಇಡ್ತಾ ಇದ್ರು ಅಂತ. ಹಾಗೆ ಭಗವಂತ ಶೀಲ್ಡ್ ಆಗಿ ನಮಗೆ ಮುಂದ್ಗಡೆ ಮೇಲ್ಗಡೆ ನಿಂತ್ಕೊಂಡ್ಬಿಡ್ತಾನಂತೆ, ಶೀಲ್ಡ್ ಅಂಡ್ ಶೆಲ್ಟರ್ ಅಂತ ಹೇಳ್ಬಿಟ್ಟು ಅಂತ. ಚಾವಣಿಯಾಗಿ ಮತ್ತು ಕವಚವಾಗಿ, ಗುರಾಣಿಯಾಗಿ ಅಡ್ಡ ನಿಂತ್ಕೊತಾನಂತೆ ಭಗವಂತ. ಹಾಗಾಗಿ ಅಗ್ರೇ ವದಾಯಚ ಅಂತಂದರೆ ನಮ್ಮ ಎದುರುಗ ನಿಂತ್ಕೊಂಡಿರ್ತಕ್ಕಂಥ ಪರಮೇಶ್ವರ ನಮಗೆ ಹತ್ತಿರ ಬರ್ತಾ ಇರ್ತಕ್ಕಂಥ ಎಲ್ಲ ಶತ್ರು ಸೈನ್ಯವನ್ನು ಕೂಡ ಧ್ವಂಸ ಮಾಡಿಬಿಡ್ತಾನೆ, ನಮ್ಮನ್ನು ಅದರಿಂದ ರಕ್ಷಿಸ್ತಾನೆ ಅಂತಕ್ಕಂಥ ನಾಮ. ದೂರೇ ವದಾಯಚ, ದೂರದ ಶತ್ರುಗಳನ್ನು ತೇಜಸ್ಸನ್ನು ಹರಣ ಮಾಡಿ ಕಾಲರೂಪದಿಂದ ಮೊದಲೇ ಕೊಂದಿರುವವನು ಅಂತ, ದೂರೇ ವದಾಯಚ ಅಂತ. ನಾವು ವಿಶ್ವರೂಪ ಸಂದರ್ಶನದಲ್ಲಿ ಕೇಳಿದ್ದೀವಿ, ಹೇ ಅರ್ಜುನ, ನಾನು ಕಾಲಸ್ವರೂಪನಾಗಿದ್ದೀನಿ, ಭಯಂಕರನಾಗ ಕಾಲಸ್ವರೂಪನಾಗಿದ್ದೀನಿ, ನಾನು ದ್ರೋಣನನ್ನಾಗಲಿ ಭೀಷ್ಮನನ್ನಾಗಲಿ ಯಾರನ್ನೂ ಬಿಟ್ಟಿಲ್ಲ, ನಾನೆಲ್ಲ ಕಾಲಸ್ವರೂಪನಾಗಿ ಅವರನ್ನೆಲ್ಲ ಚಪ್ಪರಿಸಿ ಬಿಸಾಕಿದ್ದೀನಿ, ಕೊಂದುಬಿಟ್ಟಿದ್ದೀನಿ ಆಲ್ರೆಡಿ, ನೀನು ನಿಮಿತ್ತ ಮಾತ್ರನಾಗು ಅಂತ ಹೇಳ್ತಾನೆ 11ನೇ ಅಧ್ಯಾಯದಲ್ಲಿ. ಹಾಗಾಗಿ ದೂರೇ ವದಾಯಚ ಅಂದರೆ ದೂರದ ಶತ್ರುಗಳನ್ನು ಕಾಲಸ್ವರೂಪದಿಂದ ತೇಜಸ್ಸನ್ನು ಹರಣ ಮಾಡಿ ಮೊದಲೇ ಕೊಂದಿರುವವನು. ಕಾಲ ಯಾರನ್ನು ಬಿಟ್ಟಿದೆ, ಕಾಲಸ್ವರೂಪರಾಗಿ ಎಲ್ಲ ಜೀವಿಗಳನ್ನು ಚಪ್ಪರಿಸ್ತಾ ಇದ್ದಾನೆ ಪರಮಾತ್ಮ. ಹಾಗಾಗಿ ಕಾಲಸ್ವರೂಪದಿಂದ ಸಾಯಿಸಿರ್ತಕ್ಕಂಥವನು. ನಮೋ ಹಂತ್ರೇಚ, ಸರ್ವಸಂಹಾರಕನು, ಹಿಂಸಿಸುವವನು ಅಂತ ಅರ್ಥ. ಹಂತ್ರೇಚ ಅಂತಂದರೆ ಎಲ್ಲರನ್ನೂ ಕೊಲ್ಲುವವನು, ಎಲ್ಲರನ್ನೂ ಹಿಂಸಿಸುವವನು ಅಂತ ಅರ್ಥ. ಹನಿಯಸೇಚ ಅಂತಂದರೆ ಕೊಲ್ಲಿಸುವವನು. ನಮಗೆ ನೇರವಾಗಿ ಕೆಲವು ಟೈಮ್ಗಳಲ್ಲಿ ಭಗವಂತ ಕೊಲ್ತಾನೆ, ನಮ್ಗೆ ಗೊತ್ತು. ಶತ್ರು ಸಂಹಾರ ಅವತಾರ ವಿಶೇಷಗಳನ್ನು ಮಾಡಿಬಂದು ಪರಮಾತ್ಮನೇ ನೇರವಾಗಿ ಅವರನ್ನು ಕೊಲ್ತಾನೆ. ಈ ಕಂಸಾದಿಗಳನ್ನು ಕೊಂದಂಗೆ, ಮಹಿಷಾಸುರಾದಿಗಳನ್ನು ಕೊಂದಂಗೆ ಭಗವಂತನೇ ಕೊಲ್ತಾನೆ. ಕೆಲವರನ್ನ ಕೊಲ್ಲಿಸೋ ಹಂಗೆ ಮಾಡ್ತಾನೆ. ಭೀಮನ ಕೈನಲ್ಲಿ ಜರಾಸಂಧನನ್ನು ಕೊಲ್ಲಿಸ್ತಾನೆ, ದುರ್ಯೋಧನನನ್ನು ಭೀಮನ ಕೈನಲ್ಲಿ ಕೊಲ್ಲಿಸ್ತಾನೆ. ಹೀಗೆಲ್ಲ ಬೇರೆಯವ್ರ ಕೈನಲ್ಲೂ ಕೂಡ ಕೊಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಹನೀಯ ಸೇಚ, ಕೊಲ್ಲಿಸ್ತಕ್ಕಂಥ ಅವನು ಅಂತೇಳಿ, ಕೊಲ್ಲಿಸುವವನು, ಹಿಂಸಿಸುವಂತೆ ಮಾಡುತ್ತಿರುವವನು. ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ, ವೃಕ್ಷಗಳ ರೂಪದಲ್ಲಿ ಇರತಕ್ಕಂಥ ಅವನು, ಮತ್ತು ಹರಿಕೇಶೇಭ್ಯ, ಹಸಿರಾದ ಎಲೆಗಳ ರೂಪದಲ್ಲಿ ಇರ್ತಕ್ಕಂಥ ಅವನು. ನೋಡಿ, ಹಸಿರಿನ ಎಲೆಗಳ ವೃಕ್ಷ ರೂಪನು. ಮುತ್ತುಗದ ಎಲೆ ನೋಡಿದ್ದೀವ ನಾವೆಲ್ಲ ಕೂಡ, ಮುತ್ತುಗದ ಎಲೆ ಅಂತ ಹೇಳ್ಬಿಟ್ಟು ನಾವು ಎಲೆ ಎಲ್ಲ ಹಚ್ತೀವಿ, ಅದರಲ್ಲಿ ಊಟ ಮಾಡ್ತೀವಿ. ಈ ಮುತ್ತುಗದ ಎಲೆ ತುಂಬ ಶ್ರೇಷ್ಠ. ಈ ಮುತ್ತುಗದ ಎಲೆ ಮೊದಲು ಸ್ವರ್ಗದಲ್ಲಿತ್ತಂತೆ. ಬ್ರಹ್ಮ ಏನು ಮಾಡೋದಂತೆ, ದೇವತೆಗಳಿಗೆಲ್ಲ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡೋದಂತೆ. ಮಹಾ ಉತ್ಕೃಷ್ಟವಾಗಿರ್ತಕ್ಕಂಥ ಗಾಯತ್ರಿಯನ್ನು ಉಪದೇಶ ಮಾಡಿಬಿಟ್ಟು ತ್ರಿಪದ ಗಾಯತ್ರಿ ಅಂತ ಹೇಳದಂತೆ. ಗಾಯತ್ರಿಗೆ 3 ಪಾದ ಇದೆ ಅಂತ. ಪಾದ ಅಂದರೆ ನಿಲ್ಲೋ ಒಂದು ಇದು, 8 ಅಕ್ಷರಕ್ಕೆ ಒಂದ್ಸಲಿ ನಿಲ್ಲಿಸ್ತೀವಿ ನಾವು. ಏನು, ತತ್ಸವಿತುರ್ವರೇಣ್ಯಂ ಅದು ಮೊದಲನೇ ಪಾದ, 8 ಅಕ್ಷರಕ್ಕೆ ನಿಲ್ಲಿಸ್ತೀವಿ. ಭರ್ಗೋ ದೇವಸ್ಯ ಧೀಮಹಿ ಇದು 2ನೇ ಪಾದ. 2ನೇ ಪಾದ 8 ಅಕ್ಷರಕ್ಕೆ ನಿಲ್ಲಿಸ್ತೀವಿ. 3ನೇ ಪಾದ 8 ಅಕ್ಷರ, ಧಿಯೋ ಯೋ ನ ಪ್ರಚೋದಯಾದ ಇದು 3ನೇ ಇದು ಪಾದ. ಹಿಂಗೆ 3 ಪಾದಗಳಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅಂತ. 8 ಅಕ್ಷರ ಒಂದೊಂದು ಪಾದ, 8 3 24 ಅಕ್ಷರದ ಗಾಯತ್ರಿ ಅಂತ ದೇವತೆಗಳಿಗೆ ಬೋಧಿಸಿದಂತೆ. ಇವರೇನು ಮಾಡಿದ್ರಂತೆ, ಅದನ್ನು ಮನನ ಮಾಡ್ಕೋಬೇಕಲ್ವ, ಅದನ್ನು ಗಟ್ ಮಾಡೋದು, ಚರ್ಚೆ ಮಾಡೋದು, ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ನು ಮಾಡ್ಕೋಬೇಕಲ್ಲ. ದೇವತೆಗಳೆಲ್ಲ ಏನು ಮಾಡಿದ್ರಂತೆ, ಸ್ವರ್ಗದಲ್ಲಿ ಮುತ್ತುಗದ ಎಲೆ ಇತ್ತಂತೆ, ಅದನ್ನು ಪಾಲಾಶ ವೃಕ್ಷ ಅಂತ ಕರೀತಾರೆ. ಆ ಪಾಲಾಶ ವೃಕ್ಷದ ಕೆಳಗಡೆ ಕೂತ್ಕೊಂಡು ತ್ರಿಪದ ಗಾಯತ್ರಿ, ಗಾಯತ್ರಿ ತ್ರಿಪದ ಅಂತ ಎಲ್ಲ ಚರ್ಚೆ ಮಾಡ್ಕೊತಾ ಇದ್ರಂತೆ. ಅದಕ್ಕೆ ಎಲೆಗಳು ಗುಂಡು ಗುಂಡುಗಿತ್ತಂತೆ, ತಾವರೆ ಎಲೆಗಳ ಥರ. ಅದೇನು ಮಾಡಿದಂತೆ, ಶ್ರವಣ ಶಕ್ತಿ ತುಂಬ ಚೆನ್ನಾಗಿರುತ್ತಂತೆ ಮುತ್ತುಗದ ಎಲೆಗೆ. ಅದು ಚೆನ್ನಾಗಿದ್ದರಿಂದ ಏನಾಯಿತು, ಆ ಒಂದೊಂದು ಎಲೆ ಏನಾಯ್ತಂತೆ 3 ಎಲೆಗಳಾಗಿ ಒಡ್ಕೊಂತಂತೆ. ಅದಕ್ಕೆ ಮುತ್ತುಗದ ಎಲೆಗೆ 3 ಇರುತ್ತೆ. 3 ಆ ಮಧ್ಯದ ಎಲೆ ಇದೆಯಲ್ಲ, ಅದು ಸರ್ವಶ್ರೇಷ್ಠ ಅಂತ. ಸೃಕ್ಷ್ಮಗಳಿಗೆಲ್ಲ ಉಪಯೋಗಿಸ್ತೀವಿ ನಾವು. ಆಮೇಲೆ ಶ್ರವಣ ಶಕ್ತಿ ಹೆಚ್ಚಾಗಿರೋದ್ರಿಂದ ಉಪನಯನ ಆದಾಗ ಒಟ್ಟು ಕೈಲಿ ಕೊಡ್ತೀವಿ.
ಅಂದರೆ ಈ ಮುತ್ತುಕದ ಎಲೆಗೆ ಎಷ್ಟು ಶ್ರವಣ ಶಕ್ತಿ ಇದೆಯೋ ಅಂತಹ ಶ್ರವಣ ಶಕ್ತಿ ನಿನಗೆ ಬರಬೇಕು ಒಟ್ಟು ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಂಕೇತಿಕವಾಗಿ ಕೊಡ್ತೀವಿ ನಾವು ಆ ಮುತ್ತುಕದ ಎಲೆನ. ಆ ಮುತ್ತುಕದ ಗಿಡದ ಹತ್ರಕ್ಕೆ ಹೋಗ್ಬಿಟ್ಟು ನಾವು ಯಾರನ್ನೂ ಬೈಕೋಬಾರ್ದಂತೆ, ಅಶ್ಲೀಲವಾಗಿರತಕ್ಕಂಥ ಪದಗಳನ್ನು ಮಾತುಗಳನ್ನು ಆಡಬಾರ್ದಂತೆ. ಆಡಿದ್ರೆ ಅದಕ್ಕೆ ಶಾಪ ಹಾಕ್ತಕ್ಕಂಥ ಶಕ್ತಿ ಇರುತ್ತಂತೆ. ಯಾವುದಕ್ಕೆ? ಮುತ್ತುಕದ ಎಲೆ, ದೇವತಾ ವೃಕ್ಷ ಅದು ನಮಗೆ ಶಾಪ ಹಾಕತ್ತಂತೆ. ಹಾಗಾಗಿ ಮುತ್ತುಕದ ಎಲೆ ಹತ್ರ ಯಾವುದೇ ಕೆಟ್ಟ ಮಾತುಗಳನ್ನು ಮಾತಾಡಬಾರ್ದು ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರತಕ್ಕಂಥ ಮುತ್ತುಕದ ಎಲೆಯ ಪಾಲಾಶ ಆ ಪತ್ರದ ರೂಪದಲ್ಲಿರತಕ್ಕಂಥವನು ಪರಮೇಶ್ವರ. ಆಮೇಲಿಂದ ಅರಳಿಯ ಎಲೆಯ ರೂಪದಲ್ಲಿರತಕ್ಕಂಥವನು. ಯಾರಿಗಾದ್ರೂ ಮಾತು ನೆತ್ತಿ ಇದೆ ಅಂತಂದರೆ, ಬೇಗ ಮಾತು ಬರ್ತಾ ಇಲ್ಲ ಮಕ್ಕಳಿಗೆ ಅಂತಂದರೆ, ಹಿರಿಯರು ಏನು ಮಾಡ್ತಾರೆ, ಅರಳಿ ಎಲೆ ತಂದು ಅದರಲ್ಲಿ ಒಂದು ಎಲೆಯನ್ನು ಹಚ್ಚಿ ಅದರೊಳಗೆ ಬಿಸಿ ಅನ್ನ ಸಾರು ತುಪ್ಪ ಹಾಕಿ ತಿನ್ನಿಸ್ತಾರೆ. ಅದು ಒಂದು ಮೆಡಿಸಿನ್. ಅದು ಅಂದರೆ ಅರಳಿ ಎಲೆ ಅಂತಕ್ಕಂಥದ್ದು ಒಂದು ಮೆಡಿಸಿನ್. ನೆತ್ತಿ ಹೋಗುತ್ತೆ. ಕೆಲವರು ಮಾತಾಡುವಾಗ ಬಿಕ್ಕಳಿರುತ್ತೆ, ಅದು ಅಂತಾರೆ. ಕೆಲವರು ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಆ ನೆತ್ತಿಯಾಗಿ ಮಾತಾಡ್ತಾರಲ್ಲ ಮಕ್ಕಳು ಕೂಡ ಕೆಲವರು ತೊದಲಿ ಮಾತಾಡ್ತಾರೆ. ಅಂಥವ್ರಿಗೆ ಇದು ಟ್ರೀಟ್ಮೆಂಟ್ ಆಗಿ ಕೊಡ್ತಾರೆ. ಅಂದರೆ ಎಲ್ಲ ವೈದ್ಯಕೀಯ ಪ್ರಯೋಜನಗಳಿಗೆ ಅರಳಿ ಎಲೆಯನ್ನು ಉಪಯೋಗಿಸ್ಕೊತಾರೆ. ಅಂದರೆ ಈ ಎಲೆಗಳಲ್ಲಿ ಭಗವಂತನ ವಿಭೂತಿ ಇದೆ ಅನ್ನೋದಕ್ಕೆ. ಮಾವಿನ ಎಲೆ ನೋಡಿ ಮಂಗಳ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ಆಮೇಲೆ ನೋಡಿ ಊಟಕ್ಕೆ ಒಂದು ಸೂತ್ರ ಇದೆ, ಪಾಲಾಶ ಪನಸ ಅಶ್ವತ್ಥ ತದಭಾವೇ ಕದಲಿ ಪತ್ರಂ ಅಂತ ಹೇಳ್ಬಿಟ್ಟು ಅಂತ. ನಾವು ಯಾವ್ಯಾವ ಟೈಮ್ನಲ್ಲಿ ಏನೇನು ಎಲೆಗಳನ್ನು ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತೆ. ಪಾಲಾಶ ಮೊದಲ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡಬೇಕು ಅಂದರೆ ಮುತ್ತುಕದ ಎಲೆಗೆ ಕೊಡಬೇಕಂತೆ. ಮುತ್ತುಕದ ಎಲೆಯಲ್ಲಿ ಊಟ ಮಾಡಬೇಕು, ಸರ್ವಶ್ರೇಷ್ಠ ಆಹಾರ ಅದು. ಹಾಗಾಗಿ ಅದರಲ್ಲಿ ಊಟ ಮಾಡಬೇಕು. ದೇವತಾ ವೃಕ್ಷ ಅದು ಸಿಕ್ಕಲಿಲ್ಲ ಅಂತಂದರೆ ಪನಸ ಅಂದರೆ ಹಲಸಿನ ಎಲೆ ತಂದು ಅದರಲ್ಲಿ ಎಲೆ ಹಚ್ಚಿ ಊಟ ಮಾಡಿದ್ರೆ ಅಥವಾ ದೈವತಾ ನೈವೇದ್ಯ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಅಶ್ವತ್ಥ ಒಂದು ವೇಳೆ ಇವೆರಡೂ ಸಿಕ್ಕಲಿಲ್ಲ ಅಂತಂದರೆ ಅರಳಿ ಎಲೆಯನ್ನು ತಂದು ಅದರಲ್ಲಿ ಎಲೆಯನ್ನು ಹಚ್ಚಿ ಊಟ ಮಾಡಿದ್ರೆ ತುಂಬ ಶ್ರೇಷ್ಠ, ಹೈಲಿ ಮೆಡಿಕೇಟೆಡ್ ಅಂತ. ತದಭಾವೇ ಇವು ಮೂರೂ ಸಿಕ್ಕಲಿಲ್ಲ ಅಂದರೆ, ತದಭಾವೇ ಅಂದರೆ ಇವು ಮೂರೂ ಸಿಕ್ಕಲಿಲ್ಲ ಅಂದರೆ ಕದಳಿ ಪತ್ರಂ ಅಂದರೆ ಬಾಳೆ ಎಲೆ, ಅದರಲ್ಲಿ ಊಟ ಮಾಡು ಅಂತ ಹೇಳ್ತಾನೆ. ನಾವೇನು ಮಾಡ್ತೀವಿ, ಫಸ್ಟ್ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡ್ತೀವಿ? ಬಾಳೆ ಎಲೆಗೆ ಕೊಡ್ತೀವಿ. ಹಾಗಾಗಿ ಹೀಗೆ ಎಲೆಗಳ ರೂಪದಲ್ಲಿರ್ತಕ್ಕಂಥವನು, ಹಸಿರಿನ ಎಲೆಗಳ ರೂಪದಲ್ಲಿರ್ತಕ್ಕಂಥವನು, ಹರಿಕೇಶೇಭ್ಯ ಹಸಿರಿನ ಎಲೆಗಳ ರೂಪದಲ್ಲಿ ಅವನು ವಿಭೂತಿಗಳನ್ನು ತೋರ್ಕೊತಾ ಇರ್ತಕ್ಕಂಥವನು ಪರಮೇಶ್ವರ. ಮತ್ತು ಕಲ್ಪವೃಕ್ಷದ ವೃಕ್ಷೇಭ್ಯೋ ಅಂದರೆ ಕಲ್ಪವೃಕ್ಷ, ವೃಕ್ಷೇಭ್ಯೋ ಅಂತಂದರೆ ಕಲ್ಪವೃಕ್ಷದ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ಕಲ್ಪವೃಕ್ಷ ಯಾರ ಹತ್ರಕ್ಕನ್ನ ಹುಡ್ಕೊಂಬರುತ್ತಾ, ನಾನು ನಿಂಗೆ ವರ ಕೊಡ್ತೀನಿ, ನಿನ್ನ ಹತ್ರಕ್ಕೆ ಬರಲ್ಲ ಅಂತ ಕಲ್ಪವೃಕ್ಷ ಹೇಳುತ್ತಾ? ಇಲ್ಲ, ತಾನು ಎಲ್ಲಿರಬೇಕೋ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿರುತ್ತಷ್ಟೇ. ಯಾರ ಕಲ್ಪವೃಕ್ಷದ ಬುಡಕ್ಕೆ ಹೋಗ್ತಾರೆ ಅವರು ನೆರಳು, ಸುಖ, ಸಂತೋಷ ಇದನ್ನೆಲ್ಲ ಅನುಭವಿಸ್ತಾರೆ. ಕಲ್ಪವೃಕ್ಷ ಯಾರನ್ನು ಹುಡುಕೊಂಡು ಬರೋದಿಲ್ಲ. ಅದೇ ಥರನೇ ಪರಮೇಶ್ವರ ಯಾರನ್ನು ಕೂಡ ನಾನು ನಿಂಗೆ ವರ ಕೊಡ್ತೀನಿ, ನಿಂಗೇನು ಬೇಕು ಕೇಳ್ಕೊ ಅಂತ ಯಾರ ಹತ್ರಕ್ಕೂ ಬರೋದಿಲ್ಲ. ತನ್ನ ಸ್ಥಾನದಲ್ಲಿ ತಾನು ಪರಮಾತ್ಮ ಕಲ್ಪವೃಕ್ಷದ ಥರ ನಿಂತ್ಕೊಂಡಿರ್ತಾನೆ. ಯಾರು ಅವನ ಬುಡಕ್ಕೆ ಹೋಗ್ತಾರೆ, ಅವನ ಬುಡನ್ನು ಆಶ್ರಯಿಸ್ತಾರೆ, ಅಂದರೆ ಅವನ ಪಾದಗಳನ್ನು ಆಶ್ರಯಿಸ್ತಾರೆ, ಅವ್ರಿಗೆ ಈ ಬೆನಿಫಿಟ್ಸು ಅಂತಕ್ಕಂಥದ್ದೆಲ್ಲ ಸಿಗೋದಕ್ಕೆ ಶುರುವಾಗುತ್ತೆ. ಕಲ್ಪವೃಕ್ಷದ ಥರ ಪರಮೇಶ್ವರ ಅಂತ ಹೇಳ್ಬಿಟ್ಟು ಅಂತ. ಯಾರನ್ನು ಹುಡುಕೊಂಡು ಪರಮೇಶ್ವರ ಬರೋದಿಲ್ಲ. ಹಾಗಾಗಿ ಪರಮೇಶ್ವರನಿಗೆ ಅದಕ್ಕೆ ನಾವು ಶರಣಾಗತಿ ಅಂತಕ್ಕಂಥದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಪರಮಾತ್ಮನನ್ನು ನಾವು ಶರಣಾಗತಿ ತತ್ವದಿಂದ ಆಶ್ರಯಿಸಬೇಕು ಅಂತ. ಆಮೇಲೆ ಕಲ್ಪವೃಕ್ಷದ ಕತೆ ಒಂದು ಹೇಳಿದ್ದೀನಿ, ಶ್ರೀರಾಮಕೃಷ್ಣರು ಹೇಳ್ತಾ ಇರ್ತಕ್ಕಂಥದ್ದು. ಯಾರೋ ದಾರಿ ಹೋಗ್ತಾ ಇದ್ದಂತೆ, ಹೋಗುವಾಗ ಭಾಳ ಬಿಸಿಲಿತ್ತಂತೆ, ತುಂಬ ಆಯಾಸ ಆಗ್ತಾ ಇತ್ತಂತೆ, ರೆಸ್ಟ್ ಮಾಡಬೇಕಾಗಿತ್ತಂತೆ. ನೋಡಿದ್ರೆ ಸೊಂಪಾಗಿ ಬೆಳೆದಿರ್ತಕ್ಕಂಥ ಒಂದು ಮರ ಕಾಣಿಸ್ತಂತೆ. ಆಹಾ, ಇದು ಯಾವುದೋ ಮರ ಇದೆಯಲ್ಲ, ಇದ್ರ ಕೆಳಗಡೆ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ದಾರಿ ಹೋಗ ಏನು ಮಾಡೋದಂತೆ, ಮರದ ಕೆಳಗಡೆ ಹೋಗಿ ಕೂತ್ಕೊಂಡಂತೆ. ಅವನಿಗೆ ಗೊತ್ತಿಲ್ಲ ಪಾಪ, ಅದು ಮಾಮೂಲಿ ಮರ ಅಲ್ಲ, ಅದು ಯಾವುದದು ಕಲ್ಪವೃಕ್ಷ. ಅದು ಏನು ಕೇಳಿದ್ರೆ ಅದನ್ನು ಕೊಡ್ತಾ ಇರ್ತಕ್ಕಂಥ ವೃಕ್ಷ. ಅದು ಅದ್ರ ಕೆಳಗೆ ಹೋಗಿ ಕೂತ್ಕೊಂಡು ಮೈಯೆಲ್ಲ ಸುಸ್ತಾಗೋಗ್ಬಿಟ್ಟಿರುತ್ತೆ. ತನ್ನ ಕಾಲು ತನ್ನ ಕೈ ಅವನೇ ಒತ್ಕೊಂತ ಅನ್ಕೊತಾನೆ, ಅಯ್ಯೋ ನನಗೆ ತುಂಬ ಬಾಯಾರಿಕೆ ಆಗಿಬಿಟ್ಟಿದೆ, ಇವಾಗ ಏನನ್ನ ಸ್ವಲ್ಪ ಕುಡಿಯೋದಕ್ಕೆ ನೀರು ಸಿಕ್ಕಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ಕೊತಾನೆ. ಕೂತಿರೋದಲ್ಲಿ ಕಲ್ಪವೃಕ್ಷದ ಕೆಳಗಡೆ ಠಣ್ ಅಂತ ನೀರು ಪ್ರತ್ಯಕ್ಷ ಆಗಿಬಿಡುತ್ತೆ. ಏನು ಮಾಡ್ತಾನೆ, ನೀರನ್ನ ಘಟಘಟ ಅಂತ ಕುಡಿತಾನೆ. ನೀರು ಕುಡಿದು ಸುಮ್ಮನೆ ಆಗೋದಿಲ್ಲ. ಅಯ್ಯೋ ಹಸಿವಾಗ್ತಾ ಇದೆ, ನಂಗೆ ಸ್ವಲ್ಪ ಆಹಾರ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಥಣ್ಣಂತ ಆಹಾರ ಪ್ರತ್ಯಕ್ಷ ಆಗುತ್ತೆ. ಅವ್ನಿಗೆ ಗೊತ್ತಾಗಬೇಕಾಗಿತ್ತು ಅವಾಗಾದ್ರೂ, ಇದು ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಏನು ಮಾಡ್ತಾನೆ, ಹಣ್ಣು ಹಂಪಲು ಅಲ್ಲಿ ಬಂದಿರ್ತಕ್ಕಂಥ ಆಹಾರ ಎಲ್ಲ ಚೆನ್ನಾಗಿ ತಿಂದು ಖಾಲಿ ಮಾಡಾಕ್ಬಿಡ್ತಾನೆ. ಆಮೇಲೆ ಅನ್ಕೊತಾನೆ, ಅಯ್ಯೋ ಚೆನ್ನಾಗಿ ಹೊಟ್ಟೆ ಭಾರ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ಕ್ಷುಧಾಯಾಸ, ತಿಂದ ಮೇಲೆ ಭುಕ್ತಾಯಾಸ. ನಮಗೂ ಹಂಗೆ ತಾನೆ, ಊಟ ಮಾಡದೇ ಇದ್ರೆ ಹಸಿವಿನಿಂದ ಆಯಾಸ. ಅಯ್ಯೋ ಬೆಳಗ್ಗಿಂದ ತಿಂಡಿನೇ ತಿನ್ನಲಿಲ್ಲ ರೀ, ಊಟನೇ ಮಾಡಿಲ್ಲ ರೀ, ನಮ್ಮ ಪರಿಸ್ಥಿತಿ ಹಿಂಗಾಗೋಗಿದೆ ರೀ ಅಂತ ಆಯಾಸ.
ತಿಂದ ಮೇಲೆ ಏನಾಗುತ್ತೆ, ಅಯ್ಯೋ ಇವಾಗ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಭುಕ್ತಾಯಾಸ, ಒಂದು ಹಾಸಿಗೆ ಹಾಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು ಅಂತ ಹೇಳ್ತೀವಿ. ಹಿಂಗೆ ತಿಂದಾದ್ಮೇಲೆ ಭುಕ್ತಾಯಾಸ, ಅವನಿಗೂ ಭುಕ್ತಾಯಾಸ ಆಯ್ತಂತೆ. ಅವ್ನು ಅನ್ಕೊಂಡಂತೆ, ಅಯ್ಯೋ ಈ ಕಾಡಲ್ಲಿ ಇದರಲ್ಲಿ ಏನು ಮಾಡೋದು, ಮಲ್ಕೊಂಡೋಕೆ ಒಂದು ಒಳ್ಳೆ ಹಾಸಿಗೆ ಮಂಚ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು. ಟಣ್ ಅಂತ ಹಾಸಿಗೆ ಮಂಚ ಪ್ರತ್ಯಕ್ಷ ಆಗ್ಬಿಡ್ತಂತೆ. ಯಾಕೆಂದ್ರೆ ಕಲ್ಪವೃಕ್ಷ. ಶ್ರೀರಾಮಕೃಷ್ಣರು ಹೇಳ್ತಾ ಇರೋ ಮಾತಿದ್ದು. ಆರಾಮಾಗಿ ಹೋಗಿ ಆ ಮಂಚದ ಮೇಲೆ ರೆಸ್ಟ್ ಮಾಡೋದಂತೆ. ರೆಸ್ಟ್ ಮಾಡಿದ ಅವ್ನು ಪಾಪಿ ಸುಮ್ಮನೆ ಇರಬೇಕಾ ಬೇಡವಾ, ಅವ್ನ ಮೈಂಡ್ ಎಲ್ಲೆಲ್ಗೋ ಹೋಗೋದಕ್ಕೆ ಶುರು ಆಯ್ತಂತೆ. ಅವಾಗ ಅಂದ್ಕೊಂಡಂತೆ, ಎಷ್ಟು ದೂರದಿಂದ ಎಷ್ಟು ಕಿಲೋಮೀಟ್ರಿಂದ ನಡ್ಕೊಂಬಂದು ಸುಸ್ತಾಗ್ಬಿಟ್ಟಿದೆ, ಉತ್ತಮ ಜಾತಿ ಸ್ತ್ರೀ ಬಂದು ನನ್ನ ಕಾಲು ಒತ್ತಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳಿ. ಅದು ಕಲ್ಪವೃಕ್ಷ ಸುಮ್ಮನೆ ಇರುತ್ತಾ, ಟಣ್ ಅಂತ ಹೇಳ್ಬಿಟ್ಟು ಒಬ್ಬ ಸ್ತ್ರೀ ಪ್ರತ್ಯಕ್ಷ ಆಗ್ಬಿಟ್ಟು ಕಾಲು ಇಸ್ಕೊಳ್ಳೋದಕ್ಕೆ ಶುರು ಮಾಡಿದಂತೆ. ಅವ್ನಿಗೆ ಆವಾಗಾದ್ರೂ ಗೊತ್ತಾಗಬೇಕಾಗಿತ್ತು, ಇದು ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟಂತೆ. ಸ್ವಲ್ಪ ಹೊತ್ತು ನಿದ್ದೆ ಹತ್ತಂತೆ, ಅರ್ಧಂಬರ್ಧ ಮಂಪೂರ್ನಲ್ಲಿ ಇದ್ದಂತೆ. ತಕ್ಷಣ ಎಚ್ಚರಿಕೆ ಆಯ್ತಂತೆ, ಅಯ್ಯೋ ಈ ಕಾಡಿನಲ್ಲಿ ಮೈ ಮರೆತು ನಿದ್ದೆ ಮಾಡ್ತಾ ಇದ್ದೀನಲ್ಲ, ಯಾವುದಾದ್ರೂ ಒಂದು ದೊಡ್ಡ ಹುಲಿ ಬಂದು ನಾನು ತಿಂದಾಕ್ಬಿಟ್ರೆ ಏನು ಗತಿ ಅಂತ. ಕಲ್ಪವೃಕ್ಷ ಅದು ಸುಮ್ಮನೆ ಬಿಡುತ್ತಾ, ದೊಡ್ಡ ಹುಲಿ ಬಂದೇ ಬಿಡ್ತಂತೆ, ವ್ಯಾಘ್ರ ಬಂದು ಅವನ ಮೇಲೆ ಬಿದ್ದು ಅವನನ್ನು ತಿಂದಾಕ್ಬಿಡ್ತಂತೆ. ಇದನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವಂತ ಕಲ್ಪವೃಕ್ಷ ಇದ್ದಂಗೆ. ನಾವು ಏನು ಕೇಳಿದ್ರೆ ಅದನ್ನು ಕೊಡ್ತಾನೆ. ದೇವ್ರ ಹತ್ರ ಯಾಮಾರಿ ಕೂಡ ನೆಗೆಟಿವ್ನೇನು ಕೇಳೋದಕ್ಕೆ ಹೋಗಬಾರ್ದು. ಭಗವಂತನ ಹತ್ರ ಏನು ಕೇಳಬೇಕು, ಭಗವಂತ ನಂಗೆ ಒಳ್ಳೇದು ಮಾಡು ಕೇಳಿದ್ರೆ, ಇಲ್ಲ ಭಗವಂತ ನನ್ನ ಸುತ್ತೂರ ಇರ್ತಕ್ಕಂಥವ್ರಿಗೆ ಒಳ್ಳೇದು ಮಾಡು ಅಂತ. ಅವನೇನನ್ನ ನಂಗೆ ಮಾಡಿಬಿಟ್ರೆ ಭಗವಂತ ಅಂತಾರೆ, ಅವ್ನು ಮಾಡ್ತಾನೆ. ಯಾಕೆಂದರೆ ನೀನು ಕೇಳ್ಕೊತಾ ಇರೋದು ಎಲ್ಲಿ, ಕಲ್ಪವೃಕ್ಷದ ಹತ್ರ. ನಾವು ಆಲ್ರೆಡಿ ಹೇಳಿದ್ದೀವಿ, ಏನಂತ ಹೇಳಿದ ಅವಳು ರತ್ನಮಾಲ ಅಂತಕ್ಕಂಥ ಅವಳು ಬಲಿ ಮಗಳು, ಅವಳೇನು ಮಾಡ್ತಾಳೆ, ಭಗವಂತ ಬಂದಾಗ ಆಹಾ ಎಷ್ಟು ಮುದ್ದಾಗಿದ್ದಾನೆ, ಇವನಿಗೆ ಹಾಲು ಕೊಡಬೇಕು ಅಂತ ಅಂದ್ಕೊಂಡ್ಳು. ತಥಾಸ್ತು ಅಂದ ಭಗವಂತ. ಆಮೇಲೆ ಏನು ಮಾಡಿದ್ಲು, ಬಲಿಚಕ್ರವರ್ತಿನ ಪಾತಾಳಕ್ಕೆ ತಳ್ತಾ ಇರಬೇಕಾಗಿದ್ರೆ, ಅಯ್ಯೋ ನಮ್ಮ ತಂದೆ ನಿಂಗೆ ಮಾಡಾಕ್ಬಿಟ್ಟ, ಹಾಗಾಗಿ ಇದು ಯಾವುದೋ ಮಗು ಅಲ್ಲ, ಇದು ಯಾವುದೋ ದುಷ್ಟ, ಇದು ಬಾಲಕ, ಇವನಿಗೆ ನಾನು ವಿಷ ಕೊಡಬೇಕು ಅಂದ್ಕೊಂಡ್ಳು. ಅದಕ್ಕೂ ತಥಾಸ್ತು ಅಂದ್ಬಿಟ್ಟ. ಕಡೆಗೆ ಅವಳೇನಾದ್ಲು, ಪೂತನಿಯಾಗಿ ಹುಟ್ಟಿದ್ಲು, ಹಾಲು ಕೊಟ್ಲು ಭಗವಂತನಿಗೆ, ವಿಷಾನೂ ಕೊಟ್ಟು. ಹಾಗಾಗಿ ಭಗವಂತನ ಹತ್ರ ವರ ಕೇಳಬೇಕಾಗಿದ್ರೆ ಬಹಳ ಜಾಗೃತಿಯಿಂದ ಇರಬೇಕು. ಭಗವಂತ ನಂಗೆ ಇದು ಬೇಕು ನೇರವಾಗಿ ಕೇಳ್ರಿ, ಇಲ್ಲ ಭಗವಂತ ನನ್ನ ಸುತ್ತೂರು ಇರ್ತಕ್ಕಂಥ ಜನಗಳಿಗೆ ಇದು ಕೊಡು ಅಂತ ಕೇಳ್ಕೊಳ್ರಿ. ಭಗವಂತ ಅವನೇನ ಹಿಂಗೆ ಮಾಡಿಬಿಟ್ರೆ ಹಿಂಗೆ, ಭಗವಂತ ಇದೇನ ಹಿಂಗೆ ಆಗ್ಬಿಟ್ರೆ ಏನಿಗೆ ಅಂತ ಹಂಗೇನ ಕೇಳೋಕೆ ಹೋದ್ರೆ ಭಗವಂತನ ಹತ್ರ ಖಂಡಿತ ಅದಾಗುತ್ತೆ. ಹಂಗಾಗಿ ಭಗವಂತನ ಹತ್ರ ಅಂಥವೆಲ್ಲ ನಾವು ಕೇಳೋದಕ್ಕೆ ಹೋಗಬಾರ್ದು ಅಂದ್ಬಿಟ್ಟು. ಆಮೇಲೆ ನಾವು ಇನ್ನೊಂದು ಹೇಳಿದ್ದೆ, ಈ ಬಾರ್ಬರ್ ಶಾಪ್ ಹತ್ರ ನಾನು ಅದೊಂದು ಕತೆ ಹೇಳಿದ್ದೆ. ಏನು ಅಂತಂದರೆ, ಒಬ್ಬನು ಬಾರ್ಬರ್ ಶಾಪಲ್ಲಿ ಕೂತ್ಕೊಂಡು ಶೇವಿಂಗ್ ಮಾಡಿಸ್ಕೊತಾ ಇದ್ನಂತೆ. ಚರ್ಚೆ ಏನು ಬಂತಂತೆ ಅಂದರೆ, ಸಾಮಾನ್ಯಕ್ಕೆ ಶೇವ್ ಮಾಡುವಾಗ ಏನು ಮಾಡ್ತಾ ಇರ್ತಾರೆ ಅಂದರೆ, ಅವ್ರಿಗೆ ಲೋಕಾರೂಢಿಯಾಗಿ ಮಾತಾಡ್ತಾ ಇರ್ತಾರೆ. ಚರ್ಚೆ ಏನು ಬಂತಂತೆ ಅಂದರೆ, ದೇವ್ರ ವಿಚಾರ ಬಂತಂತೆ. ಆವಾಗ ಬಾರ್ಬರ್ ಶಾಪ್ನವ್ನು ಹೇಳಿದ್ನಂತೆ, ಸ್ವಾಮಿ ದೇವರು ಅದು ಇದು ಅವೆಲ್ಲ ನನಗೆ ನಂಬಿಕೆ ಇಲ್ಲ, ದೇವ್ರಿದಾನೋ ಇಲ್ವೋ ಯಾರು ನೋಡಿದ್ದಾರೆ, ಹಂಗಾಗಿ ದೇವರು ಅಂತಕ್ಕಂಥವ್ನಿಲ್ಲ. ದೇವರನ್ನ ಇದ್ದಿದ್ರೆ ಈ ಪ್ರಪಂಚ ಎಲ್ಲ ಇಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತಾ? ದೇವರನ್ನ ಇದ್ದಿದ್ರೆ ಇಷ್ಟೆಲ್ಲ ಬಡಬಗ್ರು ಅವರು ಇವರು ಎಲ್ಲ ಇರ್ತಾ ಇದ್ರ? ಈ ಅನೀತಿ ಅಕ್ರಮ ಅನ್ಯಾಯ ಯಾಕಿರ್ತಾ ಇತ್ತು ಅಂತೇಳ್ಬಿಟ್ಟು ವಾದ ಮಾಡ್ತಾ ಇದ್ನಂತೆ. ಅಷ್ಟೊತ್ತಿಗೆ ಬಾರ್ಬರ್ ಶಾಪ್ ಆಚೆ ಕಡೆ ಯಾವನೋ ಒಂದು ಕುರ್ಚುಲು ತಲೆ, ಕುರ್ಚುಲು ಗಡ್ಡ ಎಲ್ಲ ಬಿಟ್ಕೊಂಡು ಕೂತಿದ್ನಂತೆ. ತಕ್ಷಣ ಈ ಶೇವ್ ಮಾಡಿಸ್ಕೊತಾ ಇದ್ದಿದ್ದ ವ್ಯಕ್ತಿ ಹೇಳದ್ನಂತೆ, ಸ್ವಾಮಿ ಈ ಪ್ರಪಂಚದಲ್ಲಿ ಬಾರ್ಬರ್ಸ್ ಅಂತ ಯಾರೂ ಇಲ್ಲ, ನಂಗೆ ಅದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳದ್ನಂತೆ. ಅಯ್ಯೋ ಏನು ಸ್ವಾಮಿ ಹಂಗಂತೀರಾ, ನಾನು ನಿಮಗೆ ಶೇವ್ ಮಾಡ್ತಾ ಇದ್ದೀನಿ, ನೀವ್ಯಾಕೆ ಹಂಗೆ ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಅವ್ರು ಇದ್ದಿದ್ದಿದ್ರೆ ನೋಡಿ, ಆಚೆ ಕಡೆ ಇರ್ತಕ್ಕಂಥ ವ್ಯಕ್ತಿ ಅವ್ನು ಕುರ್ಚುಲ್ ತಲೆ ಬಿಟ್ಕೊಂಡು ಕುರ್ಚುಲ್ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ನ, ಅವ್ರು ಇದ್ದಿದ್ದರೆ ಅವ್ನು ಎಷ್ಟು ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಇರ್ತಾ ಇದ್ದ ಅಂತ ಹೇಳಿದ್ರು. ಸ್ವಾಮಿ ಅವ್ನು ನಮ್ಮ ಶಾಪಿಗೆ ಬರದೇ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ನು ನಮ್ಮ ಶಾಪಿಗೆ ಬರಬೇಕು, ನನಗೆ ಕೊಡಬೇಕಾಗಿರೋ ಫೀಸ್ ಕೊಡಬೇಕು, ಅವ್ನು ಮಾಡಿಸ್ಕೋಬೇಕಾಗಿರ್ತಕ್ಕಂಥ ಹೇರ್ ಸ್ಟೈಲು ಅವ್ನು ಮಾಡಿಸ್ಕೋಬೇಕು. ಏನು ಹಿಪ್ಪಿ ಕಟಿಂಗಾ, ಇಲ್ಲ ಅದೇನೋ ಇನ್ನೊಂದು ಚಿಪ್ಪು ಕಟಿಂಗ, ಯಾವುದೇ ಥರದ್ದು ಅದರಲ್ಲೆಲ್ಲ ಹೇಳ್ತಾರೆ, ಬೇರೆ ಬೇರೆ ಟೈಪ್ಗಳಿಲ್ಲ, ಟೈನೂರಿ ಕಟ್ಟಿಂಗು ಏನೇನೋ ಹೇಳ್ತಾರೆ, ಮಿಲ್ಟ್ರಿ ಕಟ್ಟಿಂಗು ಅಂತ. ಯಾವುದೋ ಅವ್ನಿಗೆ ಬೇಕಾಗಿರೋದು ಮಾಡಿಸ್ಕೊಂಡು ಹೋಗಬೇಕಾಗಿತ್ತು ಅಂತ ಹೇಳೋದಂತೆ. ಹಂಗೇನಪ್ಪ, ಅವನು ಬಾರ್ಬರ್ ಶಾಪಿಗೆ ಬಂದು ಅವ್ನು ಮಾಡಿಸ್ಕೊಂಡಿದ್ರೆ ಅವ್ನು ತಪ್ಪು. ನೀನು ಪಾಪ ಏನು ಹೋಗಿ ಅವ್ರಿಗೆಲ್ಲ ಮಾಡೋದಕ್ಕಾಗತ್ತಾ? ಅಟ್ಕೊಂಡು ಹೋಗಿ ಮಾಡೋದಕ್ಕಾಗತ್ತಾ? ಅವ್ನು ಬರದೇ ಇದ್ದಿದ್ದು ಅವ್ನು ತಪ್ಪು. ಅದೇ ಥರನೇ ಭಗವಂತ ಅವನನ್ನು ಆಶ್ರಯಿಸಿದವ್ರನ್ನ ಮಾತ್ರ ಉದ್ಧಾರ ಮಾಡ್ತಾನೆ, ಅವ್ನು ಕಲ್ಪವೃಕ್ಷದ ಥರ. ಹಾಗಾಗಿ ಅವನನ್ನು ಆಶ್ರಯಿಸಿದವ್ರನ್ನ ಮಾತ್ರ ಉದ್ಧಾರ ಮಾಡ್ತಾನೆ, ಅವನು ಹುಡ್ಕೊಂಡು ಹೋಗಿ ಎಲ್ಲರಿಗೂ ಕೂಡ ಉದ್ಧಾರ ಮಾಡೋದಕ್ಕೆ ಹೋಗಲ್ಲ ಅಂತ ಆನ್ಸರ್ ಹೇಳೋದಂತೆ. ಹಾಗಾಗಿ ವೃಕ್ಷೇಭ್ಯೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ, ಪತ್ರ ಹರಿತಿನಿಂದ ಕೂಡಿರ್ತಕ್ಕಂಥ ಹಸಿರಾದ ಎಲೆಗಳ ರೂಪದಲ್ಲಿರ್ತಕ್ಕಂಥವನು, ಕಲ್ಪವೃಕ್ಷದ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ಎಲ್ಲ ವೃಕ್ಷಗಳು ಎಲ್ಲ ಎಲೆಗಳಲ್ಲೂ ಕೂಡ ಪರಮೇಶ್ವರನ ವಿಭೂತಿಗಳು ಕಾಣಿಸ್ಕೊಳುತ್ತೆ. ಯಾವುದು ಕೂಡ ಮೆಡಿಕೇಟೆಡ್ ಅಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಒಂದೊಂದು ಮರಕ್ಕೆ ಅದರದೇ ಆಗಿರ್ತಕ್ಕಂಥ ಪ್ರಾಶಸ್ತ್ಯ ಇರುತ್ತೆ.
ಒಂದೊಂದು ಮರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಗುಣಗಳಿರುತ್ತೆ. ಅದೆಲ್ಲ ಕೂಡ ಮೆಡಿಕೇಷನ್ಗೆ ಹಿಂದೆ ಎಲ್ಲ ಯೂಸ್ ಮಾಡ್ತಕ್ಕಂಥದ್ದು ಇತ್ತು ಪದ್ಧತಿಗಳು. ಹಾಗಾಗಿ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂತಕ್ಕಂಥದ್ದು 11ನೆಯ ಮಂತ್ರ 8ನೇ ಅನುವಾಕಿನಲ್ಲಿ. 8 ಗಂಟೆ ಆಯಿತು, ನಿಲ್ಲಿಸೋಣ. ಹಾಂ, ಇಲ್ಲ ಇನ್ನೂ ಇದೆ, ಇನ್ನೂ ಸಾಕಷ್ಟು 30 ಮಂತ್ರ ಇದೆ ಇದರಲ್ಲಿ. 30ರಲ್ಲಿ 11 ಮಂತ್ರ ಆಗಿದೆ. ಮುಂದಿನ ಮಂತ್ರಗಳನ್ನು ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಈಗ 8ನೇ ಅನುವಾಕನ್ನು ಇನ್ನೊಂದ್ಸಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ನೋಡಿ, ಈಗ ಅರ್ಥ ಸಾಕಷ್ಟು ಗೊತ್ತಾಗಿದೆ ಅನಿಸುತ್ತೆ. ಇದು ಹೇಳುವಾಗ ನೀವು ಅರ್ಥಾನುಸಂಧಾನ ಮಾಡಿಕೊಂಡ್ರೆ ಈ ಮಂತ್ರಗಳು ಹೇಳಿದಾಗ ಅದ್ಭುತವಾಗಿರ್ತಕ್ಕಂಥ ಒಂದು ರೋಮಾಂಚನ ಅಂತಕ್ಕಂಥದ್ದು ಉಂಟಾಗುತ್ತೆ. ಹಾಗಾಗಿ ಭಗವಂತನಿಗೆ ಅರ್ಥ ಸಹಿತ ಈ ನಾಮಗಳನ್ನು ಒಂದ್ಸಲಿ ಅಧ್ಯಯನ ಮಾಡ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚೋತ್ತರಣಾಯ ಚ ನಮಃ ಆತಾರ್ಯಾಯ ಚ ರಾಧ್ಯಾಯ ಚ ನಮಃ ಷಷ್ಪ್ಯಾಯ ಚ ಸ್ಫೇನ್ಯಾಯ ಚ ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ. ಅದ್ಭುತವಾಗಿರತಕ್ಕಂಥ ಒಂದು ಅನುವಾಕಿದು. ಇನ್ನು ಉಳಿದ ಮಂತ್ರಗಳನ್ನು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಈಗ ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.